ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವಜ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ನಿರಸ್ತಗತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹನ್ನಮಾಮಿ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಶಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿರಿಗೃಂತತಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ರಾಘವೇಂದ್ರ ತೀರ್ಥರ 354ನೇ ಆರಾಧನಾ ಅಂಗವಾಗಿ ನಾವು ಈ ಒಂದು ಗುರುರಾಜ ಅಸೋಸಿಯೇಷನ್ ಅವರ ರಾಘವೇಂದ್ರ ದಿವ್ಯ ಸನ್ನಿಧಾನದಲ್ಲಿ ಶ್ರವಣ ಮಾಡಲಿಕ್ಕೋಸ್ಕರವಾಗಿ ನಾವು ಇಲ್ಲಿ ಆಸೀನರಾಗಿದ್ದೇವೆ. ರಾಘವೇಂದ್ರ ತೀರ್ಥರ ಮಹಿಮೆ ಎಂಬತಕ್ಕಂಥದ್ದು ಬಹುಶಃ ಬೇರೆ ಯಾರಲ್ಲಿಯೂ ಕೂಡ ನೋಡದೇ ಇರತಕ್ಕಂಥ ಒಂದು ವೈಭವ. ಇನ್ನು ನಾಳೆಯಿಂದ ನೋಡ್ರಿ, ಈ ಬೀದಿ ಪೂರ್ತಿ ಎಲ್ಲ ಜನ ತುಂಬಿರ್ತಾರೆ. ಮಕ್ಕಳು ಇರ್ತಾರೆ, ಪಂಡಿತರು ಇರ್ತಾರೆ, ವೃದ್ಧರು ಇರ್ತಾರೆ, ಮುತ್ತೈದೆಯರು ಇರ್ತಾರೆ, ಶೂದ್ರಿ ಇರ್ತಾರೆ, ಕ್ಷತ್ರಿಯ ಇರ್ತಾರೆ, ಪ್ರತಿಯೊಬ್ಬರೂ ಇರ್ತಾರೆ. ವಿಪ್ರಕ್ಷತ್ರ ವಿಢಂಗ್ರಿ ಜಾತ ಮುಖರ ಅನೇಕ ಪ್ರಜಾ ಸೇವಿತ. ಅದು 4ಕ್ಕೆ ಹೇಳಿದ್ದು. ಅನೇಕ ಎಂಬುದರಿಂದ ಕ್ರಿಶ್ಚಿಯನ್ನು. ಈಗ ನಾನು ಮಂತ್ರಾಲಯದಲ್ಲಿ ಸುಮಾರು ಪ್ರತಿ ತಿಂಗಳು ಕೂಡ 15 ದಿವಸ ಅಲ್ಲೇ ಇರ್ತೇನೆ. ನಾನು ನೋಡ್ತಾ ಇರ್ತಾರಲ್ಲ, 2-3 ಸಾರಿ ಅಲ್ಲಿ ಹೋಗ್ತೀನಿ ನಾನು. ಮೊನ್ನೆ ಬುರ್ಕ ಹಾಕ್ಕೊಂಡು ಇಬ್ಬರು ಮುಸ್ಲಿಂ ಹೆಂಗಸರು ಬಂದಿದ್ದರು. ನಾನು ತಡೀಲಿಕ್ಕಾಗಲಿಲ್ಲ, ಕೇಳಿದೆ, ನಿಮಗೆ ಇಸ್ಮೈಲ್ಗೆ ಏನು ಸಂಬಂಧ, ಇಸ್ಮೈಲ್ಗೆ ಕೃಷ್ಣಾಷ್ಟಮಿಗೆ ಏನು ಸಂಬಂಧ ಅಂತ ಕೇಳಿದೆ. ಅದು ಹಾಗೆಲ್ಲ ಅನ್ಬೇಡಿ ಅಂತ, ನಮಗಿಂತ ಚೆನ್ನಾಗಿ ಕನ್ನಡ ಮಾತಾಡ. ಹಾಗೆಲ್ಲ ಅನ್ಬೇಡಿ, ರಾಯರ ದರ್ಶನವಿಲ್ಲದೆ, ರಾಯರ ತೀರ್ಥವಿಲ್ಲದೆ, ರಾಯರ ಗಂಧೋದಕ ಪಾದೋದಕ ಇಲ್ಲದೆ ನಾವು ನೀರನ್ನು ಕೂಡ ಮುಟ್ಟೋದಿಲ್ಲ ಅಂತ ಹೇಳಿದ್ರು. ನೀವು ಗುರುವಾರ ಹೋಗಿ ಅವರು ಬಂದಿರ್ತಾರೆ, ಬೇಕಾದ್ರೆ ನೋಡಬೇಕು ಅಂತಿದ್ರೆ. ಯಾಕಂದರೆ ರಾಘವೇಂದ್ರ ತೀರ್ಥರನ್ನು ನಾವು ಸುಳ್ಳು ಹೇಳಿ ನಾವು ಅವರನ್ನ ವೈಭವಗೊಳಿಸಬೇಕಾಗಿಲ್ಲ. ಸ್ವತಃ ವೈಭವೋಪೇತರು, ಅಗಮ್ಯ ಮಹಿಮರು. ಅವರ ಒಂದು ಅಗಮ್ಯ ಮಹಿಮೆಯನ್ನು ನಾವು ಹೇಳಲಿಕ್ಕೆ ಹೋಗಿ ನಾವು ಗಮ್ಯ ಮಹಿಮೆ ಆಗೋಗಿದ್ದೀವಿ. ನಾವು ನಮ್ಮ ಮಹಿಮೆ ಗಮ್ಯ ಆಗೋಗಿದ್ದೀಗ. ಹಾಗೆ ಅವ್ರ ಮಹಿಮೆ ಹೇಳಕ್ಕೆ ಹೋಗಿದ್ದು ನಾವು ನಮ್ಮದಾಗಿದೆ. ಯಾಕೆ ಅಂದರೆ ನೋಡಿ, ನಾವೆಲ್ಲ ಇಷ್ಟು ಜನ ಯತಿಗಳು ನಾವು ನೋಡಿದ್ದೇವೆ. ಆರಾಧನೆಗಳು ಎಲ್ಲಂಕೂ ನಡೀತಾನೆ, ಪ್ರತಿಯೊಬ್ಬರ ಆರಾಧನೆ ನಡೀತಾನೆ ಇರುತ್ತೆ ಎಲ್ಲಂಕೂ. ಆದರೆ ಇಷ್ಟು ಆರಾಧನೆಯಲ್ಲಿ ಕೂಡ ಇಷ್ಟು ಈ ವೈಭವ, ಈ ರೋಡ್ ಪೂರ್ತಿ ಇದು ಇಲ್ಲದೇ ಇರಬೇಕಾಗಿತ್ತು, ನೋಡಬೇಕಾಗಿತ್ತು ಈ ಜಾಗ. ನಮಸ್ಕಾರ ಆಗಲಿಕ್ಕೆ ಜಾಗ ಇರಲ್ಲ. ಅಲ್ಲಿ ಹೋದರೆ ಅಲ್ಲಿ ಹಿಂದಿಂದಕ್ಕೆ ಹೋಗ್ಬೇಕು, ಅಷ್ಟು ಗಾಡಿಗಳು ಬರ್ತಾ ಇರುತ್ತೆ. ನೋಡಿ, ಯಾವ ಗಲಾಟೆ ಎಲ್ಲ ರೌಂಡ್ ಹಾಕ್ಕೊಂಡು ಹೋಗಬೇಕು. ಯಾರಾದರೂ ಒಬ್ಬರು ಆಕ್ಷೇಪ ಮಾಡಬೇಕು, ಹೇಳಿ ನೋಡೋಣ, ಏನ್ರಿ ಹಾಕ್ಬಿಟ್ಟಿದ್ದೀವಿ ನೀವು ಅಂತ. ರಾಯರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಯಾಕೆ ಅಂದರೆ ಅಂತಹ ಒಂದು ವೈಭವವುಳ್ಳಂತಹ ವ್ಯಕ್ತಿ, ಅಂತಹ ಪರಮಾತ್ಮನ ಪರಮಭಕ್ತರಾದವರು. ಸಣ್ಣ ವಯಸ್ಸಿನಲ್ಲೇ ಸನ್ಯಾಸ ತೆಗೆದುಕೊಂಡು ಹೆಂಡತಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕವರು. ಹಾಗೆ ಇದ್ದರೂ ಕೂಡ, ಅಷ್ಟು ಬಡತನ ಇದ್ದರೂ ಕೂಡ ಅದನ್ನು ತ್ಯಾಗ ಮಾಡಿ ಲೋಕೋಪಕಾರಕ್ಕಾಗಿ ಬಂದಿದ್ದ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರೆ, ತ್ಯಾಗಮಯ ಜೀವನ ಅಂತ ಹೇಳಿದ್ರೆ ರಾಘವೇಂದ್ರ ತೀರ್ಥರು. ಯಾಕೆಂದರೆ 27 ವರ್ಷ ಅವರಿಗೆ ಯಾರು ಸನ್ಯಾಸ ತಗೊಂತಾರೆ, 73ಕ್ಕೆ ಹಿಂದೇಟು ಹಾಕ್ತಾರೆ. ಹೀಗಿರುವಾಗ 27ಕ್ಕೆ ಯಾರು ತಗೊಂತಾರೆ? ಆದರೆ ಅವರ ಕಷ್ಟ ಬಂದಿತ್ತು ಅಂತ ಹೇಳಿದಾಗ ನಮಗೆ ಯಾವುದು ಕಷ್ಟ ಬಂದಿತ್ತು ಅಂದರೆ, ಆ ಸಂದರ್ಭದಲ್ಲಿ ಅದು ಕೂಡ ಸುಧೀಂದ್ರ ತೀರ್ಥರು ನಮ್ಮನ್ನು, ನೋಡಪ್ಪ ತುಂಬ ಕಷ್ಟದಲ್ಲಿದ್ದಿ, ಮಠ ಸನ್ಯಾಸ ಕೊಟ್ಬಿಡ್ತೀವಿ ಅಂದರೆ 1 ನಿಮಿಷ ಇರಿ ಸ್ವಾಮಿ ಅಂತ ಹೇಳ್ಬಿಟ್ಟು ನಾವೇ ಅಂಗಡಿಗೆ ಹೋಗಿ ಮುಂಡನ ಮಾಸ್ಕೊಂಡು ಕಾವಿ ಶಾಟ ಹಾಕ್ಕೊಂಡ್ಬಂದು ಸ್ವಾಮಿ ಕೊಟ್ಬಿಡಿ ಅನ್ನೋರು. ಅಷ್ಟು ಅರ್ಜೆಂಟ್ ನಮಗೆ. ಹಾಗಿದ್ರೂ ಕೂಡ ಅವರು ಹೇಳ್ತಾರೆ, ಭಾರ್ಯ ಬಾಲ ಬಾಲಕಶ್ಚ ನೋಪನೀತಃ ನಾ ಆಶ್ರಮೆ ಅಸ್ತಿ ವಾಂಚ ನಿರ್ಬಂಧಶ್ಚೇ ನಿರ್ಗಮಿಷ್ಯಾಮಿ ತಾವತ್. ನಾನು ಚಿಕ್ಕವನು, ಇನ್ನು ನನ್ನ ಹೆಂಡತಿ ಚಿಕ್ಕವಳು, ನನ್ನ ಮಗನಿಗೆ ಇನ್ನು ಉಪನಯನ ಬೇರೆ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ನೀವು ನನ್ನ ಕರಿತಾ ಇದ್ದೀರಿ. ದೋಣಿನೇ ಇಲ್ಲದೆ ಇದ್ದರೆ ದೊಡ್ಡ ಭಾರ ಹೊತ್ಕೊಂಡು ಸಮುದ್ರ ದಾಟ್ಲಿಕ್ಕೆ ಆಗುತ್ತಾ ಸ್ವಾಮಿ? ನಿಮ್ಮ ವೇದಾಂತ ಸಾಮ್ರಾಜ್ಯ ನೀವೇ ಇಟ್ಕೊಳ್ಳಿ, ನಮ್ಗೆ ಬೇಡ.
ನೀವು ನಿರ್ಬಂಧ ಮಾಡೋದು ಈ ಊರಲ್ಲೇ ಇರಲ್ಲ, ನಾನು ಹೊಟ್ಟೆ ಬಿಡ್ತೀನಿ ಅಂದವರು ಬೆಳಿಗ್ಗೆ 4 ಗಂಟೆಗೆ ವಿದ್ಯಾದೇವಿ ಸರಸ್ವತಿ ದೇವಿ ಬಂದು ಹೇಳ್ತಾಳೆ, ವೆಂಕಟನಾಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರಲ್ಲಿ ಕೇವಲ ಇನ್ನು 2 ವರ್ಷ ಮಾತ್ರ ನಾ ಇರೋದು. ಇದೆಲ್ಲ ಈ ಶ್ಲೋಕದಲ್ಲಿದೆ, ಅದಕ್ಕೆ ನಾನು ನಿಮ್ಮ ಕಥೆ ಹೇಳ್ತಾ ಇರೋದು. ಪ್ರತಿಯೊಂದು ಇದರಲ್ಲಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಅವರ ಕಥೆಯನ್ನು ಹೇಳಿಬಿಟ್ಟು ಅಂತರ ಶ್ಲೋಕ ಓದಿದಾಗ ನಿಮಗೂ ಕೂಡ ಅದನ್ನು ಅನುಸಂಧಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಮೊದಲು ಪೂರ್ವ ಪೀಠಿಕೆಯಾಗಿ ಅವರ ಮಹಿಮೆಗಳನ್ನೇ ಹೇಳ್ತಾ ಇದ್ದೇನೆ. ಹಾಗಾಗಿ ಇನ್ನು 2 ವರ್ಷ ಮಾತ್ರ ಅಲ್ಲಿ ಇರ್ತೇನೆ. ಯಾಕೆಂದರೆ ವೇದಿವ್ಯಾಸ ದೇವರು ನನಗೇನು ಆಜ್ಞೆ ಮಾಡಿದ್ದಾರೆ ಅಂದರೆ, ಯಾರು ಮೂಲ ರಾಮಚಂದ್ರ ದೇವರ ಪೂಜೆ ಮಾಡ್ತಾರೋ ಅಲ್ಲಿ ನೀರು ಅಂತ ಹೇಳಿದ್ದಾರೆ. ಇಷ್ಟು ದಿವಸ ಸುಧೀಂದ್ರ ತೀರ್ಥರಲ್ಲಿದ್ದೆ, ಇನ್ನು 2 ವರ್ಷ ಅಲ್ಲಿ ಇರ್ತೀನಿ ಅಷ್ಟೇ, ಆಮೇಲೆ ಹೊರಟ್ಬಿಡ್ತೇನೆ ನಾನು. ಅದಕ್ಕೆ ನಿನ್ನಲ್ಲಿರಬೇಕು ನಾನು. ಯಾಕೆಂದರೆ ಚಂದ್ರಿಕಾದಲ್ಲಿ ಮಾಡಿರತಕ್ಕಂಥ ವ್ಯಾಖ್ಯಾನಗಳೇನಿದೆ ಅದನ್ನು ಬರಲಿಕ್ಕೆ ನೀವೊಬ್ಬನೇ ಸಮರ್ಥ. ಆ ಚಂದ್ರಿಕಾ ಎಂಬತಕ್ಕಂಥ ಬಳ್ಳಿ ಒಣಗೋಗ್ತಾ ಇದೆ ನೀರಿಲ್ಲದೆ, ಅದಕ್ಕಾಗಿ ನೀರನ್ನು ಹಾಕಬೇಕು. ಯಾವ ನೀರು? ಚಂದ್ರಿಕಾಕ್ಕೆ ಪ್ರಕಾಶ ಎಂಬತಕ್ಕಂಥ ಒಂದು ವ್ಯಾಖ್ಯಾನ ಬರಿಬೇಕು. ಇದ್ಯಾಕೆ ಈ ಶ್ಲೋಕ ಇದು ಹೇಳ್ತಾ ಇದ್ದೀನಿ ಅಂದರೆ, ವೇದವ್ಯಾಸ ಮುನೀಶ ಮಧ್ವ ಯತಿರ ಟೀಕಾರ್ಯ ವಾಕ್ಯಾಮೃತಂ ಜ್ಞಾತ್ವ ಅದ್ವೈತ ಮತಂ ಹಲಾಹಲಂ ಸಮಂ ತ್ಯಕ್ತ್ವ. ಯಾಕಿದಂತ ಹೇಳಿಕೊಟ್ರು, ಅದಕ್ಕೆ ಶ್ರೀಮಧ್ವ ಮತದುಗ್ಧ ಅಬ್ದಿ ಚಂದ್ರೋ ಅಂತ ಕರೀತಾರೆ ಅವರನ್ನು. ಮಧ್ವಮತ ಎಂಬತಕ್ಕಂಥ ಅಮೃತ ಸಮುದ್ರದಲ್ಲಿ ಬಂದಿರತಕ್ಕಂಥ ಚಂದ್ರನ ಯಾಕೆ ಕೊಟ್ಟರು ಅಂದರೆ, ಚಂದ್ರ ಬಂದ ಕೂಡಲೇ ಸಮುದ್ರ ಉಕ್ಕತ್ತೆ. ಹಾಗೆ ರಾಘವೇಂದ್ರ ತೀರ್ಥರು ಅವರು ಬಂದು ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಾಗ ಈ ಮಧ್ವಮತ ಬದಿ ಇತ್ತಲ್ಲ ಕ್ಷೀರ ಸಮುದ್ರ, ಅದು ಉಕ್ಕಿ ಬಂದಿದೆ. ಅದನ್ನೇ ಅದ್ಯ ಶ್ರೀ ರಾಘವೇಂದ್ರಾತಿ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಖಿ. ಮಧ್ವ ಸಿದ್ಧಾಂತ ಎಂಬತಕ್ಕಂಥ ದೊಡ್ಡ ವೃಕ್ಷವು ಫಲ ಕೊಟ್ಟಿದ್ದೇನೆ ರಾಘವೇಂದ್ರ ತೀರ್ಥರಿಂದ. ಆ ಫಲವನ್ನು ನಾವು ತಿಂತಾ ಇದ್ದೇವೆ. ಎಂಥ ಫಲ ನೋಡಿ, ಅದು ಯಾರು ಕೊಡದೇ ಇರತಕ್ಕಂಥ ಪದ. ನಾವು ಹಿಂದೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ನಾವು. ಅಂದರೆ ಪ್ರಹ್ಲಾದರಾಜರ ಕಾಲಕ್ಕೆ ನಾವು ಹೋಗಬೇಕು. ನರಸಿಂಹದೇವರೇನಿದ್ದಾರೆ, ಪ್ರಹ್ಲಾದರಾಜನನ್ನು ರಕ್ಷಣೆ ಮಾಡಿದ್ದಾರೆ, ಅದೆಲ್ಲ ನಿಮ್ಗೆ ಗೊತ್ತಿದೆ, ಅದು ಹೇಳಲಿಕ್ಕೆ ಹೋಗಲ್ಲ. ಆದರೆ ಹಿರಣ್ಯಕಶಿಪು ಇದ್ದಾನಲ್ಲ, ಅವನು ಆ ಪ್ರಹ್ಲಾದರಾಜನಿಗೆ ಎಷ್ಟು ಕಾಟ ಕೊಟ್ಟ ನೋಡಿ. ಬಹುಶಃ ಅವನು ಅನುಭವಿಸಿರುವ ಕಷ್ಟ ನಾವು ಯಾರೂ ಅನುಭವಿಸಿಲ್ಲ. ಮಾಟವನ್ನು ಕೂಡ ಮಾಡಿದ, ಕಡೆಗೆ ಮಗನ ಮೇಲೆ ಮಾಟ ಮಾಡಿದ್ದು ಇತಿಹಾಸದಲ್ಲೇ ಮೊಟ್ಟ ಮೊದಲು ಅಂದರೆ ಹಿರಣ್ಯಕಶಿಪು. ಆಗ ಅವನು ಹೇಳ್ತಾನೆ, ನೀ ಏನು ಮಾಡಿದ್ರು ನನಗೇನು ಭಯ ಇಲ್ಲ, ಯಾಕೆ ಅಂದರೆ ಪರಮಾತ್ಮ ಅನುಗ್ರಹ ಇದೆ ನನಗೆ ಅಂತ ಹೇಳಿಬಿಟ್ಟು. ಸರಿ, ಅದಾದ ಮೇಲೆ ಅವನನ್ನು ಕೊಲ್ಲಿಕ್ಕೆ ಅಂತ ಹೇಳಿಬಿಟ್ಟು ಕಂಬದಿಂದ ನರಸಿಂಹದೇವರು ಬಂದರು. ಅವನ ತೊಡೆ ಮೇಲೆ ಹಾಕ್ಕೊಂಡು ಬಗೆದರು, ಕೆಳಗಡೆ ದಬ್ಬಿದರು. ಆಯ್ತಲ್ಲ ಕೆಲಸ, ಶಾಂತ ಆಗಬೇಕು ತಾನೆ. ಶಾಂತ ಆಗಲಿಲ್ಲ. ಇನ್ನೂ ಹಲ್ಲು ಕಡಿತಾ ಇದ್ದಾನೆ, ಕಟ 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 ಹಲ್ಲು ಕಡಿತಾ ಇದ್ದಾನೆ. ಭಯಂಕರವಾದ ಸಿಂಹದ ಗರ್ಜನೆ ಮಾಡ್ತಾ ಇದ್ದಾನೆ. ಲಕ್ಷ್ಮೀದೇವಿನ ಕಳಿಸ್ಕೊಟ್ರು ಬ್ರಹ್ಮದೇವರಮ್ಮ, ಹೋಗಮ್ಮ ಸಮಾಧಾನ ಮಾಡು ಅಂತ. ಅದಕ್ಕೆ ಅವಳು ಹೋದ ಕೂಡಲೇ ಒಂದು ಜೋರಾಗಿ ಗುಟ್ರಾಗದ ಹಾಕಿ ಕೂಡಲೇ ಲಕ್ಷ್ಮೀದೇವಿ ವಾಪಸ್ ಬಂದ್ಬಿಟ್ರಂತೆ. ಇದೆಲ್ಲ ಪರಮಾತ್ಮನ ಅಭಿಪ್ರಾಯ ತಿಳ್ಕೊಂಡು ಪ್ರಹ್ಲಾದರಾಜನಿಗೆ ಅನುಗ್ರಹ ಮಾಡಬೇಕು ಅಂತ ಅವನು ಪರಮಾತ್ಮ ತೀರ್ಮಾನ ಮಾಡಿದ್ದಕ್ಕೋಸ್ಕರ ಅವನು ಹೋಗಿ ಅನುಗ್ರಹೀತನಾಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಾವು ಗಂಡಂದರು ನಾವು ಯಾವಾಗ ಕೋಪಗೊಳ್ತೀವಿ ಅಂತ ಹೆಂಡತಿ ಗೊತ್ತಿರಲ್ವ? ಖಂಡಿತ ಗೊತ್ತೇ ಇರುತ್ತದು. ನಮಗೆ ನಮ್ಮ ಹೆಂಡಂದ್ರಿಗೆ ಗೊತ್ತಿರುತ್ತೆ ಅಂದಮೇಲೆ ಏನು ಓದಲೇ ಇದ್ದರೂ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ ಅಂಥವರು. ಇನ್ನು ಲಕ್ಷ್ಮೀದೇವಿ ಇದ್ದಾಳಲ್ಲ, ಆ ವ್ಯಕ್ತಿ ಸಕಲ ಅನಾಲೋಚನೆಪಿ ಸರ್ವವಿಷೀಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ ಅಂತ ಹೇಳಿದ ಮೇಲೆ ಅಂಥ ಲಕ್ಷ್ಮಿಗೆ ಪರಮಾತ್ಮ ಯಾವಾಗ ಕೋಪಗೊಂಡಿದ್ದಾನೆ ಗೊತ್ತಲ್ವ? ಅದಕ್ಕೆ ಇದ್ಯಾವುದೋ ಉಗ್ರ ಮೂರ್ತಿ ತಿಪ್ಪುದಲ್ಲ ಶ್ರೀಪಾದರಾಜರು ಹೇಳೋದು ಅಂಥೇಳಿ, ಯಾವತ್ತು ನಾ ಕಿವಿಯಿಂದ ಕೇಳಿಲ್ಲವಲ್ಲ, ಕಣ್ಣಿಂದ ನೋಡಿಲ್ಲವಲ್ಲ ಅಂಥೇಳಿ ವಾಪಸ್ ಬಂದ್ಬಿಟ್ರಂಥವ್ರು. ಲಕ್ಷ್ಮೀದೇವಿ ಕೂಡ ಒಪ್ಪಲಿಲ್ಲ. ಬ್ರಹ್ಮದೇವರು ಹೋದರು ತಾವೇ, ಮಗ ಹೋಗೋಣ ಅಂತ. ಅವರು ಕೂಡ ಹಾಗೆ ಬಂತು, ಅವ್ರಿಗೂ ಆಗಲಿಲ್ಲ, ಅವರು ವಾಪಸ್ ಬಂದರು. ಬ್ರಹ್ಮ ಪ್ರೇಷಿತವಾನ್ ಅಂತಿಕೆ ಸಂಸ್ಥಂ, ತನ್ನ ಸಮೀಪದಲ್ಲಿರತಕ್ಕಂಥ ಪ್ರಹ್ಲಾದರಾಜನ್ನು ಕಳಿಸ್ಕೊಟ್ಕೊಳ್ಳಿ. ಅಷ್ಟೊಂದು ಗರ್ಜನೆ ಮಾಡ್ತಾ ಇರ್ತಕ್ಕಂಥ ನರಸಿಂಹದೇವ ಆ ಪ್ರಹ್ಲಾದ ಬಂದ ಕೂಡಲೇ ತಣ್ಣಗಾಗ್ಬಿಟ್ಟು ನಗಲಿ ಶುರು ಮಾಡಿಬಿಟ್ಟಂಥವ್ರು. ಇದನ್ನು ವಿಜಯದಾಸರು ಹೇಳ್ತಾರೆ, ಸಂತತ ನಿನ್ನ ಪಾದ ಏಕಾಂತಾಶ್ರಯ ಭಕ್ತರಿಗೆ ಮೆಚ್ಚಿ ಸುಮ್ಮನಾಗದ ದೈವ, ಎಂತು ಪೇಳಲಿ ಕಿಂತು ಇಲ್ಲದ ಸ್ವಾಮಿ ಚಿಂತಿತ ಫಲದಾತ, ಪ್ರಹ್ಲಾದ ಬಂದು ನಿಲ್ಲಲು ಸೋತ ಮುಗುಳ್ನಗೆಯೇನೋ
ನೋಡಿ, ವಿಜಯದಾಸ ಸುಳಾದಿಯಲ್ಲಿ, ನರಸಿಂಹದೇವ ಸುಳಾದಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಅವನು ಬಂದ ಕೂಡಲೇ ಸುಮ್ಮನೆ ಆಗಿಬಿಟ್ಟ. ಹಾಗಲೇ ಆಯಿತು. ಎಲ್ಲ ದೇವತೆಗಳೂ ಕೂಡ ಸಮಾಧಾನ ಮಾಡಲಿಕ್ಕೆ ಹೋದಾಗ ಅವರು ಯಾರನ್ನೂ ಕೂಡ ಅವರ ಮಾತನ್ನು ಕೇಳದೆ ಪ್ರಹ್ಲಾದನಿಗೋಸ್ಕರವಾಗಿ ಅವನು ಬಂದ ಕೂಡಲೇ ಸುಮ್ಮನಾದ ಅಂತ ಹೇಳಿದರೆ, ಈ ಒಂದು ದೃಷ್ಟಾಂತ ಏನು ಅಲ್ಲಿದೆ ಅದೇ ದೃಷ್ಟಾಂತವನ್ನು ನಾವು ರಾಘವೇಂದ್ರಲ್ಲಿ ಕೂಡ ಇಟ್ಕೋಬೇಕು. ನಾವು ಪದ್ಮನಾಭ ತೀರ್ಥರು, ಅಕ್ಷೋಭ ತೀರ್ಥರು, ಮಾಧವ ತೀರ್ಥ, ನರಹರ ತೀರ್ಥರು, ವಿದ್ಯಾಧಿರಾಜರು, ಟೀಕಾರಾಯರು, ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥರು, ಕವಿಂದ ತೀರ್ಥರು, ವಿಭುದೇಂದ್ರ ತೀರ್ಥರು, ಅದಾದ ಮೇಲೆ ಶ್ರೀಪಾದರಾಜರು, ವ್ಯಾಸರಾಜರು, ವಾದಿರಾಜರು, ವಿಜೇಂದ್ರ ತೀರ್ಥರು, ಸುಧೀಂದ್ರ ತೀರ್ಥರು, ನೋಡಿ ಇಷ್ಟು ಜನ ಇದ್ದಾರೆ. ಅವರು ಯಾರಲ್ಲೂ ಬರದೇ ಇರತಕ್ಕಂಥ ಒಂದು ವೈಭವ ರಾಘವೇಂದ್ರ ತೀರ್ಥರಲ್ಲಿ ಮಾತ್ರ ಬಂದಿದೆ ಅಂದರೆ ಇವರಲ್ಲಿದ್ದು ಮಾಡಿಸಬೇಕು ಎಂಬುದಾಗಿ ಅವನ ಇಚ್ಛೆ ಅಂತ ನಮ್ಗೆ ಗೊತ್ತಾಯ್ತು ಈಗ. ಯಾಕೆಂದ್ರೆ ಎಲ್ಲ ದೇವತೆಗಳಿದ್ದರೂ ಕೂಡ ಅಷ್ಟು ಗರ್ಜನೆ ಮಾಡ್ತಾ ಸುಮ್ಮನೆ ಇದ್ದವನು ಅವರು ಬಂದರೂ ಕೂಡ ಪ್ರಹ್ಲಾದ ಬಂದಾಗ ಸುಮ್ಮನೆ ಆಗಿಬಿಟ್ಟ ಅಂತ ಹೇಳಿದ್ರೆ ಅದೇ ನಿಯಮ ಇಲ್ಲಿ. ಎಲ್ಲ ಗುರುಗಳಿದ್ದರೂ ಕೂಡ ಈ ವ್ಯಕ್ತಿ ಏನಿದ್ದಾರೆ ರಾಘವೇಂದ್ರ ತೀರ್ಥರು ಅವರಲ್ಲಿ ಇದ್ಕೊಂಡು ವೈಭವ ಬರೆಸೋಣ ಅವರನ್ನು ಅಂಥೇಳಿ ಅವರು ರಾಘವೇಂದ್ರ ತೀರ್ಥ ವೈಭವ ಕೊಡ್ತಾ ಇದ್ದಾರೆ ಅಂತ. ಮುಖ್ಯವಾಗಿ ನಾವು ಈ ಒಂದು ನಾಳೆ ನಾಡದ್ದು, ನಾಳೆ ಬಿಡ್ರಿ, ಇನ್ನೊಂದು ಈ ಮಧ್ಯೆ ತಿಳ್ಕೋಬೇಕು ನಾವು. ಈಗ ಪೂಜೆ ಮಾಡಲಿಕ್ಕೆ ಯಾರ್ಯಾರೋ ಲೌಕಿಕರೆಲ್ಲ ಬರ್ತಾರೆ ಬೃಂದಾವನ ಪೂಜೆ ಮಾಡಲಿಕ್ಕೆ. ಪಾಪ 3 ದಿವಸ ಅವರಿಗೆ ರಜೆ ಹಾಕ್ಬಿಟ್ಟು ಬರ್ತಾರೆ, ಬೃಂದಾವನವನ್ನು ಮುಡ್ತಾರೆ. ಅವರು ಎಲ್ಲಿ ಹೋಗಿದ್ದು ಎಲ್ಲಿ ಬಂದರೆ ಗೊತ್ತಿಲ್ಲ, ಭಕ್ತಿ ಅಷ್ಟೇ, ಅದಕ್ಕೋಸ್ಕರ ಬರ್ತಾರೆ. ಎಲ್ಲ ಬೃಂದಾವನಗಳು ಮುಡ್ತಾರೆ, ಎಲ್ಲ ಕಡೆ ಎಲ್ಲ ಕೆಲವು ಸತಿ ಮುಡ್ತಾರೆ, ಆಗತ್ತೆ. ಅಂತೂ ಕೆಲಸ ಆಗಬೇಕು. ಸಾವಿರಾರು ಜನ ಪಂಚಾಮೃತ ಅಭಿಷೇಕ ಎಲ್ಲ ಒಂದೇ ಸತಿ ಬಂದಿರುತ್ತೆ, ಮಾಡಬೇಕು. ಯಾರಿದ್ದರೂ ಸಾಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಬೃಂದಾವನ ಮುಟ್ಟಬೇಕಾದ ಸಾಮಾನ್ಯವಾಗಿ ನಮಗೆಲ್ಲ ಮಡಿ ಇರೋದು ನಮ್ಮ ಜನಿವಾರದಲ್ಲಿ, ನಮ್ಮ ಮಡಿ ಇರೋದಲ್ಲ ಜನಿವಾರದಲ್ಲಿ. ಆ ಜನಿವಾರ ಏನಿದೆ ಅದು ಮೈಲಿಗೆ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ನಾವು ದೇವ್ರ ಮುಟ್ಲಿಕ್ಕೆ ಬರೋಲ್ಲ. ಇದು ಶುದ್ಧವಾಗಿತ್ತು ಅಂದರೆ ನೀನು ಹೇಗೆ ಇರು ಶುದ್ಧಿನೇ. ಅದಕ್ಕೆ ರಾಯರೇನು ಮಾಡಿದ್ರು ಅಂದರೆ ಅವರು ಬೃಂದಾವನಕ್ಕೆ ಹೋಗುವಾಗ ಮೊದಲು ಪೌರ್ಣಿಮೆ ಬಂತು. ಆ ಪೌರ್ಣಿಮೆ ಏನದು ಅಂತ ಹೇಳಿದ್ರೆ ಹಯಗ್ರೀವ ಜಯಂತಿ. ಸಾಕ್ಷಿ ಹಯಾಸೋತ್ರಿ ಅಂತ ಹೇಳಲಿಕ್ಕೆ ಹಯಗ್ರೀವ ಜಯಂತಿನೇ ಮೂಲ ಕಾರಣ, ಅದೊಂದು. ಎರಡನೇದು ಎಲ್ಲರಿಗೂ ಉಪಕರ್ಮ ಮಾಡಿಸ್ಬಿಟ್ಟು ಒಂದು ಹೊಸ ಜನಿವಾರ ಹಾಕಿಸ್ಬಿಟ್ರು ಮೊದಲು. ಅಂದರೆ ಆಯಿತು ಬನ್ನಿರಿ ಈಗ ಪೂಜೆ ಮಾಡಿರಿ ಯಾರೇ ಮಾಡ್ತಿರೋ ಎಂಬುದಾಗಿ ಉಪಕರ್ಮ ಮಾಡಿ ಅವರನ್ನು ಶುದ್ಧರನ್ನಾಗಿ ಮಾಡಿ ಸೇವೆ ಮಾಡಿ, ಏನು ಮಾಡ್ತಿರೋ ಮಾಡಿ. ರಾಘವೇಂದ್ರ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ಅವರು 3 ದಿವಸ ಅವರು ಕಣ್ಣು ಬಿಟ್ಕೊಂಡಿರ್ತಾರೆ ಬೃಂದಾವನದಲ್ಲಿ. ಕೇವಲ ಮೂಲ ಬೃಂದಾವನದಲ್ಲಿ ಮಾತ್ರ ಅಲ್ಲ, ಈ ಒಂದು ಪ್ರತಿಯೊಂದು ಬೃಂದಾವನದಲ್ಲಿಯೂ ಕೂಡ ಅವರು ಕಣ್ಣು ಬಿಟ್ಕೊಂಡಿರ್ತಾರೆ. ಇಲ್ಲಿ ಬಂದು ಶ್ರವಣ ಮಾಡಿದರು, ಅವರ ದೃಷ್ಟಿ ನಿಮ್ಮ ಮೇಲೆ ಬಿತ್ತು. ನಾವು ಉಪನ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ನಾವು ಉಪನ್ಯಾಸ ಮಾಡಿದ್ವಿ, ಅವರ ಇಚ್ಛೆ ಇತ್ತು, ಆಯಿತು, ನಮ್ಮ ಮೇಲೂ ಒಂದು ದೃಷ್ಟಿ ಬಿತ್ತು. ಈ ಮಧ್ಯದಲ್ಲಿ ಸೇವೆ ಮಾಡಿದ್ರು, ಕಸ ಗುಡಿಸಿದ್ರು, ಇದೆಲ್ಲ ಹಾಕಿದ್ರು, ಮೈಕ್ ಸರಿ ಮಾಡಿಕೊಟ್ರು, ಎಲ್ಲರ ಮೇಲೂ ಕೃಪಾದೃಷ್ಟಿ. ಅವರ ದೃಷ್ಟಿ ಬಿದ್ದರೆ ಏನು ಲಾಭ ಅಂದರೆ ಪಾಪಗಳು ಎಂಬತಕ್ಕಂಥ ದೊಡ್ಡ ಪರ್ವತ ಅದು ಪುಡಿ 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 ಆಗೋರು. ಅದು ಇಂದ್ರದೇವರ ವಜ್ರಾಯುಧ ಎಂಬುದು ಕೇವಲ ಪರ್ವತಗಳ ರೆಕ್ಕೆ ಮಾತ್ರ ಕತ್ತಿಸಿದ್ದಷ್ಟೇ, ಪುಡಿ ಪುಡಿ ಮಾಡಲಿಲ್ಲ. ಅದು ರಾಘವೇಂದ್ರ ತೀರ್ಥರ ಅವರ ದೃಷ್ಟಿ ಇದಲ್ಲ, ಅದು ಪಾಪ ಎಂಬ ಪರ್ವತವನ್ನು ಪುಡಿ ಪುಡಿ ಮಾಡಾಕತ್ತೆ. ಅಗಾದ್ರಿ ಸಂಭೇದನ, ಅದಕ್ಕೆ ಸಂಭೇದನ ಸಂಪದ ಕೊಟ್ಟಿದ್ದಾರೆ. ಅಗಾದ್ರಿ ಸಂಭೇದನ ದೃಷ್ಟಿ ಎಂಬ ವಜ್ರಾಯುಧ, ಅದಕ್ಕೆ ಅವರ ದೃಷ್ಟಿ ಬೇಕು ಅಂತ ನಾವು 3 ದಿವಸಕ್ಕೆ ಇಷ್ಟು ವೈಭವ ಮಾಡೋ. ಇನ್ನು ಆರಾಧನೆಯ ವೈಭವ ನೋಡೋಣ. ಇದೆಲ್ಲ ಇಲ್ಲಿರೋದೆ. ಈ ಒಂದು 8 ಶ್ಲೋಕ ಅಂತ ಹೆಸರು ಅಷ್ಟೇ, ಅಷ್ಟಕ ಅಂತ ಹೆಸರು. ಇದನ್ನು 8 ದಿವಸ ಉಪನ್ಯಾಸ ಮಾಡ್ಬೋದು. ಅಷ್ಟು ಕಥೆಗಳನ್ನು ಕೂಡ ಇದರಲ್ಲಿ ಸಂಗ್ರಹ ಮಾಡಿದ್ದಾರೆ. ಅದು ಎಂಥ ಒಂದು ಸಂಗ್ರಾಹಕ ಶಕ್ತಿ ಅಪ್ಪಣ್ಣಾಚಾರ್ಯಗೆ ರಾಯರು ಕೊಟ್ಟಿದ್ದಾರೆ ಅಂದರೆ ಅದು ಹೇಳೋದಕ್ಕಿಂತ ರಾಯರೇ ಅವರಲ್ಲಿದ್ದುಕೊಂಡು ತನಗೆ ಹೇಗೆ ಬೇಕೋ ಮಾಡಿಕೊಂಡು ಅಂತ ಹೇಳಿದರೂ ಕೂಡ ತಪ್ಪೇನಾಗುವುದಿಲ್ಲ. ಅಂತಹ ಅವರ ವೈಭವ ನೋಡೋಣ. ಬೆಂಗಳೂರಿನಲ್ಲಿ ಸುಮಾರು 423 ಮಠಗಳಿದೆ ಅಂತ ನನ್ನ ದೃಷ್ಟಿಗೆ ಗೊತ್ತಾಗಿರೋದು ಅಷ್ಟೇ. ಹೋದ ವರ್ಷ ಸುಬುಧೇಂದ್ರ ತೀರ್ಥರು ಬಂದು 3 ಜಾಗಗಳಲ್ಲಿ ನನಗೆ ಗೊತ್ತಿದ್ದ ಹಾಗೆ 3 ಜಾಗಗಳಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಿ ಹೋದರು. 420 ಇತ್ತು, 423 ಆಯಿತು. ಇನ್ನು ನಾ ಹೇಳಿದ್ದು 3 ವರ್ಷದ ಹಿಂದಿದ್ದು ಹೇಳಿದ್ದು ನಾನು. ಇನ್ನು ಒಂದು ವರ್ಷಕ್ಕೆ ಅದು ಒಂದು 2 ಇಟ್ಕೊಳ್ಳಿ, ಜಾಸ್ತಿ ಆಗ್ತಾ ಇರುತ್ತೆ. ಒಟ್ಟು ನಾವು ಹಿಂಗೆ ತೆಗೆದುಕೊಳ್ಳೋಣ. ಈಗ
ಇಡೀ ನಮ್ಮ ಭಾರತ ದೇಶದಲ್ಲಿ, ಬೇರೆ ದೇಶದ ಬೇಡ, ಭಾರತ ದೇಶವಾದ ಕರ್ಮಭೂಮಿಯಲ್ಲಿ ಒಟ್ಟು 500 ಮಠಗಳಿದೆ ಅಂತ ಸ್ಥೂಲವಾಗಿ ಇಟ್ಕೊಳ್ಳೋಣ ಸಾಕು. ಸ್ಥೂಲವಾಗಿ 500 ಮಠ ಇದೆ. ನಾಡದ್ದು ಅಂದರೆ ಪಾಡ್ಯ, ಬಿದಿಗೆ, ತದಿಗೆ 9, 10, 11 ಏನಿದೆ ಅವತ್ತಾನೆ, 10, 11, 12 ಏನಿದೆ, ಆ 3 ದಿವಸಗಳಲ್ಲಿ ಪ್ರತಿಯೊಂದು ಮಠಕ್ಕೂ, ಒಂದು ಮಠಕ್ಕೆ 5 ಜನರಂತೆ 15 ಜನ ಬೇಕು. ಯಾರು? ಪಂಡಿತರು, ಶಾಸ್ತ್ರ ಓದ್ದವರು, ಇದ್ದಿದ್ದರಲ್ಲಿ ಪಂಡಿತರು, ಸದಾಚಾರಿಗಳು, ಹಾಗೆ ಆರಿಸ್ತಾರೆ. ಹಾಗೆ ಒಂದು ಮಠಕ್ಕೆ 15 ಜನ ಆಯಿತು. 500 × 15 ಅಂದರೆ ಎಷ್ಟಾಯಿತು? 75 ಅಲ್ವಾ? 75 ಅಂದರೆ 2 0 ಹಾಕ್ಕೊಳ್ಳಿ. 7500 ಜನಕ್ಕೆ ಪಂಡಿತರಿಗೆ ಪಂಚಭಕ್ಷ ಪರಮಾನ್ನ ಊಟ. ಇದು ಮಧ್ವಾಚಾರ ಇರೋ ನಾವು ಮಾಡ್ತೇವೆ ಹೇಳಿರೋಣ, ಪ್ರಾಮಾಣಿಕವಾಗಿ ಹೇಳಿ. ಮಧ್ವಾಚಾರ್ಯ ರಾಯರಲ್ಲಿ ಇದ್ದಿದ್ದಕ್ಕೆ ಆಗಿದ್ದು ಅದು ಬೇರೆ ವಿಚಾರ. ಆದರೆ ಈ ವೈಭವ ಬರೋದು ರಾಘವೇಂದ್ರ ತೀರ್ಥರು ಬಿಟ್ಟು ಬೇರೆ ಯಾರಲ್ಲೂ ಬರೋದಿಲ್ಲ. ಯಾಕೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ಅದಕ್ಕೆ ಅವರಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ. ವಾಯುನಾಚ, ಆ ಚಾ ಶಬ್ದದಿಂದ ವಾಯುದೇವರು ಮಾತ್ರವಲ್ಲ, ಲಕ್ಷ್ಮೀದೇವಿ, ನಾರಾಯಣ ಎಲ್ಲರೂ ಇದ್ದಾರೆ. ಆ ಗೋಪಾಲದಾಸರ ಸುಳಾದಿ ನೋಡ್ರಿ ಬೃಂದಾವನದಲ್ಲಿ, ನಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗಾಗಿ 7500 ಜನಕ್ಕೆ ಬ್ರಾಹ್ಮಣರಿಗೆ, ಶಾಸ್ತ್ರ ಓದ್ದೋರಿಗೆ ಯಾವ ರೀತಿ ಪಂಚಭಕ್ಷ ಪರಮಾನ್ನ, ಹೌದಾನೆ? ಪಂಚಭಕ್ಷ ಇರಲೇಬೇಕಲ್ಲ, ಆರಾಧನೆ ಇರಲೇಬೇಕು. ಪಂಚಭಕ್ಷಗಳು 5 ಎಲೆ ಹಾಕಬೇಕು. ನ್ಯಾಯವಾಗಿ ನೋಡಿದ್ರೆ 5 ಎಲೆ, ಪಂಚಪಾತ್ರೆ, ತಂಬಿಗೆ, ಲೋಟ, ಪಂಚೆ, ಆಮೇಲೆ ಪಂಚರೂಪಗಳು ಎಲ್ಲ ಪಂಚ. ಕಡೆಯ ಪಕ್ಷ 5000ಕ್ಕಿಂತ ಕಡಿಮೆ ಎಲ್ಲಿ ಬರುತ್ತೆ ರೀ ಅವರಿಗೆ ಬೆಂಗಳೂರಲ್ಲಿ? 50 ರೂಪ್ಯಕಾಣಿ. ಆವಾಹನೆ ಮಾಡಿದ್ದಾರನ್ನ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಅಲ್ಲೂ ಪಂಚರೂಪಗಳೇ. ಆ ಪಂಚರೂಪ ಬ್ರಾಹ್ಮಣ ಗೃಹಸ್ಥಾಶ್ರಮಿಗಳಾದ ಬ್ರಾಹ್ಮಣರ ಪಂಡಿತರೇನಿದ್ದಾರೆ ಅವರ ಹೃದಯದಲ್ಲಿ ಇರುವ ನಿಯಾಮಕನಾಗಿರ್ತಕ್ಕಂಥ ಪರಮಾತ್ಮನ 5 ರೂಪಗಳ ಆರಾಧನೆ ಯಾರಿಗೂ ಬರೋದಿಲ್ಲ ನೋಡಿ. ಮತ್ತು ಯಾರೂ ಮಾಡದೇ ಇದ್ದಿದ್ದು ಇವರ್ಯಾಕೆ ಶುರು ಮಾಡಿದರು ಅಂತ ಪ್ರಶ್ನೆ ಬಂತು ನಮಗೆ. ಯಾರೂ ಶುರು ಮಾಡಿಲ್ವಲ್ಲ, ಇವರ್ಯಾಕೆ ಮಾಡಿದರು? ವಸ್ತುತಃ ಬೇರೆಯವರಿಗೆ ಈ ಪದ್ಮನಾಭ ತೀರ್ಥರಿಂದ ಲೆಕ್ಕ ಹಾಕ್ಕೊಂಡ್ರೆ ನಾವು ಪದ್ಮನಾಭ ತೀರ್ಥರೇ ಮೊಟ್ಟ ಮೊದಲು ಬೃಂದಾವನ. ಯಾಕೆಂದರೆ ಎಲ್ಲ ಬೃಂದಾವನಗಳಿಂದ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂತ ನದಿ ತೀರದಲ್ಲಿ ಅದು ನದಿ ನೀರಲ್ಲಿ ಹಾಕ್ಬಿಡೋರು ಹೋಗ್ತಾಯಿತ್ತು. ಯಾರನ್ನೂ ದಹನ ಮಾಡೋದು ಅಂತಿಲ್ಲ, ಅದು ಇಲ್ಲೇ ಇಲ್ಲ. ಇನ್ನು ಖನನ ಮಾಡಬೇಕು, ಅದು ಪದ್ಮನಾಭ ತೀರ್ಥನೇ ಶುರು ಆಯಿತು. ಯಾಕೆ ಅಂದರೆ ಶಿಷ್ಯರೆಲ್ಲ ಕೇಳಿಕೊಂಡ್ರು ಪದ್ಮನಾಭ ತೀರ್ಥನ, ಸ್ವಾಮಿ ನೀವೆಲ್ಲರೂ ಕೂಡ ನೀರಿನಲ್ಲಿ ಹೊರಟೋದ್ರೆ ನಿಮಗೆ ಗುರ್ತಿಸ್ಕೊಂಡು ಯಾರೋ ಒಂದು ಆರಾಧನೆ ಮಾಡಲಿಕ್ಕೆ ಒಂದು ಪ್ರತೀಕ ಬೇಡವಾ ಅಂದರು. ಆಯಿತು ಬೃಂದಾವನ ಮಾಡ್ರಪ್ಪ ಅಂದರು. ಅಲ್ಲಿಂದ ಶುರು ಆಯಿತು. ಅವರು ಬಂದಿದ್ದಕ್ಕೆ ಒಂದು ನರಹರಿ ತೀರ್ಥರು ಅಲ್ಲೇ ಬಂದರು, ಅಲ್ಲೇನೇ ಮಾಧವ ತೀರ್ಥರು, ಅಲ್ಲೇನೇ ಇನ್ನಾರು ನರಹರಿ ತೀರ್ಥರು, ಎಲ್ಲ ಸಮೀಪದಲ್ಲೇ ಬಂದರು ಎಲ್ಲ. ಹೀಗೆಲ್ಲ ಆಗಿ ಎಲ್ಲರೂ ಅವ್ರ ಸುತ್ತಲೂ ಬರಬೇಕು ಅಂತ ಶುರು ಮಾಡಿಕೊಂಡ್ರು. ಅಲ್ಲಿಂದ ಬೃಂದಾವನದ ಕಾನ್ಸೆಪ್ಟ್ ಬಂತು. ಅಲ್ಲೆಲ್ಲ ಅಲಂಕಾರ ಮಾಡ್ತಾಯಿದ್ರು. ಹೇಗೆ ಅಲಂಕಾರ ಮಾಡ್ತಾಯಿದ್ರು? 5 ಜನ ಕೂಡಿಸೋದು ಅಂತೇನಿಲ್ಲ, ಯಾರ್ಯಾರು ಪಂಡಿತರು ಬರ್ತಾರೋ ಯಾರಿಗೂ ಅವಮಾನ ಆಗಬಾರ್ದು. ಈಗೆಲ್ಲ ಹಾಗೆ ಆಗತ್ತೆ. ಮೊದಲೇ ಹೇಳಿರ್ತಾರೆ, ಪರವಾಗಿಲ್ಲ ಅಷ್ಟೇ ಹೊರತಾಗಿ ಹಿಂದೆಲ್ಲ ಯಾರಿಗೂ ಹೇಳ್ತಾ ಇದ್ದಿಲ್ಲ. ಆರಾಧನೆ ಇದೆ ಬನ್ನಿರಿ ಅಷ್ಟೇ. ಈಗ ಮೊಬೈಲ್ನಲ್ಲಿ ಹಾಕಲ್ವಾ ಹಾಗೆ 3 ದಿವಸ ಆರಾಧನೆ ಆಗುತ್ತೆ ಬನ್ನಿರಿ ಅಷ್ಟೇ. ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದ್ಬಿಡೋರು. ಬಂದಾಗ ನೋಡೋರು ಯಾರೇ ಇದ್ದಾರೆ ಅಂತ. ಎಲ್ಲರನ್ನು ಕೂಡ ಒಟ್ಟಿಗೆ ಕೂಡಿಸ್ಬಿಟ್ಟು ಎಲ್ಲರಿಗೂ ಒಂದು ಗೌರವ ಕೊಟ್ಟು ಇವರಿಗೆ ಆಮೇಲೆ ಒಂದು ಶಾಲೆಗೆ ಹೊತ್ಸ್ಬಿಟ್ಟು ಅವರಿಗೆ ಒಂದು ಉಪನ್ಯಾಸ ಮಾಡಿಸಿ ಒಂದು ಎಕ್ಸ್ಟ್ರಾ ಸಂಭಾವನೆ ಕೊಡೋರು. ಈ 5 ಜನ ಕೂರಿಸಿ ಅಲಂಕಾರ ಮಾಡೋ ಕಾನ್ಸೆಪ್ಟ್ ಇದ್ದೇ ಇದ್ದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಬರುವವರೆಗೂ ಮಾಡಬೇಕು ಅಂತಿದೆ. ಎಲ್ಲಿ ನಮ್ಮ ಸನ್ಯಾಸ ಪದ್ಧತಿ ನಾವು ನೋಡಿದ್ವಿ ಅಂದರೆ ವಿಷ್ಣು ತೀರ್ಥದಲ್ಲಿ ಸನ್ಯಾಸ ಪದ್ಧತಿ ನೋಡಿದ್ರೆ ಅನಿರುದ್ಧಾದಿ ಪಂಚರೂಪಗಳ ಆರಾಧನೆ ಮಾಡಬೇಕು ಎಂಬುದಾಗ 5 ಶ್ಲೋಕ ಇದೆ, ಬರೆದಿದ್ದಾರೆ ಅವರು. ಆದರೆ ಮಧ್ಯೆ ಯಾರು ಮಾಡ್ತಾ ಇದ್ದಲ್ಲಿ ಬಿಟ್ಟೋಗಿತ್ತು ಅಷ್ಟೇ. ಈ ಮಧ್ಯದಲ್ಲಿ ರಾಯರು ಬಂದರು. ರಾಯರು ಬರುವಾಗ ಅವರಿಗೇನಾಯಿತು, ಕಷ್ಟ ಇತ್ತಲ್ಲ ಅವರಿಗೆ. ಕಷ್ಟ ಸಂದರ್ಭದಲ್ಲಿ ಅವರಿಗೇನಾಯಿತು, ಬೆಳಿಗ್ಗೆ ನೋಡ್ತಾರೆ, ಅವ್ರ ಹೆಂಡತಿ ನೋಡಿದ್ರೆ ಅವ್ರ ಮನೆ ಕನ್ನ ಹಾಕಿದ್ರು ಯಾರು ನೋಡಿ. ರಾಘವೇಂದ್ರ ತೀರ್ಥರ ಪಕ್ಕದ ಮನೆಯಲ್ಲಿ ದೊಡ್ಡ ಸಾಹುಕಾರ ಇದ್ದಾರೆ, ಅವ್ರ ಮನೆ ಕನ್ನ ಹಾಕಿಲ್ಲ. ಇದಕ್ಕಿಂತ ಮೊದಲು ಒಂದು ದೊಡ್ಡ ಸಾಹುಕಾರ ಇದೆ, ಅವ್ರ ಮನೆ ಕನ್ನ ಹಾಕಿಲ್ಲ, ರಾಯರ ಮನೆ ಕನ್ನ ಹಾಕಿದ್ದಾರೆ. ಬಹುಶಃ ರಾಯರ ಮನೆ ಬೇಗ ಒಡಿಲಿಕ್ಕೆ ಬರುತ್ತೆ ಅಂತ ಹಾಕಿದ್ರೆ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ನೋಡ್ತಾರೆ, ಏನು ಒಡೆದೋಗಿರ್ತಕ್ಕಂಥ ತೂತಾಗಿರ್ತಕ್ಕಂಥ ಪಾತ್ರೆಗಳು. ಅದಕ್ಕೆ ಹುಣಸೆಹಣ್ಣು ಮೆತ್ತಿ ಮೆತ್ತಿ ನೀರು ನಿಲ್ಲಿಸ್ತಾ ಇದ್ಲು ಅವ್ರ ಹೆಂಡತಿ ಸರಸ್ವತಿ ದೇವಿ.
ಅಂತಹ ತಮಿಗೆಗಳನ್ನು ಪಂಚಪಾತ್ರ ಹೊಡ್ಕೊಂಡು ಹೊರಟೋದ್ರು. ಎರಡೇ ಪಂಚೆ ಇದ್ದು ನಮಗೆ ನೋಡಿ, ಈ ಮಠಕ್ಕೆ ಬಂದಾಗ ಈ ಮಠದಲ್ಲೇ ಸುಮಾರು 10 ಪಂಚೆ ನಾನು ತೊಗೊಂಡಿದ್ದೀನಿ ಈ ವರ್ಷದಲ್ಲಿ. ಅಂದರೆ ಪಂಚೆಗಳು ಏನೂ ಇದಿಲ್ಲ, ಎಷ್ಟು ಬೇಕೋ ಉಟ್ಕೊಂಡು ಒಂದೊಂದು ಗಂಟೆಗೆ ಬೇಕಾದ್ರೆ ಉಟ್ಕೊಂಡ್ರು ಪಂಚೆ ಇದೆ ನಮ್ಮ ಹತ್ರ. ಉಟ್ಕೊಳ್ಳಿ ಪುರುಸೊತ್ತಿಲ್ಲ ಅಷ್ಟೇ, ಅಷ್ಟು ಪಂಚೆ ಬರುತ್ತೆ. ರಾಘವೇಂದ್ರ ಇದ್ದು ಎರಡೇ ಪಂಚೆ ಅರ್ಥ ಮಾಡ್ಕೋಬೇಕು. ಒಂದು ಪಂಚೆ ಉಟ್ಕೊಂಡಿದ್ದಾರೆ, ಇನ್ನೊಂದು ಪಂಚೆ ಒಣಾಕಿದ್ದಾರೆ ಅಷ್ಟೇ. ಆ ಒಣಾಕಿದ ಪಂಚೆ ಹೊಡ್ಕೊಂಡು ಹೊರಟೋದು ಅವನ. ಬೆಳಿಗ್ಗೆ ಪಂಚೆ ಇಲ್ಲ, ಪಂಚಪಾತ್ರೆ ಇಲ್ಲ. ಸರಿ, ಊಟ ಮಾಡಬೇಕು ಅಂತ ಊಟ ಸಿಕ್ಕಿದ್ರೂ ಕೂಡ ಪತ್ರಾಭಾವಾತ್ ಭೂಮಿ ಮೇವಾಲಭಿಷ್ಟ. ಎಷ್ಟೋ ಬಾರಿ ಎಲ್ಲ ಸಿಕ್ಕಿದಂತೆ ನೈವೇದ್ಯ ಮಾಡಿದ್ದಾರೆ, ಅಡುಗೆ ಮಾಡಬೇಕು, ಆದರೆ ಎಲೆ ನೋಡ್ತಾರೆ, ಎಲೆ ಇಲ್ಲ. ಹೋಗಿ ಪಕ್ಕ ಬಂದು ಕೇಳಿದ್ರೆ ಎಲೆ ಕೊಡಲ್ವ ಅವರು? ಯಾರನ್ನು ಕೇಳಬಾರ್ದು. ಈಶಾವಾಸ್ಯಮಿದಂ ಸರ್ವಂ ತೇನ ತಕ್ತೇನ ಭುಂಜೀತಃ ಮಾಗೃದಃ ಕಸ್ಯಸ್ವಿದ್ದನಂ. ಯಾರತ್ರ ಹೋಗಿ ನೀನು ಅದು ಕೊಡು ಇದು ಕೊಡು ಅಂತ ಕೇಳಬೇಡ. ಯಾರಿಗೂ ಸ್ವಾತಂತ್ರ್ಯ ಇಲ್ಲ, ಪರಮಾತ್ಮನನ್ನೇ ಕೇಳು. ನೋಡಿ, ಆ ಸಿದ್ಧಾಂತ ಅವರು ಗ್ರಂಥದಲ್ಲಿ ಬರೆದವರು, ಬರೆದಂತೆ ಅವರು ಆಚರಣೆ ಮಾಡಿದವರು. ಅದಕ್ಕೆ ಸತ್ಯ ಧರ್ಮ ರಥರು ಅಂತ ಕರೆಯೋದವರನ್ನು. ಸತ್ಯ ಅಂದರೆ ಎಲ್ಲ ಶಾಸ್ತ್ರಗಳು ಸತ್ಯ ಅಂದರೆ, ರಥ ಧರ್ಮ ಅಂದರೆ ಏನು? ಅಲ್ಲಿ ಹೇಳಿದಕ್ಕಂಥ ಧರ್ಮ ಇದೆ, ಅದರಲ್ಲಿ ರಥರಾದವರು. ಹಾಗಾದರೆ ರಾಘವೇಂದ್ರ ತೀರ್ಥರು ನಾವು ಕಲ್ಪವೃಕ್ಷ ನಮಗೆ ಕಾಮಧೇನು ಆಗಬೇಕಾಗಿದ್ದರೆ ನಾವು ಸತ್ಯಧರ್ಮ ರಥರಾಗಿದ್ದುಕೊಂಡು ಅವರನ್ನು ಉಪಾಸನೆ ಮಾಡಬೇಕು. ಏನು ಇಲ್ಲದೆ ಬಂದು ಇಲ್ಲಿ ಹಾಕಿದ್ದರಿಂದ ಹಾಗೆಲ್ಲ ಕೊಡಲ್ಲ, ಅಷ್ಟು ಸುಲಭ ಅಲ್ಲ. ಸುಲಭ ನೋ ಹರಿ ನೋ ಅದು ಎನ್ನುವೋ, ಅದು ಇದಲ್ಲ ಅರ್ಥ. ಅಷ್ಟು ಬೇಗ ಸುಲಭ ಒಲಿಯಲ್ಲ ಅವನು. ಹೀಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದರು. ಇಷ್ಟೊಂದು ಅವರು ರಾಘವೇಂದ್ರ ವಿಜಯ ಹೇಳ್ತಾರೆ, ನಮಗೇನಾದರೂ ರಾಘವೇಂದ್ರ ತೀರ್ಥರು ಕಷ್ಟಪಟ್ಟಿರುವ ಒಂದು ಚಿತ್ರವನ್ನು ಯಾರಾದರೂ ಒಂದು ದೃಷ್ಟಾಂತ ಕೊಡೋದಾದರೆ ದ್ವಾಪರ ಯುಗದಲ್ಲಿ ಕುಚೇಲ್ ನನ್ನ ಕೊಡ್ಬೋದು ಅಷ್ಟೇ ಹೊರತಾಗಿ ಇಲ್ಯಾರೂ ಇಲ್ಲ ಅಂತ. ನೋಡಿ, ರಾಘವೇಂದ್ರ ತೀರ್ಥರು ಬಂದ ಮೇಲೆ ನೋಡಿ ಎಷ್ಟು ಜನ ಆರಾಮಾಗಿದ್ದಾರೆ. ನೋಡಿ, ಎಷ್ಟೋ ಜನ ಕೆಲಸ ಬಿಟ್ಬಿಟ್ಟು ರಾಘವೇಂದ್ರ ಮಠದ ಸೇವೆ ಮಾಡಿಕೊಂಡೇ ಇದ್ದಾರೆ. ಯಾರೊಬ್ಬರು ಹಿಂದೆ ಅಂದಿದ್ರು, ಮಧ್ವ ಮಠ ಇದಲ್ಲ ಅದು ದಾರಿದ್ರ್ಯೋಪೇತವಾದದ್ದು ಅಂತ ಒಂದು ಮಾತಂದಿದ್ದು. ಅವ್ರಿಗೆ ಏನು ಸಿಕ್ತೋ ಏನು ಸಿಗಲಿಲ್ಲ ಗೊತ್ತಿಲ್ಲ. ಆದರೆ ರಾಘವೇಂದ್ರ ತೀರ್ಥರು ಬಂದ ಮೇಲೆ ದಾರಿದ್ರ್ಯ ಮಠ ಇದೆಯಾ ನಮ್ಮದು ದಾರಿದ್ರ್ಯ. ನಾವು ತಿನ್ನೋ ಊಟ ಯಾರು ತಿಂತಾರೆ? ಯಾರೂ ತಿನ್ನೋಲ್ಲ. ಅಲಂಕಾರಕ್ಕೆ ಊಟ ಮಾಡಿಕೊಂಡು ನಾವು ಹೋದ್ವಿ ಅಂದರೆ ದಾರಿಯಲ್ಲಿ ಬರುವಾಗ ಇಷ್ಟಿಷ್ಟು ಅನ್ನ ಎಲ್ಲ ಚೆಲ್ಲಿರ್ತೀವಿ ನಾವು. ಚೆಲ್ಲಿಕ್ಕೆ ನಾವು ಅಲಂಕಾರ ಅಷ್ಟೇ, ಅದು ತಿನ್ನಲಿಕ್ಕಲ್ಲ. ಚೆಲ್ಲಿಕ್ಕೆ ಅಲಂಕಾರ ಅದು. ಇಲ್ಲಿ ಬರುವಾಗ ಇಲ್ಲಿ ಈ ಪೆಟ್ಟಿಗೆ ಅಂಗಡಿ ಇರುತ್ತೆ, ಗಾಡಿಯಲ್ಲಿ ಮಾರ್ತಾ ಇರ್ತಾರೆ ಅನ್ನನ, ಒಂದೊಂದು ಇಷ್ಟಿಷ್ಟು ಹಾಕ್ತಾ ಇರ್ತಾನೆ. ಅದು ನೋಡ್ತಾ ನಮ್ಗೆ ಹೊಟ್ಟೆ ಉರಿಯುತ್ತೆ. ಇಷ್ಟೊನ್ನ ಚೆಲ್ಲಿ ಬಂದವಲ್ಲ ನಾವು. ಆದರೆ ಇವು ನೋಡಪ್ಪ ಊಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಎಲ್ಲರಿಗಿಂತಲೂ ಕೂಡ ಮಧ್ವ ಸಮಾಜ ಎಂಬತಕ್ಕಂಥದ್ದು ಸಂಪದ್ಭರಿತವಾದದ್ದು, ಮಹಾಮಹಿಮರಾದಕ್ಕಂಥ ರಾಘವೇಂದ್ರ ತೀರ್ಥರು ಬಂದಿದ್ದಕ್ಕಾಗಿ. ಅದು ಯಾರಾದರೂ ಇಲ್ಲ ಅಂತ ಹೇಳ್ಬೇಡಿ ನೋಡೋಣ. ಇಷ್ಟು ಜನ ಕೂತು ಧೈರ್ಯವಾಗಿ ಹೇಳಿ ಪರವಾಗಿಲ್ಲ, ಇಲ್ಲ ಅಂತ ಹೇಳಿ ನೋಡೋಣ. ನಾನು ಈ ಪ್ರಶ್ನೆಯನ್ನು ಮಂತ್ರಾಲಯದಲ್ಲಿ ಎಲ್ಲ ಪಂಡಿತರು ಕೂತಿದ್ದರು. ಆ ಪಂಡಿತರ ಮೇಲೆ ಈ ಪ್ರಶ್ನೆ ಹಾಕಿದ್ದೇನೆ. ಎಲ್ಲ ಸುಮ್ಮನೆ ಕೂತಿದ್ರು. ಸುಮ್ಮನೆ ಕೂತ್ರಾಗಲ್ಲ, ನಿಮ್ಮ ಉತ್ತರ ಹೇಳಿ ನಾ ಅಪೇಕ್ಷೆ ಪಡ್ತೀನಿ ಎಂದೆ. ಹಾಗೆ ಹೇಳಿದ್ರು, ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯ ಆಚಾರ್ಯ. ಯಾಕೆಂದರೆ ದೊಡ್ಡ ದೊಡ್ಡ ಪಂಡಿತರಲ್ಲೇ ಹೇಳಿದರು, ರಾಘವೇಂದ್ರ ತೀರ್ಥರು ಬಂದಿಲ್ಲ ಅಂದರೆ ಎಲ್ಲ ಬ್ರಾಹ್ಮಣರು ಕೂಡ ಊಟಕ್ಕೆ ಭಾರೀ ಕಷ್ಟಪಡಬೇಕಾಗಿತ್ತು. ಅದು ಪಡಬಾರ್ದು ಅಂಥೇಳೇ ರಾಘವೇಂದ್ರ ತೀರ್ಥರು ಅಲಂಕಾರವನ್ನು ಮಾಡಿದ್ದು. ಅದಕ್ಕಾಗಿ ಅವರು ಅಲಂಕಾರ ಮಾಡಿರೋದು. ಯಾಕೆ ಅಂದರೆ ನನಗೆ ಎಲೆ ಇದ್ದಿಲ್ಲ, 5 ಎಲೆ ಹಾಕಲಿ. ಅದು ಗೃಹಸ್ಥಾಶ್ರಮಗಳಿಗೆ ಹೇಳಿದರು ಅವರು ಅಲಂಕಾರ. ಸನ್ಯಾಸ ಅವರೇ 5 ಎಲೆ ಹಾಕ್ಕೊಳ್ಳಿಲ್ಲ. ಆಮೇಲೆ ಪಾತ್ರೆ ಹೊರಟೋಗಿತ್ತಲ್ಲ ನಂದು, ತಮಗೆ ಪಾತ್ರೆ ಪಂಚಪಾತ್ರೆ ತಮಗೆ ಕೊಡ್ರಿ, ಪಂಚಪಾತ್ರೆ ಕೊಡ್ರಿ, ಎಲ್ಲ ಕೊಡಿ. ಪಂಚೆ ಇದ್ದಿಲ್ಲ ಹೋಗಿತ್ತಲ್ಲ, ಒಳ್ಳೆ ಪಂಚೆ ಕೊಡ್ರಿ ಅವರಿಗೆ. ಪಂಚೆ ಬಂತು. ಊಟ ಇಲ್ಲ, ಎಷ್ಟೋ ಸಾರಿ ನಮಗೆ ಊಟ ಇಲ್ಲದೆ ಹಾಗೇನೆ ಅಕ್ಷತೆ ಅಂಗಾರ ಭಜ್ಜಿ ಹಚ್ಕೊಂಡು ನಾವಾದರೆ ದಶಮಿ ದಿವಸನೇ ನಮಗೆ ಏಕಾದಶಿ ಕಳೆ ಬಂದುಬಿಟ್ಟಿರುತ್ತೆ. ಏನಪ್ಪ ಅಂದರೆ ನಾಳೆ ಏಕಾದಶಿ ಅಲ್ವಾ? ನಾಳೆ ತಾನೇ, ಇವತ್ತಲ್ವಲ್ಲ, ಇವತ್ತೇ ಅವನ ಮುಖ ನೋಡಲಿಕ್ಕಾಗಲ್ಲ. ಹಾಗಿದ್ದರೂ ಕೂಡ ಅಷ್ಟು ದಿವಸ ಉಪವಾಸ ಮಾಡಿದ್ರೂ ಕೂಡ ಅವರು ಅಕ್ಷತೆ ಅಂಗಾರವನ್ನು ಹಚ್ಚಿಕೊಂಡು ದೈನ್ಯ ಜೀವನ ತೋರಿಸ್ತಾ ಇದ್ದಿಲ್ಲ. ಪರಮಾತ್ಮ ನಮಗೇನು ಕಡಿಮೆ ಮಾಡಿದ್ದಾನೆ ಅಂತ ಹೇಳೋರು. ಇಂತಹ ಗುಣವುಳ್ಳ ತಮ್ಮ ಪತಿಯನ್ನು ನೋಡಿ ಸರಸ್ವತಿಯವರು, ಹಬ್ಬ ನನಗೆ ಇನ್ನೇನು ಬೇಡ, ದುಡ್ಡು ಸಂಪತ್ತು ಕಾಶಿ ಯಾವುದೂ ಬೇಡ ನನಗೆ, ಈ ವ್ಯಕ್ತಿ ನಮಗೆ ಯಾವಲ್ಲೂ ನನ್ನ ಅನುಗ್ರಹ ಮಾಡ್ತಾ ಇರಲಿ. ಅಂತಹ ಒಂದು ಪಂಡಿತರಾದ ವ್ಯಕ್ತಿ. ಅದೇನು ನಿರ್ವ್ಯಾಜವಾದ ಪ್ರೇಮ ದೇವರಲ್ಲಿ. ಪ್ರಾಜ್ಯಜ್ಞಾನ ವಶೀಕೃತ ಆಗಲ ಜಗದ್ದು ವಾಸ್ತವ್ಯ ಲಕ್ಷ್ಮೀದವಹ, ಅದನ್ನೇ ಹೇಳೋದು. ಇಂತಹ ರಾಘವೇಂದ್ರ ತೀರ್ಥರು ನಮಗೆಲ್ಲರಿಗೂ ಕೂಡ ಒಂದು ಅಲಂಕಾರ ಅಂತ ಮಾಡಿದ್ರು. ಅದಕ್ಕೆ 5 ಎಲೆ ಹಾಕ್ತಾರೆ. ಇನ್ನೊಂದು
ಎಷ್ಟು ಜನ ಗೊತ್ತಿದೆ, ಎಷ್ಟು ಜನ ಗೊತ್ತಿಲ್ಲ ನನಗೆ. ನಾವು ಸುಬದೇನ್ ತೀರ್ಥರು ಊಟ ಮಾಡುವಾಗ ನಾವು ಅವ್ರ ಜೊತೆ ಮಾಡ್ತಾಯಿದ್ದಿಲ್ಲ, ಅವ್ರು ಊಟ ಮಾಡೋ ನಾನು ನೋಡ್ತಾ ಇದ್ದೆ. ಏನು ಮಾತಾಡಲಿಕ್ಕೆ ಅಂತ ಬಂದಿದ್ದಾಗ ಹಾಗೆ ವಿಚಾರ ಎಲ್ಲ ಮಾತಾಡ್ತಾಯಿದ್ರು. ಈ ಎಲ್ಲ ಆದಮೇಲೆ ಒಂದು ಬಾಳೆಹಣ್ಣು ಮತ್ತು ಸಕ್ಕರೆ ಆ ಪಾಯಸದ ಪಕ್ಕದಲ್ಲಿ ಹಾಕ್ತಾರಲ್ಲ, ಇದು ಯಾಕೆ ಅಂತ ಅಲ್ಲಿ ಯಾರೋ ಒಬ್ಬರು ಕೇಳಿದೆ ನಾನು. ಅದಕ್ಕೆ ಅವರು ಇಲ್ಲ ಅದು ಪದ್ಧತಿ ಅಂದರು. ಎಲ್ಲ ಉಪ್ಪು ಬರೆಸೋದು ಪದ್ಧತಿಯೇ, ತುಪ್ಪ ಹಾಕೋದು ಪದ್ಧತಿಯೇ, ರಂಗೋಲಿ ಹಾಕೋದು ಪದ್ಧತಿಯೇ, ವಿಶಿಷ್ಟವಾದ ಕಾರಣ ಇರಬೇಕಲ್ವಾ, ನೀವೇ ಹೇಳಿಬಿಡಿ ಎಂದು ಸ್ವಾಮಿಗಳು. ಅದಕ್ಕೆ ರಾಘವೇಂದ್ರ ತೀರ್ಥರಿಗೆ ಎಷ್ಟೋ ದಿವಸ ದೇವರಿಗೆ ನೈವೇದ್ಯ ಇಲ್ಲದೆ ಇರುವಾಗ ಕೇವಲ ಒಂದು ಬಾಳೆಹಣ್ಣು ಸಕ್ಕರೆ ನಿವೇದನೆ ಮಾಡಿ ಪರಮಾತ್ಮ ಅರ್ಪಣೆ ಮಾಡಿ ಸ್ವಾಮಿ ಇಷ್ಟೇ ನಮಗೆ ಅಂತ ಹೇಳಿದ್ದಾರೆ. ಅದರ ಕುರುಹಿಗಾಗಿ ಆ ಪಾಯಸದ ಭಕ್ತಲ್ಲಿ ಆ ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದು ನಾವು ಬರೀ ಬಾಳೆಹಣ್ಣೆ ಪೂಜೆ ಮಾಡಿಬಿಡ್ತೀವಿ, ನಾವು ಸಿಪ್ಪೆ ಸಹಿತವಾಗಿ ಅವನಿಗೆ ಅಂತ. ಹಾಗಲ್ಲ, ನಾವು ಹೆಂಗೆ ತಿಂತೀವೋ ಹಂಗೆ ಇಡಬೇಕಲ್ಲಿ ದೇವರಿಗೆ. ನಾವು ಸಿಪ್ಪೆ ತಿಂತೀವ, ಕೆಲವರು ಅದು ಬಿಡಲ್ಲ, ಸಿಪ್ಪೆನೂ ತಿಂದಾಕ್ತಾರೆ. ಗೋವು ಬೈಕೊಳ್ಳುತ್ತೆ, ಸಿಪ್ಪೆ ಕೂಡ ಉಳಿಸ್ತಾ ಇದ್ದ, ಅದು ನುಂಗುಬಿಟ್ಟ ಅವನು ಅಂತ ಬೈತಾರೆ. ಆದರೆ ಸಿಪ್ಪೆ ತೆಗೆದು ಸಕ್ಕರೆ ಹಾಕಿ ನಮಗೆ ಹೇಗೆ ಬೇಕೋ ಹಾಗೆ ರಸಾಯನದಂತೆ ಮಾಡಿ ಅವರು ಊಟವನ್ನು ಮಾಡ್ತಾರೆ. ಅದಕ್ಕೆ ಕುರಿತಾಗಿ ಅದು ಕೊಟ್ಟಿದ್ದಲ್ಲಿ. ಹೀಗೆ ನೋಡಿ, ಎಲ್ಲ 5 ಎಲೆ ಪಂಚಪಾತ್ರೆಗಳು, ದಕ್ಷಿಣ ಮೊದಲಾದವುಗಳು ಇವೆಲ್ಲವನ್ನು ಕೊಡಿಸಿದ್ದು ನಮಗೆ ರಾಘವೇಂದ್ರ ತೀರ್ಥರು. ಯಾಕೆ ನೋಡಿ, ಎಲ್ಲೋ ಬಿಟ್ಟೇ ಹೊರಟೋಗಿತ್ತದು ಅಲಂಕಾರ ಎಂಬತಕ್ಕಂಥದ್ದು, ಅದನ್ನು ಪುನಃ ತಂದರು. ಅದನ್ನು ತರೋಕ್ಕಿಂತ ಮೊದಲು ಅವರೇನು ಮಾಡಿದ್ರು ಅಂದರೆ, ತಮ್ಮ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರೇನಿದ್ದಾರೆ ಅವರು ನವವೃಂದಾವನದಲ್ಲಿ ಬೃಂದಾವನಸ್ಥರಾದಾಗ ಇದೆಲ್ಲ ಭಕ್ಷ್ಯಗಳನ್ನು 5 ಜನ ಅವರಿಗೆಲ್ಲ ಹಾಕಿ, ಯಾಕೆ ಮೊದಲೇ ತಾನೇ ಅವರು ಬಂದಿದ್ದು, ದಾರಿದ್ರ್ಯ ಬಂದಿದ್ದು, ಅಲ್ಲಿಂದಲೇ ಶುರು ಮಾಡಿಬಿಟ್ರು ಅವರು. ಆಮೇಲೆ ಯೋಗೀಂದ್ರ ತೀರ್ಥರು ಕರೆದು ಹೇಳ್ತಾರೆ, ನೀವು ನಾನು ಮಾಡಿದ್ನಲ್ಲ ಅಲಂಕಾರ ನೀವು ನೋಡಿದ್ರಲ್ಲ, ನೀವು ಊಟಕ್ಕೆ ಕೂತಿದ್ರಲ್ಲ, ಅವರು ಊಟಕ್ಕೆ ಕೂತಿದ್ರು, ಆ ರೀತಿ ಮಾಡಬೇಕು. ಈಗ 250 ವರ್ಷದ ಒಂದು ಆದೋನಿಯಲ್ಲಿ ಇರತಕ್ಕಂಥ ಒಂದು ನಿರೂಪ ನನ್ನ ಹತ್ರ ಒಂದು ಜೆರಾಕ್ಸ್ ಕಾಪಿ ಇದೆ. ಅದರಲ್ಲಿ ಯಾವ ರೀತಿ ಅಲಂಕಾರ ಮಾಡಬೇಕು ಎಂಬುದನ್ನು ಚಾಚೂ ತಪ್ಪದಂತೆ ಬರೆದಿದ್ದಾರೆ. ಅದೇ ಪ್ರಕಾರ ಎಲ್ಲ ಮಠದವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅದೇ ವಿಶೇಷ. ಅಂದರೆ ಮೇಲೆ ತಾವು ಬಡತನ ಬಂದು ಕಷ್ಟಪಟ್ಟಿದ್ದು ಒಂದು ಕಡೆ ಇರಲಿ, ಮುಂದಿನ ಜನಾಂಗ ಪಡಬಾರದು ಎಂಬ ಉದ್ದೇಶದಿಂದ ಅವರು ಈ ಒಂದು ಅಲಂಕಾರ ಮಾಡಿದ್ದರಿಂದ ಪ್ರತಿಯೊಬ್ಬ ಮಠದವರು ಕೂಡ ಸುಖವಾಗಿದ್ದಾರೆ ನೋಡ್ರಿ. ಅವ್ರು ಯಾವ ಮಠ ಆಗಿದ್ದರೂ ಕೂಡ ರಾಯರು ಇದು ಕೇರ್ ಮಾಡಲ್ಲ, ಅದೇನಿದ್ದು ಕೂಡ ಮಠ ನೋಡೋದು ನಮ್ಮ ಬುದ್ಧಿ ಅಷ್ಟೆ. ಲೋಕೋತ್ತರಾಣಂ ಚರಿತಂತು ಕೋಹಿ ವಿದ್ಯಾತು ಬರಹತಿ ಅಂತ. ಅಂದರೆ ಲೋಕೋತ್ತರ ಚೇತಸ್ಸುಳ್ಳ ವ್ಯಕ್ತಿಗಳ ಮನಸ್ಸು ಕೇವಲ ಸಂಕುಚಿತವಾಗಿರೋದಿಲ್ಲ. ಈ ಪ್ರಹ್ಲಾದನ ಬುದ್ಧಿ ಅದೇ ಅಲ್ವಾ, ನಿಂಗೆ ಮೋಕ್ಷ ಕೊಡ್ತೀನಿ ಅಂತ ಏನಂದ ಅವನು. ನಾವಾದರೆ ಏನು ಹೇಳ್ತಾ ಇದ್ದೀವಿ, ಸ್ವಾಮಿ ಜೋರಾಗಿ ಹೇಳ್ಬಿಡ್ಬೇಡ, ಪಕ್ಕದ ಮನೆ ಕೇಳಿಸ್ಕೊಂಡ್ಬಿಡ್ತಾರೆ. ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಮೊಮ್ಮಗ, ನನ್ನ ಸೊಸೆ ಬರಲಿ ಬಿಟ್ಟರು ಬಿಡಲಿ, ಅವಳಿಗೂ ಒಂದು ಇದು, ಅವಳಿಂದ ಮಗ ಹುಟ್ಟಿದ್ದು ಅದು ಬಿಟ್ಬಿಟ್ರು. ಹೀಗೆ ಸಂಕುಚಿತ ಭಾವನ ಹೇಳ್ತಾ ಇರೋರು. ಅದು ಪ್ರಹ್ಲಾದರ ಹೇಳ್ತಾರೆ, ಏತಾನ ಕೃಪಣಾನ್ ನೈತಾನ ಕೃಪಣಾನ್ ವಿಹಾಯ ಅಹಂ ಏಕೈವ ಮೋಕ್ಷೆ. ಇಷ್ಟು ಜನ ಪಾಪ ಸಂಸಾರದ ತೊಳೆದಾಡ್ತಾ ಇರುವಾಗ ನಾವೊಬ್ಬನೇ ಮೋಕ್ಷಕ್ಕೆ ಹೋಗಲ್ಲ, ಬೇಡ ಸ್ವಾಮಿ ಅವರೆಲ್ಲ ಕರ್ಕೊಂಡೇ ಬರ್ತೀನಿ ಅಂದರು. ಅದು ಯಾಕೆ ಹೇಗೆ ಅಂದರೆ, ರಾಮ ಮಾಡಿದ್ದೇನೋ, ತಾನು ಒಬ್ಬನೇ ಹೋದ ವೈಕುಂಠಕ್ಕೆ, ಎಲ್ಲರೂ ಕರ್ಕೊಂಡು ಹೋನೋ ಇಲ್ವೋ, ನಾವು ರಾಮ ಉಪಾಸಕರು, ನಾವು ಮಾಡೋದು ಅದೇ ಅಂತಾರೆ. ಅದೇ ಶ್ರೀಮದ್ ರಾಮ ಪದ ಅರವಿಂದ ಮಧುಪಹ ಅಂದ್ರೆ ಅದೇನೆ. ಈ ಶ್ಲೋಕ ಏನು 8 ಶ್ಲೋಕ ಇದೆ. ಅದರಲ್ಲಿ ಪ್ರಹ್ಲಾದರಾಜನಿಗೆ, ವ್ಯಾಸರಾಜರಿಗೆ, ಬಾಕ್ಲೀಕರಾಜರಿಗೆ ಮತ್ತು ರಾಘವೇಂದ್ರ ತೀರ್ಥ 4 ಜನಕ್ಕೂ ಅನ್ವಯ ಆಗೋ ಶ್ಲೋಕ ಇದು. ಅದಕ್ಕೆ ಹೇಳಿದ್ನಲ್ಲ, 1 ಗಂಟೆ ನೀವು ಕೊಟ್ರಿ ಅಂತ ಹೇಳಿದ್ರೆ 1 ಗಂಟೆಯಲ್ಲಿ ನಾವು ರಾಘವೇಂದ್ರದೋ ಪ್ರಹ್ಲಾದರಾಜರದೋ ಯಾರಾದರೂ ಒಬ್ಬರದ್ದು ಹೇಳ್ಬೋದಷ್ಟೇ 8 ಶ್ಲೋಕ, ಎಲ್ಲ ಹೇಳಿಕ್ಕಾಗಲ್ಲ. ನಿಮಗೊಂದು ಕ್ಲೂ ಕೊಡ್ತೀನಿ ನೋಡಿ. ಈಗ ಶ್ರೀಮದ್ರಾಮ ಪದ ಅರವಿಂದ ಮಧುಪಹ. ಪ್ರಹ್ಲಾದರಾಜರೇನದು ಕೃಷ್ಣಗ್ರಹ ಗೃಹೀತಾತ್ಮರು, ವ್ಯಾಸರಾಜರು ಕೃಷ್ಣ ಪರಮಾತ್ಮನನ್ನು ಕುಣಿಸಿದವರು, ರಾಘವೇಂದ್ರ ತೀರ್ಥರು ರಾಮಚಂದ್ರ ದೇವರನ್ನು ಅಪರೋಕ್ಷ ಮಾಡಿಕೊಂಡವರು, ಅಪರೋಕ್ಷೀಕೃತ ಶೀಷರು, ಎಲ್ಲರ ಅಪರೋಕ್ಷ ಜ್ಞಾನಿಗಳು. ಶ್ರೀಮದ್ರಾಮ ಪದಾರವಿಂದ ಮಧುಪರು ಇವರಾದರೆ ಇದಕ್ಕೆ ಅರ್ಥ ಹೇಳ್ಬಿಡ್ತೀವಿ. ಶ್ರೀಮದ್ರಾಮ ಪದಾರವಿಂದ ಏನಿದೆ ಕಮಲ, ಅದರಲ್ಲಿ ಜೇನು ಹುಳದಂತೆ ಇರುವವರು ರಾಮಚಂದ್ರರು. ಜೇನು ಹುಳ ಯಾವುದು, ಚಂಚರೀಕದ ಮೇ ಮನಃ ಅಂತ ಹೇಳ್ತಾರಲ್ಲ, ಹಾಗೆ
ಅನುವ್ಯಾಖ್ಯಾನ ನಲಿನಿ ಚಂಚರೀಕದಿಮೇ ಮನಃ ಅಂತ ಹೇಳಿದಂತೆ ಅಲ್ಲಿ ಬಿಟ್ಟು ಬರೋಲ್ಲ ಅದು ದುಂಬಿ ಎಂಬುದು. ಹಾಗೆ ಇವರು ಕೂಡ ರಾಮನ ಪಾದ ಬಿಡೋದಿಲ್ಲ ಅಂತ. ಇದೇ ಪದವನ್ನು ತೆಗೆದು ಶ್ರೀಮದ್ ನೃಸಿಂಹ ಪದಾರವಿಂದ ಮಧುಪಃ, ಯಾರು? ಪ್ರಹ್ಲಾದ ರಾಜ. ಬಾಕ್ಲಿಕ ರಾಜ ಕೃಷ್ಣ ಪರಮಾತ್ಮ ನೋಡಲಿಕ್ಕೆ ಬಂದವನು. ಶ್ರೀಮತ್ ಶ್ರೀಕೃಷ್ಣ ಕೃಷ್ಣ ಪದಾರವಿಂದ ಮಧುಪ. ವ್ಯಾಸರಾಜರು ಶ್ರೀಕೃಷ್ಣ ಪದಾರವಿಂದ ಮಧುಪ ಪಟ್ಟಾಭಿರಾಮ ಮಧುಪ. ಏನು ತೊಂದರೆ ಇಲ್ಲ ಹೇಳಿದರು ನೋಡಿ. ಇದೊಂದು ಕ್ಲೂ ತಗೊಂಡ ಮೇಲೆ ಎಲ್ಲ ವಿಶೇಷಣರು ಕೂಡ ಅವರು ಎಲ್ಲ ಹೇಳಿದಂತೆ ಆಗತ್ತೆ. ಹಾಗೆ ರಾಮಚಂದ್ರ ದೇವರನ್ನು ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಮಾಡಿದವರು. ಬರೀ ರಾಮಚಂದ್ರನ ತಿಳ್ಕೋಬಾರ್ದು, ಒಂದೊಂದು ರೂಪದಿಂದ ಒಂದೊಂದು ಪೂಜೆ ಮಾಡಿದ್ದಾರೆ. ಆದರೆ ಕೃಷ್ಣ ಪರಮಾತ್ಮನ ಮಾತ್ರ ಬಿಡ್ತಾ ಇದ್ದಿಲ್ಲ. ವಸ್ತುತ ಅವರು ಶ್ರೀಮದ್ ರಾಮ ಪದಾರವಿಂದ ಅಂತ ಹೇಳುವ ಬದಲು ಶ್ರೀಮದ್ ಕೃಷ್ಣ ಪದಾರವಿಂದ ಮದಪ ಅಂತ ಹೇಳಿಬಿಟ್ಟಿದ್ರೆ 4 ಅವತಾರಕ್ಕೂ ಅನ್ವಯ ಆಗ್ತಾ ಇತ್ತು ಅದು. ಯಾಕೆಂದರೆ ಪ್ರಹ್ಲಾದರಾಜರು ನಿಂತರೆ ಕೂತರೆ ಏನು ಹೇಳ್ತಾ ಇದ್ರು? ಶ್ರೀ ಓಂ ಕ್ಲೀಂ ಕೃಷ್ಣಾಯ ನಮಃ, ಓಂ ಕ್ಲೀಂ ಕೃಷ್ಣಾಯ ನಮಃ. ಕೃಷ್ಣಗ್ರಹ ಗೃಹೀತಾತ್ಮ, ಕೃಷ್ಣ ಎಂಬುದಕ್ಕಂಥ ಒಂದು ಗರ ಬರೆದಿತ್ತಂತವನಿಗೆ. ಹಾಗಿದ್ದರು. ಆದರೆ ಉಪಾಸಕ ಯಾರು? ನರಸಿಂಹದೇವರು ಉಪಾಸಕ. ಉಪಾಸನೆ ಮಾಡ್ತಾ ಇದ್ದಿದ್ದು ಯಾವುದು? ಇವರನ್ನು. ಅದಕ್ಕೆ ಅವರನ್ನು ಯಾವಾಗಲೂ ಕೂಡ ಕೃಷ್ಣ 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 ಅಂತ ಇರ್ತಾ ಇದ್ರಲ್ಲ, ಅದಕ್ಕೋಸ್ಕರವಾಗಿ ನಾರದರು ಅವರನ್ನು ಒಂದು ಮಾತಿ ಗಾದೆ ಹೇಳ್ತೀವಲ್ಲ, ಹಾಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ, ಅದು ಅವನಿಗೆ ಹೇಳಿದ್ದೆ. ಅದು 4 ಅವತಾರಕ್ಕೂ ಅದು. ಕಿಸ್ಬಾಯಿ ಅಂದರೆ ಏನು? ಅಗಲವಾದ ಬಾಯಿ. ಡಿಕ್ಷನರಿ ನೋಡಿ, ಕಿಸ್ ಬಾಯಿ ಅಂದರೆ ನೋಡಿ ಏನು? ಅಗಲವಾದ ಬಾಯಿ. ಅವರ ದಾಸ ಯಾರು? ಅಗಲ ಬಾಯಿ ಯಾರಿಗಿದೆ? ನಮ್ದಲ್ಲಿ ಊಟ ಮಾಡೋ ಮಾತ್ರ ಅಗಲಾಗತ್ತಷ್ಟೇ, ಬೈಯೋವಾಗ ಅಗಲಾಗತ್ತಷ್ಟೇ. ಇನ್ಯಾವ ಸ್ತೋತ್ರ ಮಾಡೋ ಸುಮ್ಮನೆ ಕೂತಿರುತ್ತೆ. ಹಾಗಲ್ಲ ಇದು. ಕಿಸ್ ಬಾಯಿ ಅಂದರೆ ಅಗಲವಾದ ಬಾಯಿಯುಳ್ಳ ನರಸಿಂಹದೇವರು. ಅವರ ದಾಸ ಯಾರು? ಪ್ರಹ್ಲಾದ ರಾಜ. ಅವನೇನು? ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣ, ಹಾಡಿದ್ದೇ ಹಾಡು ಕಿಸ್ಬಾಯಿ ದಾಸ. ಇದರಲ್ಲಿ ಬಂತು. ಆಮೇಲೆ ಬಾಕ್ಲೀಕ ರಾಜರು ಬಂದರು. ನಾರದರು ಹೇಳ್ತಾರೆ, ಬಾಕ್ಲೀಕ ರಾಜರ ಬಂದಾಗ ಮೊದಲು ಪ್ರಹ್ಲಾದ ರಾಜರು ಹೋಗ್ತಾರೆ. ಹರಿವರ್ಷ ಪರ್ವದಲ್ಲಿ ಇರ್ತಾರೋ ಬರ್ತಾರೆ. ಬರುವಾಗ ಎಲ್ಲಿಂದ ಬಂದ್ರಿ ನಾರದರೆ ಅಂತ ಕೇಳ್ತಾರೆ. ಅಯ್ಯೋ, ಕೃಷ್ಣ ಪರಮಾತ್ಮನ ಮಹಿಮೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಎಲ್ಲಿಂದ ಬಂದೆ ಅಂತ ಮರ್ತೋಗಿದ್ದೇನೆ ಅಂತ. ಏನು ಕೃಷ್ಣ ಅಂದರೆ ಯಾರು ಅದು ಅಂತ. ಕೃಷ್ಣ ಅಂದರೆ ಅವನು ನೋಡಬೇಕಲ್ಲ ಅಂತ. ಅವನು ನೋಡಬೇಕಾಗಿದ್ದ ನೀವು ದ್ವಾಪರದಲ್ಲಿ ಅವತಾರ ಮಾಡಬೇಕಷ್ಟೆ. ಈಗ ಅವನ ಅವತಾರ ಈಗ ಸಿಗಲ್ಲ, ನಂಗೆ ಸಿಗ್ತಾನಷ್ಟೇ. ಆಹೂತ ಇವ ಕರೆದಂತೆ ಬಂದ್ಬಿಡ್ತಾನೆ. ನಾನು ಕರೆದುಕೊಳ್ಳೆ. ನಿಮಗಾದರೆ ನೀವು ಅವತಾರ ಮಾಡಬೇಕಾಗತ್ತೆ. ಆಯಿತು ಅಂತ ಬಾಕ್ಲಿಕ ರಾಜರಾಗ ಅವತಾರ ಮಾಡಿದರು. ಪ್ರದೀಪ ರಾಜ ಅಂತ ಒಬ್ಬ ರಾಜ ಇದ್ದ. ಅವನ 3 ಜನ ಮಕ್ಕಳಿದ್ದಾರೆ. ದೇವಾಪಿರತ ಬಾಕ್ಲೀಕೋ ಗುಣಜ್ಯೇಷ್ಠ ಶಂತನಹು. ಬಾಕ್ಲೀಕ ರಾಜ ಏನಿದ್ದಾನವನು ಬಾಕ್ಲೀಕ ದೇಶಕ್ಕೆ ಪುತ್ರಿಕಾ ಪುತ್ರ ಧರ್ಮದಿಂದ ಹೊಟ್ಟೋದ. ಅವನ ಮಗಳೇನಿದ್ದಾಳೆ ಅವಳೇ ರೋಹಿಣಿ. ಆ ರೋಹಿಣಿಯನ್ನು ವಸುದೇವ ಕೊಟ್ಟು ಮದುವೆ ಮಾಡಿದ್ದ. ಮೊದಲು ಅವರಲ್ಲಿ ಶೇಷದೇವರ ಅವತಾರ ಮಾಡಿದರು. ಅಂದಮೇಲೆ ಕೃಷ್ಣ ಪರಮಾತ್ಮನ ಪಕ್ಷ ಸೇರಬೇಕು. ನ್ಯಾಯ ನೋಡಿದ್ರೆ ಅಣ್ಣನ ತಮ್ಮ ಕೃಷ್ಣ, ಆದರೆ ಅಲ್ಲಿಗೆ ಸೇರಲಿಲ್ಲ. ದುರ್ಯೋಧನ ಪಕ್ಷ ಸೇರಿದ. ಯಾವುದಕ್ಕೋಸ್ಕರವಾಗಿ ಅವನು ಬಂದಿದ್ದು? ಯಾವುದಕ್ಕೆ? ಕೃಷ್ಣ ಪರಮಾತ್ಮ ನೋಡಬೇಕು ಅಂತ ಬಂದವನು. ಈಗ ನೀವೆಲ್ಲರೂ ಕೂಡ ಹಂಗೆ ತಿರ್ಕೊಂಬಿಡಿ. ಎಲ್ಲರೂ ಹೇಗೆ? ನನಗೆ ಬೆನ್ನು ಹಾಕ್ಬಿಡಿ ಎಲ್ಲರೂ. ನಾ ಏನು ಹೇಳೋದು? ನೀವೆಲ್ಲ ಮುಖಾಮುಖಿ ಇದ್ರಿ, ಸರಿಗೋಯ್ತು ಅಷ್ಟೆ. ಹಾಗೆ ಕೃಷ್ಣ ಪರಮಾತ್ಮನ ನೋಡಬೇಕು ಅಂತ ಬಂದವರು, ಶ್ರವಣ ಮಾಡಬೇಕು ಅಂತ ಬಂದವರು ಆಚಾರ್ಯಗೆ ಅಭಿಮುಖವಾಗಿರಬೇಕಷ್ಟೇ ಅಲ್ವಾ? ಕೃಷ್ಣ ಪರಮಾತ್ಮ ನೀವೆಲ್ಲ ಹಂಗೆ ತಿರ್ಕೊಂಡ್ರೆ ನನ್ನ ಕಡೆ ನೀವು ತಿರ್ಕೊಂಬಿಟ್ರಿ ಅಂದರೆ ಉಪನ್ಯಾಸ ಆಗಲ್ಲ. ಆಗತ್ತೆ, ಸ್ವಾರಸ್ಯ ಇರಲ್ಲ ಅಷ್ಟೆ. ಯಾರಾದೊಬ್ಬರು ಹೀಗೀಗ ಅಂತ ಇರಬೇಕು. ಹಾಗಂದರೆ ಒಬ್ಬರು ಎದ್ದಿದ್ದಾರಪ್ಪ ಪರವಾಗಿಲ್ಲ ಅಂಥೇಳಿ ನಾವು ಹೆಚ್ಚೆಚ್ಚು ವಿಷಯ ಹೇಳಲಿಕ್ಕೆ ಅವಕಾಶ ಇರುತ್ತೆ. ನೀವ್ಯಾರು ನಿದ್ದೆ ಮಾಡಲೇ ಬಿಡ್ರಿ ಇದು. ಯಾಕಂದರೆ ಶ್ರವಣ ಅಂದರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಶ್ರವಣ ಅಂದರೆ ಏನು ಅಂತ. ಆದ್ದರಿಂದ ನೀವು ನಿದ್ದೆ ಮಾಡಲ್ಲ. ಆದರೆ ಆಚಾರ್ಯ ನಿದ್ದೆ ಮಾಡಿಬಿಡ್ತಾರೆ ಕೆಲಸ. ಅವಕಾಶ ಇರಲ್ಲ ಅಷ್ಟೇ. ಹಾಗೆ ಈಗ ಬಾಕ್ಲಿಕ ರಾಜ ಬಂದವನು ಕೃಷ್ಣ ಪರಮಾತ್ಮನ ಪಕ್ಷ ಸೇರಿಕೊಂಡಿದ್ದೆ. ಅವನು ಹಿಂದೆ ಬರಬೇಕು. ಅವನು ಕೃಷ್ಣ ಅರ್ಜುನ ಮುಂದೆ ಹೋಗ್ತಾ ಇರ್ತಾರೆ, ಹಿಂದೆ ಬರಬೇಕು. ಕೃಷ್ಣನ ಮುಖ ಕಾಣಿಸಲ್ಲ. ದುರ್ಯೋಧನ ಪಕ್ಷ ಸೇರಿಕೊಂಡ್ರೆ ಯುದ್ಧ ಮಾಡಲಿಕ್ಕೆ ಬರ್ತಾನವನು. ಆಗ ಕೃಷ್ಣ ಪರಮಾತ್ಮ ಸರಿಯಾಗಿ ಕಾಣಿಸ್ತಾನೆ ಅಂತ ಆ ಪಕ್ಷ ಸೇರಿಕೊಂಡಿದ್ದು. ಆದರೆ ಆ ಪಕ್ಷ ಸೇರಿಕೊಂಡಾಗ ದುರ್ಯೋಧನ ಕೊಟ್ಟು ಊಟ ಮಾಡಬೇಕಾಯ್ತಲ್ಲ. ಅದಕ್ಕೆ ಒಂದೇ ಒಂದು ಹಾಡು ಮಾಡಿದರು. ಯಾವುದು? ಇಂದು ಎನಗೆ ಗೋವಿಂದ. ಅದನ್ನು ಹಾಡು ನೋಡಿ. ಧಾರುಣಿಯಳು ಬಲು ಭಾರ ಜೀವ ನಾನಾದೆ, ಆಮೇಲೆ ನಾನಾ ಪಾಪಗಳೆಲ್ಲ ಮಾಡದೆ
ಕುಜನರ ಸೇರದೆ ನೋಡಿ, ಇದೆಲ್ಲೂ ಗಾಡಿಕಾರ ನೋಡಲ್ಲಿ ರಥ ಪಾರ್ಥಸಾರಥಿ ಗಾಡಿಕಾರ ನನ್ನ ರಕ್ಷಣೆ ಮಾಡಪ್ಪ ಅಂತ ಕೇಳ್ತಾರೆ. ಆ ಒಂದೇ ಒಂದು ಹಾಡು ಮಾಡಿದ್ದು ಯಾತಕ್ಕೋಸ್ಕರವಾಗಿದ್ದು, ಬಾಕಲೀಕ ರಾಜನಾಗಿರುವಾಗ ನೈವೇದ್ಯವಿಲ್ಲದ ದುಷ್ಟ ಕಲಿಯಾದ ಅವನ ಊಟ ಮಾಡಿದ್ದಕ್ಕಾಗಿ ಪ್ರಾಯಶ್ಚಿತ್ತವನ್ನು ರಾಘವೇಂದ್ರ ತೀರ್ಥರ ಕಾಲದಲ್ಲಿ ಮಾಡಿಕೊಂಡ್ರು. ಆಗಲೂ ಕೃಷ್ಣ ಗ್ರಹ ಗೃಹೀತಾತ್ಮನೇ ಧೀರ ವೇಣುಗೋಪಾಲ ಅಂಕಿತ. ಆಗ ವ್ಯಾಸರಾಜರು ಶ್ರೀಕೃಷ್ಣ ಅವರದು, ಇವರೇ ಹಾಡೇನು ಮಾಡಲಿಲ್ಲ. ಕಡೆಗೆ ಬಾಕಲೀಕ ರಾಜರಾಗಿರುವಾಗ ಭೀಮಸೇನ ಕೈಲಿ ನಾನು ಕೊಂದು ಹಾಕ್ಬಿಡು ಅಂತಂದರು. ಭೀಷ್ಮಾಚಾರ್ಯಗೆ ದೊಡ್ಡಪ್ಪ ಲೆಕ್ಕ ಹಾಕೋಳೆ. ಇಡೀ ಮಹಾಭಾರತ ಯುದ್ಧದಲ್ಲಿ ದೊಡ್ಡ ವ್ಯಕ್ತಿ ಅಂದರೆ ಬಾಕಲೀಕ ರಾಜರು. ಯಾಕೆ ಭೀಷ್ಮಾಚಾರ್ಯರು ಪಿತಾಮಹ ಅಂತ ಹೇಳ್ತಾರೆ, ಅವರಿಗೆ ದೊಡ್ಡಪ್ಪ. 800 ವರ್ಷ ಇವರಿಗೆ ಆಗಿದೆ ಅಂದಮೇಲೆ ಅವ್ರಿಗೆ ಎಷ್ಟಾಗಿರಬೇಕು? 850 ಆಗಿರೋದು ಬೇಡವಾ? ಅಷ್ಟು ದೊಡ್ಡವರು ಅವರು. ಅವರಿಗೆ ಕಣ್ಣುಗಳು ಮುಚ್ಚೋಗ್ತಾ ಇತ್ತಂತೆ, ಅದನ್ನು ದಾರ ತೊಗೊಂಡು ಇಲ್ಲಿ ಕಟ್ಕೊಂಡಿದ್ರಂತೆ ಅವ್ರು ಕಣ್ಣು ಮೇಲೆ. ಆಗ ಎಷ್ಟು ವಯಸ್ಸಾಗಿರ್ಬೇಕು ಅರ್ಥ ಆಗುತ್ತೆ ನಮಗೆ ಇದು ಹೇಳಿದರೆ. ಅಂತಹ ಬಾಕಲೀಕ ರಾಜರು ಭೀಮಸೇನಿಗೆ ಸಾಯುವಾಗ, ಇದೆಲ್ಲ ಸುಳಾದಿ ಇದೆ ಇದಕ್ಕೆಲ್ಲ, ಸಾಯುವಾಗ ಅವರು ಒಂದು ಮಾತು ಹೇಳ್ತಾರೆ. ಏನಂದರೆ, ನೀವು ನನ್ನನ್ನು ಕೊಂದು ಬಿಡಿ ಅಂತಾರೆ ಭೀಮಸೇನ ದೇವರನ್ನ. ಇಲ್ಲಪ್ಪ, ನಾವು ಹರಿಭಕ್ತರನ್ನು ಸುದ್ದಿಗೆ ಹೋಗೋದಿಲ್ಲ, ಮತ್ತು ನಾವು ನಿಮ್ಮ ಕೈಲೇ ಸಾಯಬೇಕು ಅಂತ ಇದ್ದೀನಲ್ಲ. ಯಾಕೆಂದ್ರೆ ಕೃಷ್ಣ ಪರಮಾತ್ಮ ನೋಡಿ ಹರಿ ಸರ್ವೋತ್ತಮ ಅಂದೆ, ನಿಮ್ಮ ಕೈ ಸತ್ರ ವಾಯುಜೀವೋತ್ತಮ ಅಂತ ಹೇಳ್ಬೋದು ನಾವು, ಕೊಂದಾಕಿ ಅಂತ. ನನಗೆ ಅನ್ಯಾಯ ಮಾಡಿದ್ರೆ ಯಾವತ್ತೂ ಯಾರಿಗೇನು ಮಾಡೋದಿಲ್ಲ. ಸರಿ, ಅವರೆಲ್ಲ ಯುದ್ಧ ಮಾಡ್ತಿರುವಾಗ ಶತಗ್ನಿ ಅಂತ ಒಂದು ಆಯುಧ ಇತ್ತು, ಅದರಿಂದ ಒಂದು ತಲೆಗೆ ಹೊಡೆದ್ರು ಭೀಮಸೇನ ದೇವರಿಗೆ. ತಿರುಗಿ ನೋಡಿದ್ರು, ನೀನಾ ಅಂದ್ರೆ ಅದೇ ಕಿತ್ಕೊಂಡು ಒಂದು ಹೊಡೆದ್ರು, ಬಿದ್ದ. ಸಾಯುವಾಗ ಸುಳಾದಿ ಇದೆ ಇದಕ್ಕೆ, ವಿಜಯದಾಸರದ್ದಿದೆ. ಅವರು ಹೇಳ್ತಾರೆ, ಸಾಯುವಾಗ ವೃಕೋದರನಿಂದ ಪ್ರಾಣ ಬಿಡುವಾಗ ಏನಾಯಿತು, ಈಗ ನೀವು ನನಗೆ ಶಸ್ತ್ರದಿಂದ ಹೊಡೆದಿದ್ದೀರಿ, ಮುಂದಿನ ಜನ್ಮ ನಾ ಎತ್ತೀನಿ, ಆಗ ಶಾಸ್ತ್ರದಿಂದ ನಂಗೆ ಹೊಡಿರಿ ಎಂದರು. ಆ ಶಾಸ್ತ್ರ ಯಾವುದದು? ಮಧ್ವಾಚಾರ್ಯ 37 ಶಾಸ್ತ್ರಗಳು. ಅದಕ್ಕೆ ವ್ಯಾಸರಾಜರು ಚಂದ್ರಿಕಾ ನ್ಯಾಯಾಮೃತಾದಿ ಗ್ರಂಥಗಳೆಲ್ಲ ಬರೆದರು. ನ್ಯಾಯಾಮೃತಕ್ಕೆ ಅವರೇನು ವ್ಯಾಖ್ಯಾನ ಏನು ಬರೆದಿಲ್ಲ, ಆದರೂ ಕೂಡ ಚಂದ್ರಿಕಾ ಮತ್ತು ತರ್ಕ ತಾಂಡವ ಏನಿದೆ ಅದಕ್ಕೆ ಅವರು ನ್ಯಾಯದೀಪಿಕ ಎಂಬತಕ್ಕಂಥ ಗ್ರಂಥವನ್ನು ಬರೆದರು. ಸಾಲಂಕಾರಕ ಕಾವ್ಯ ನಾಟಕಕಲಾ ಕಾಣಾದ ಪಾತಂಜಲ ತ್ರೈಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ರಾಘವೇಂದ್ರ ವಿಜಯ ಹೇಳುತ್ತೆ, ಶಾಬ್ದಂ ಭಾಷ್ಯಂ ಜಾಯದೇವಿಂಚ ಟೀಕಾಂ ಯದ್ಯದ್ ವೇದ್ಯಂ ತತ್ತದಭ್ಯಸ್ಯತಿ ಸ್ಮ. ಏನೇನು ಕಲಿಬೇಕು ಅದೆಲ್ಲ ಕಲಿತುಬಿಟ್ಟಿದ್ದರಂತೆ. ಇಲ್ಲದೇ ಸುಮ್ಮನೆ ಸುಧೀಂದ್ರ ತೀರ್ಥವರನ್ನು ಮಹಾಭಾಷ್ಯಕಾರ ಅಂತ ಬಿರುದು ಕೊಡ್ತಾರೇನ್ರಿ? ನಮಗೆ ಯಾಕೆ ಮಹಾಭಾಷ್ಯಕಾರ ಕೊಡಲ್ಲ? ಭಾಷೆ ಓದಿದಿರ್ತಾನೆ. ಯಾರೋ ಒಬ್ಬ ಅದ್ವೈತಿ ಶಿಖಾಮಣಿಗಳೆಲ್ಲ ವ್ಯಾಖ್ಯಾರ್ಥ ಮಾಡುವಾಗ, ಇದು ಮಧುರೆಯಲ್ಲಿ ನಡೆದ ಸಂದರ್ಭ, ಸುಧೀಂದ್ರ ತೀರ್ಥ ಜೊತೆಗೆ ಇವರು ಗೃಹಸ್ಥಾಶ್ರಮಗಳೇ ಹೋಗಿದ್ದರು. ಆ ಸಂದರ್ಭದಲ್ಲಿ ವಾಕ್ಯಾರ್ಥ ನಡೀತು. ಅವನೇನು ಮಾಡ್ದ, ಎದ್ದು ನಿಂತ್ಕೊಂಡು ನಮ್ಮ ಮತವನ್ನು ಅನುವಾದ ಮಾಡ್ತೇನೆ ಅಂತ ಒಬ್ಬ ಅದ್ವೈತ ಶಿಖಾಮಣಿ ಒಬ್ಬನು ಅವರ ಮುಂದೆ ಸುಧೀಂದ್ರ ತೀರ್ಥರ ಒಂದು ಅಧ್ಯಕ್ಷತೆಯಲ್ಲಿ ರಾಘವೇಂದ್ರ ಇರೋವಾಗ ಅವರು ಮಾತಾಡಿದ್ದ. ಅವನೇ ಹೇಳ್ದ, ನಾವೆಲ್ಲರೂ ಕೂಡ ಒಂದೇ, ಜೀವಾತ್ಮ ಪರಮಾತ್ಮನಿಗೆ ಐಕ್ಯ ಎಂಬತಕ್ಕಂಥದ್ದು ಶಾಸ್ತ್ರಗಳ ಐದಂಪರ್ಯ ಅಂದರೆ ತಾತ್ಪರ್ಯ ಅಂತ ಅಂದ. ರಾಘವೇಂದ್ರ ಸ್ವಾಮಿ ತಕ್ಷಣ ಕೇಳಿದರು, ಏನು ಪ್ರಮಾಣ ಹೇಳಿದೆಪ್ಪ? ಪ್ರಮಾಣ ಏನು ಹೇಳು? ನಾವೆಲ್ಲರೂ ಒಂದೇ ಅಂತ ಹೇಳಿಬಿಟ್ಟೆ ಅಷ್ಟೇ, ಪ್ರಮಾಣ ಹೇಳು ಅಂದರು. ಅದಕ್ಕೆ ಅವರೇ ಮಾಡ್ದ, ಜಗತ್ತೆಲ್ಲ ಪರಮಾತ್ಮನಿಗಿಂತ ಭಿನ್ನವಾದ ಸಮಸ್ತ ಪ್ರಪಂಚವು ಅದು ಸುಳ್ಳಾಗಿದೆ, ಅದಕ್ಕೋಸ್ಕರ ಅಂದ. ಸಂಬಂಧ ಇಲ್ಲ. ಪ್ರಪಂಚ ಸುಳ್ಳಾಗೋದಕ್ಕೂ ನಾವು ನೀವೆಲ್ಲ ಒಂದಾಗೋದಕ್ಕೂ ವ್ಯತ್ಯಾಸ ಇಲ್ಲ. ಮತ್ತೇನಾಯ್ತು ಹಾಗಾರೆ? ರಾಘವೇಂದ್ರ ತೀರ್ಥರು ಹೇಳಿದರು, ನೀನು ಹೇಳಿದಕ್ಕಂಥ ಈ ಉತ್ತರ ಇದಲ್ಲ, ಅದು ಪರಮಾತ್ಮ ಏನಿದ್ದಾನೆ ಜೀವಾತ್ಮ ಇಬ್ಬರು ಒಂದೇ ಅನ್ನಲಿಕ್ಕೆ ಪ್ರಮಾಣ ಹೇಳಿದಾಗ ಆಗಲಿಲ್ಲ ಎಂಬ ಅರ್ಥದಲ್ಲಿ ಕಿಂಚಾತಃ ಅಂದರು. ಕಿಂಚಾತಃ ತಂದೆ ಬಿಟ್ರಲ್ಲಪ್ಪ. ನೀವು ತಂದರೆ ಮುಗಿಸ್ಬೇಕೇನೋ ಅನಿಸುತ್ತೆ. ಇನ್ನು ಶ್ಲೋಕಕ್ಕೆ ಬಂದಿಲ್ಲ ನಾನು. ಹಾಗಾಗಿ ಅಂತೂ ಅದರಲ್ಲಿ ಅವರಿಗೆ ಕಿಂಚಾತಃ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಕಿಂಚಾತಃ ಅಂತ ಹೇಳಿದ ಕೂಡಲೇ ಅವರಿಗೆ ಇದು ಪ್ರತಿಯೊಂದು ಕಡೆ ಪ್ರಸಿದ್ಧವಾದದ್ದಿದು. ಕಿಂಚಾತಃ ಅಂದರೆ ಏನು? ನೀನು ಹೇಳಿದ್ರಿಂದ ಏನು ಹೇಳಿದಾಗಾಯಿತು ಅಂದರೆ ಪ್ರಮಾಣ ಏನು ಹೇಳಿದಾಗ ಆಗಲಿಲ್ವಲ್ಲ, ನಾವು ಪರಮಾತ್ಮ ಎಲ್ಲ ಒಂದು ಅನ್ನಲಿಕ್ಕೆ ಅಂತ ಅರ್ಥ. ಅದಕ್ಕೆ ಕಿಂಚಾತಃ ಅಂತ ಶಬ್ದ ಪ್ರಯೋಗ ಮಾಡಿದ್ರು.
ಪಾತಂಜಲ ಭಾಷ್ಯವನ್ನು ಪೂರ್ಣವಾಗಿ ಬೈಹಾಟ ಮಾಡಿದವರು ರಾಘವೇಂದ್ರ ತೀರ್ಥರು. ಅವರ ಮುಂದೆ ಹೇಳ್ತಾನೆ, ಏನು ಕಿಂಚಾತಃ ಅಂತ ಒಂದು ದೊಡ್ಡ ಪ್ರಯೋಗ ಮಾಡ್ತಾ ಇದ್ದೀರಲ್ಲ, ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ ಈ ಪ್ರಯೋಗ, ಅಪಶಬ್ದ ಪ್ರಯೋಗ ಮಾಡಿದಕ್ಕಂಥ ನಿನ್ನತ್ರ ನಾವು ಮಾತಾಡಬಾರ್ದು ಅಂತ ಶುರು ಮಾಡ್ದ. ಆಯಿತು, ಇರಲಿ. ಇನ್ನೊಬ್ಬ ಶಿಷ್ಯ ತಗೊಂಡ. ಪ್ಸಾಧಾತು ಕೇಳಿದ್ದೀರಾ? ಪ್ಸಾಧಾತು, ಪ್ಸಾಗತವು ಅಂತ ಅರ್ಥ. ಅದಕ್ಕೆ ಹೋಗೋದು ಅಂತ ಅರ್ಥ ಇದೆ, ಜ್ಞಾನ ಸಂಪಾದನೆ ಮಾಡೋದು ಅಂತಿದೆ. ಅದಕ್ಕೆ ಉಪಸರ್ಗಗಳು ಸೇರಿದ್ರೆ ಬೇರೆ ಬೇರೆ ಅರ್ಥ ಬರುತ್ತೆ. ಅದರ ಯಂಗ್ಲುಗಂತ ಅಂತಿದೆ. ಯಂಗ್ಲುಗಂತ ಅಂದ್ರೇನು? ಜಾಜ್ವಲ್ಯಮಾನೋ ಜ್ವಲರಾಘವಾಗ್ನವು. ಜಾಜ್ವಲ್ಯಮಾನ ಅಂತ ಬರ್ತಲ್ಲ, ಜ್ವಲಮಾನ ಇಷ್ಟೇ ಸಾಕು. ಜಾಜ್ವಲ್ಯಮಾನ ಅಂತ ಹೇಳಿದ್ವಿ ಅಂದರೆ ಅತಿಶಯವಾಗಿ ಉರಿತಾ ಇದೆ ಅಂತ. ಅತಿಶಯ ಎಂಬರ್ಥದಲ್ಲಿ ಯಂಗ್ಲುಗಂತ ಪ್ರಯೋಗ ಇದೆ. ಹಾಗೆ ದೇದೀಪ್ಯಮಾನ ಅಂತ ಹೇಳಲ್ವ ನಾವು? ದೀಪ್ಯಮಾನ ಅಂತ ಸಾಕು. ದೇದೀಪ್ಯಮಾನವಾದ ದೀಪಗಳು. ಆ ದೇದೀಪ್ಯಮಾನ ಅಂತ ಎರಡು ದಾದ ಬಂತು ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು? ಯಂಗ್ಲುಗಂತ ಅಂತ ಹೇಳ್ತಾರೆ. ಇದರ ಶತ್ರಂತ ಹೇಳಬೇಕು ಅಂದರೆ ಮಾಡ್ತಾ ಇರುವಾಗ ಆ ರೀತಿ ಅರ್ಥ ಬರಬೇಕು. ಅದನ್ನು ಹೇಳುವಂತ ಅವನು ಹೇಳಿಕೊಟ್ಟಿದ್ದಾನೆ. ಈಗ ಸಾಧಾತುವಿನ ಯಂಗ್ಲುಗಂತದ ಅದೇನು ಶತ್ರ ಅಂತ ಇನ್ನು ಪೂರ್ತಿ ಮುಗಿಸಿಲ್ಲ ಅವನು. ಅರ್ಧೋಕ್ತೆಯೇವ ಪಾಪ್ಸತ್ ಅಂತ ಹೇಳಿಬಿಟ್ರು. ಇದು ಎಂತಹ ವ್ಯಾಕರಣ ಶಿಖಾಮಣಿ ಆಗಿದ್ದರೂ ಕೂಡ ಅವನು ಇದಕ್ಕೆ ಯಂಗ್ಲುಗಂತ ಹೇಳಬೇಕಾಗಿದ್ದರೆ, ಅದರಲ್ಲಿ ಕೂಡ ಶತ್ರು ಅಂತ ಹೇಳಬೇಕಾಗಿದ್ದರೆ ಭಾರಿ ಒಂದು ಅವನಿಗೆ ಸಾಮರ್ಥ್ಯ ಇರಬೇಕು. ರಾಘವೇಂದ್ರ ಕೇಳಿದ್ರು ಆಮೇಲೆ, ಆಯ್ತಪ್ಪ ನನಗೆ ಪರೀಕ್ಷೆ ಮಾಡಿದೆಯಲ್ಲ, ಇದೇ ಧಾತುವಿನ ಯಂಗಂತದ ಶತ್ರು ಅಂತ ಹೇಳೋಣ ಅಂದರು. ಅವನ ಆಕಾಶ ನೋಡ್ತಾ ಇದ್ದಾನೆ. ಅದನ್ನು ಇವರು ಹೇಳಿದರು. ಸುಧೀಂದ ತೀರ್ಥರು ನೋಡ್ತಾ ಇದ್ದಾರೆ, ಏನಪ್ಪ ಅದ್ಭುತವಾದ ವ್ಯಾಕರಣ ಸಾಮರ್ಥ್ಯ ಇಷ್ಟು ಇದೆ ಅಂತ ನಂಗೆ ಗೊತ್ತಿದ್ದಿಲ್ಲ. ಪಾತಂಜಲ ಭಾಷ್ಯ ಪೂರ್ತಿ ನೀನು ಬೈಹಾಟ ಮಾಡಿದ್ದಿ, ಆದ್ದರಿಂದ ನಿನಗೆ ಮಹಾಭಾಷ್ಯ ಆಚಾರ್ಯ ಅಂತ ಹೆಸರು ಬಿರುದು ಕೊಡ್ತೀನಿ ಅಂತ ಅದ್ವೈತಿಗಳ ಸಮೂಹದಲ್ಲೇ ದೊಡ್ಡ ಪಂಡಿತರ ಒಂದು ಕೂಟದಲ್ಲಿ ರಾಘವೇಂದ್ರ ತೀರ್ಥರ ಪಾಂಡಿತ್ಯವನ್ನು ನೋಡಿ ಮಹಾಭಾಷ್ಯ ಆಚಾರ್ಯ ಅಂತ ಒಂದು ಬಿರುದು ಕೊಟ್ಟರು ಅಂತ ಹೇಳಿದರೆ ಅವರ ಪಾಂಡಿತ್ಯ ಎಷ್ಟು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದಮೇಲೆ ರಾಘವೇಂದ್ರ ತೀರ್ಥರು ಅಂದರೆ ಸಾಲಂಕಾರಕ, ಅಲಂಕಾರ ಶಾಸ್ತ್ರ, ಸಾಲಂಕಾರಕ ಕಾವ್ಯಗಳು, ನಾಟಕ, ಕಲಾ. ಕಲಾ ಅಂದರೆ ನಮ್ಗೆ ಗೊತ್ತಾಗಿಲ್ಲ. ಕಲೆ ಅಂದರೆ ಚಿತ್ರ ಬರೆಯೋ ಕಲೆ ಅದೆಲ್ಲ ಇರ್ಬೋದು, ಅದಲ್ಲ. ವ್ಯಾಸರಾಜರು 64 ಕಲೆಗಳಲ್ಲಿಯೂ ಕೂಡ ಪರಿಣತರಾದವರು. ತಮ್ಮ ಶಿಷ್ಯರಾದ ವಿಜೇಂದ್ರ ತೀರ್ಥರಿಗೆ ಮತ್ತು ವಾದಿರಾಜರಿಗೆ ಇಬ್ಬರಿಗೂ ಕೂಡ ವ್ಯಾಸರಾಜರು 64 ಕಲೆಗಳನ್ನು ಕೂಡ ಬೋಧನೆ ಮಾಡಿದರು. ಅವಕಾಶ ಬಂದಾಗ ನೀವು ಅದನ್ನು ಪ್ರಯೋಗ ಮಾಡಿ ಅಂದರು. ಅವರ ಪ್ರಯೋಗ ಮಾಡಿದ್ದು ನಾವು ವಿಜೇಂದ್ರ ಆರಾಧನೆ ಕೇಳಿದ್ದೇವೆ. ನಾವು ವಿಜೇಂದ್ರ ತೀರ್ಥರೇ ಮಾಡಿದ್ರು. ತಮ್ಮ ಗುರುಗಳಿಂದ ಬಂದಿರತಕ್ಕಂಥ ವಿದ್ಯೆ 64 ಕಲೆಯನ್ನು ಸುಧೀಂದ್ರ ತೀರ್ಥರಿಗೂ ಬೋಧನೆ ಮಾಡಿದ್ರು. ಸುಧೀಂದ್ರ ತೀರ್ಥರು ಬಿಡ್ತಾರ? ನಮ್ಮ ಶಿಷ್ಯಂಗೆ ಹಾಕಿ ಬಿಡಬೇಕು. ವಿಜಯೇಂದ್ರ ಕಲಾಬ್ಜೋತ ಸುಧೀಂದ್ರ ವರಪುತ್ರಕ ಅಲ್ವಾ, ಅವ್ರಿಗೂ ಹೇಳಿಬಿಟ್ರು. ಹಾಗೆ 64 ಕಲೆಗಳು ಕೂಡ ಕರತಲ ಆಮಲಕ ಪ್ರಕ್ಷಂ ಯಸ್ಯ ವಿಶ್ವಂ ಅಂತ ಹೇಳಿದಂತೆ ಕೈಯಲ್ಲಿ ನೆಲ್ಲಿಕಾಯಿ ಇದ್ದಂತೆ ರಾಘವೇಂದ್ರ ತೀರ್ಥರಿಗೆ ಅಷ್ಟು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅದು ಕಲೆ. ಆದರೆ ಗುರುಗಳು ಹೇಳಿದ್ರು, ನನಗೆ ಗುರುಗಳು ಹೇಳಿಲ್ಲ ಪ್ರಯೋಗ ಮಾಡು ಅಂಥೇಳಿ, ಇದ್ರ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡ, ಪರಮಾತ್ಮನ ಮಹಿಮೆಯಿಂದ ಮಹಿಮೆಯನ್ನೇ ತೋರಿಸು. ನೋಡಿ, ಎಷ್ಟೋ ಜನ ರಾಘವೇಂದ್ರಗಳು ಪವಾಡ ಪುರುಷರು ಅಂತಾರೆ. ಖಂಡಿತ ಆ ಶಬ್ದ ಹಾಕಬಾರ್ದು. ಪವಾಡ ಎಂಬುದು ಏನು ಗೊತ್ತೇ? ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಸೃಷ್ಟಿ ಮಾಡಿ ಕಣ್ಣಿಗೆ ಮಣ್ಣು ಹಾಕಿ ತೋರಿಸೋದು, ಅದು ಪವಾಡ ಪುರುಷರು ಅಂತ. ರಾಘವೇಂದ್ರ ತೀರ್ಥರು ಅಗಮ್ಯ ಮಹಿಮರು, ದಿವ್ಯವಾದಕ್ಕಂಥ ಪರಮಾತ್ಮದಕ್ಕಂಥ ಭಕ್ತಿಯಿಂದ ಸ್ವಾಮಿಯವ್ರಿಗೆ ಅನುಗ್ರಹ ಮಾಡು ಅಂದರೆ ಅನುಗ್ರಹ ಮಾಡ್ತಾನೆ. ಇಲ್ಲದೇ ಇದ್ದರೆ ವಿಜಯ ನಾಯಕ ವಿಜಯ ರಾಘವ ಭೂಪಾಲ ಅಂತ ಅವನ ಕಾಲದಲ್ಲಿ ತಂಜಾವೂರಿನ ಇದ್ದವನು. ಆ ವ್ಯಕ್ತಿ 5-6 ವರ್ಷ ಮಳೆ ಬಂದಿಲ್ಲ, ಎಲ್ಲರೂ ಕೂಡ ಹಾಹಾಕಾರ, ಊಟ ಇಲ್ಲ ತಿಂಡಿ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಈ ಪ್ರವಾಹಗಳು ಬೇರೆ, ಇಂಥ ಗಲಾಟೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥ ಶರಣಾಗತನಾದ. ಸ್ವಾಮಿ ತಾವು ಬಂದು ಅನುಗ್ರಹ ಮಾಡಿ, ನೀವು ಬಂದರಾದರೂ ಮಳೆ ಬರುತ್ತೋ ಏನೋ ಅಂದ. ಆಯ್ತಪ್ಪ ಬರ್ತೀವಿ ಅಂತ ಬಂದರು. ನಿನ್ನ ಕೋಶಾಗಾರ ಎಲ್ಲಿದೆ ಅಂದರು. ಕೋಶಾಗಾರಕ್ಕೆ ಹೋದರು. ತಮ್ಮ ರಾಮದೇವರಿಗೆ ಇದು ಮಾಡಿರ್ತಾರೆ ನೋಡಿ, ಕನಕಾಭಿಷೇಕ, ಆ ಒಂದು ಕಾಯಿನ್ ತೆಗೆದು ಅಲ್ಲಿ ಹಾಕಿದರು. ಅಭಿವೃದ್ಧಿ ಅಕ್ಷಯ ಆಗೋಯ್ತದು. ಆಮೇಲೆ ಧಾನ್ಯಾಗಾರಕ್ಕೂ ಹೋದರು. ಹೋಗಿ ಧಾನ್ಯಗಳು ಬರುತ್ತೆ ನೋಡಿ, ಧಾನ್ಯ ಪೂಜೆ ಅಂತ, ಅದಕ್ಕೆ ಅಲ್ಲಿಂದ ಶುರುವಾಗಿದ್ದದು ಧಾನ್ಯ ಪೂಜೆ. ಅಲ್ಲಿ ಹೋದಾಗ ತೆಗೆದಷ್ಟು ಅಷ್ಟೇ ಇದೆ. ಅದು ಎಷ್ಟು ತೆಗೆದು ಕೂಡ ಬರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಓಂಕಾರ ಬಂದು ಬೀಜಾಕ್ಷರ ಬರೆದ್ರು ರಾಯರು. ಅವರು ಬೀಜಾಕ್ಷರ ಬರೆದಿದ್ದಕ್ಕಾಗಿ ಎಷ್ಟು ತೆಗೆದರೂ ಕೂಡ ಜನ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ತೆಗೆದುಕೊಂಡು ಹೋದವರೇ ಹೋಗ್ತಾ ಇದ್ದಾರೆ. ಆದರೂ ಖಾಲಿಯಾಗಿಲ್ಲ. ಯಥೇಚ್ಛವಾಗಿ ದಾನ ಮಾಡಿಸ್ಬಿಟ್ರು. ಅದಕ್ಕೆ ಅವನು ಸಂತೋಷಪಟ್ಟ.
ಸ್ವಾಮಿ ನೀವು ಮಾಡಿದಕ್ಕಂಥ ಮಹಿಮೆ ಅದ್ಭುತ. ಅದಕ್ಕೆ ಅದೇನು ಹೇಳಬೇಕು ಗೊತ್ತಾ? ನನ್ನ ಪವಾಡ ಗೊತ್ತಾಯ್ತೆ ನಿಮಗೆ ಅಂತ ಹೇಳಬೇಕಾಗಿತ್ತು ಪವಾಡ ಪುರುಷರಾಗಿದ್ದರೆ. ಅವರು ಹಂಗೆ ಹೇಳಿಲ್ಲ. ಪರಮಾತ್ಮನ ಮಹಿಮೆಯಪ್ಪ ಎಲ್ಲ ಇದು, ನಮ್ಮದೇನಿಲ್ಲ. ಯಾಕೆಂದರೆ ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಎಲ್ಲ ವೈಭವಗಳು ಕೂಡ ರಾಘವೇಂದ್ರ ತೀರ್ಥರಿಗೆ ಮತ್ತು ಬಾಕ್ಲಿಕರಾಜರಿಗೆ ಪ್ರಹ್ಲಾದರಾಜರಿಗೆ ಬಂದಿದ್ದೆಲ್ಲವೂ ಕೂಡ ಎಲ್ಲ ಹರಿಪಾದ ಕಂಜ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾತ್. ಇದು ಪ್ರಹ್ಲಾದರಾಜರಿಗೂ ಅನ್ವಯ. ಶ್ರೀ ರಾಘವೇಂದ್ರೋ ಪ್ರಹ್ಲಾದರಾಜೋ. ಹರಿಸೇವಾ ಅಂದರೆ ಹರಿಯಿಂದ ನರಸಿಂಹದೇವರು, ಅವರ ಪಾದವನ್ನು ಸೇವೆ ಮಾಡೋದ್ರಿಂದ ಲಬ್ಧ ಸಂಪತ್ತು. ಹರಿ ಅಂದರೆ ಕಪಿ, ಕಪಿ ಅಂದರೆ ವಾಯುದೇವರು, ಹರಿ ವಾಯುಗಳ ಸೇವೆಯಿಂದ ಬಂದಿರತಕ್ಕಂಥದ್ದು. ಬಾಕ್ಲಿಕರಾಜನಿಗೆ ಹರಿ ಅಂದರೆ ಕೃಷ್ಣ ಪರಮಾತ್ಮ, ಹರಿ ಎಂದು ಭೀಮಸೇನ. ಯಾಕೆ ಅಂದರೆ ಭೀಮಸೇನ ನೆನೆಸ್ಕೊಂಡ್ರೆ ಪಾಪ ಎಲ್ಲ ಪರಿಹಾರ ಆಗುತ್ತಂತೆ. ಹರಿ ಅಂದ್ರೇನು? ಹರತಿ ಪಾಪಾನೀತಿ ಹರಿಹಿ. ಅದಕ್ಕೋಸ್ಕರ ಅದಾದಮೇಲೆ ವ್ಯಾಸರಾಜರು ಬಂದು ಅವರು ಅಷ್ಟೇ 6 ಜನ ರಾಜರುಗಳಿಗೆ ರಾಜಗುರುವಾಗಿ ಮೆರೆದಿದ್ದಾರೆ ಅಂತ ಹೇಳಿದ ಮೇಲೆ ಆ ರಾಘವೇಂದ್ರ ತೀರ್ಥರ ವೈಭವ ಏನೋ ಅದು ಆ ಪೂರ್ವಭಾವಿ ನೋಡಿ. ವಿಜೇಂದ್ರ ತೀರ್ಥ ಹೇಳ್ತಾರೆ, ಪ್ರಹ್ಲಾದಸ್ಯ ಅವತಾರೋತ್ಸವ ಇಂದ್ರಸ್ಯ ಅನುಪ್ರವೇಶವಾನ್ ತೇನ ತತ್ಸೇವಿನಾಂ ನೃಣಾಂ ಸರ್ವಮೇತದ್ ಭವೇ ಧ್ರುವಂ. ಎಲ್ಲವೂ ಸಿಗತ್ತೆ. ಶ್ರೀಮಧ್ವಃ ಕಲ್ಪವೃಕ್ಷಶ್ಚ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯಾಃ ಮುನಿತ್ರಯ ಮೋದಾಹೃತಂ. ಈ ಮುನಿತ್ರಯ 3 ಜನಕ್ಕೂ ಕೂಡ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಟಿಪ್ಪಣಿ ಬರೆದಿದ್ದು ರಾಘವೇಂದ್ರ ತೀರ್ಥರ ವೈಶಿಷ್ಟ್ಯ. ಮಧ್ವಾಚಾರ್ಯ ಗ್ರಂಥ ಏನು ಬರೆದಿದ್ದಾರೆ ಅವರು? ಟೀಕಾರಾಯರು 21 ಗ್ರಂಥ ಬರೆದಿದ್ದಾರೆ ಅಷ್ಟು. ಅದರಲ್ಲಿ 3 ಗ್ರಂಥ ಅವರು ಸ್ವತಂತ್ರ. ಒಂದು ವಾದಾವಲಿ, ಒಂದು ಪ್ರಮಾಣ ಪದ್ಯ, ಒಂದು ಪದ್ಯಮಾಲ. ಇನ್ನು 18 ಗ್ರಂಥಗಳಿಗೆ ಅವರು ಟೀಕೆ ಬರೆದಿದ್ದಾರೆ. ಅದಕ್ಕೆ ಟೀಕಾಕೃತ್ಪಾದರಂತೆ ಹೆಸರು ಬಂದು, ಮತ್ತು ಹಿಂದೆ ಎಷ್ಟೋ ಜನ ಟೀಕಾಕೃತ್ಪಾದರು ಇರ್ಬೋದು, ಆದರೆ ಅವರು ಯಾರೂ ಹೇಳದೆ ಟೀಕಾಕೃತ್ಪಾದರು ಅಂತ ಇವ್ರನ್ನೇ ಅಂತೀವಿ ಅಷ್ಟೇ ನಾವು. ಆ ರೀತಿ ಟೀಕೆಯನ್ನು ಬರೆದಾಕ್ಬಿಟ್ರು ಅವರು. ಅವರ ಅನುಗ್ರಹದಿಂದ ಆಗಿದ್ದು ಅದು ಮರಿಬಾರ್ದು. ಅವರು ಸ್ಮರಣೆ ಮಾಡ್ಕೊತಾರೆ. ಯಾಕೆಂದರೆ ಕರ್ನಾಟಕ ಪೂರ್ವ ಸಜ್ಜನ ಗುರು ಅಂತ ಹೇಳುವಾಗ ಕರ್ನಾಟಕ ಪೂರ್ವ ಸಜ್ಜನ ಗುರು ಯಾರು? ಪದ್ಮನಾಭ ತೀರ್ಥರು. ಅವರ ಗ್ರಂಥವನ್ನು ಇಟ್ಕೊಂಡು ನಾನು ಇದೆಲ್ಲ ಬರೆದಿದ್ದೇನೆ ಅಂತ ಅವರು ಹೇಳ್ತಾರೆ. ಅಂದಮೇಲೆ ಆ ಗ್ರಂಥಗಳೆಲ್ಲ ವ್ಯಾಖ್ಯಾನ ಬರ್ತದೆ. ಆದರೆ ಒಂದು ಗ್ರಂಥಕ್ಕೆ ಅವರು ವ್ಯಾಖ್ಯಾನ ಬರಲಿಲ್ಲ. ಯಾವುದು? ಅಣುಭಾಷ್ಯಕ್ಕೆ ಟೀಕಾರಾಯರು ಟೀಕೆ ಬರಲಿಲ್ಲ. ಬಹುಶಃ ರಾಘವೇಂದ್ರ ತೀರ್ಥರು ಬರ್ತಾರೆ, ಅವರು ಕೇವಲ ಟಿಪ್ಪಣಿ ಆಚಾರ ಆಗೋದು ಬೇಡ, ಟೀಕಾಕಾರರು ಆಗೋಗಲಿ. ನಾವೆಲ್ಲ ಟೀಕಾಕಾರರೇ, ಎಲ್ಲನೂ ಬೈಯೋದೆ. ಈ ಟೀಕಾಕಾರಲ್ಲ, ಇದೆಲ್ಲ ಟೀಕಾಕಾರರು ಅಂದರೆ ಗ್ರಂಥ ಏನು ಮೂಲ ಭಾಷ್ಯದಲ್ಲಿ ಇರುತ್ತೆ ಅದನ್ನೇ ಟೀಕೆ ಬರಿಬೇಕು. ನೋಡಿ, ಅನುಭಾಷ್ಯ ಓದರೂ ಗೊತ್ತಾಗುತ್ತೆ, ಸುಮ್ಮನೆ ಗೊತ್ತಾಗಲ್ಲ. ನಿಜವಾಗಿ ಹೇಳ್ತೀನಿ, ರಾಘವೇಂದ್ರ ತೀರ್ಥರ ಒಂದು ಅನುಭಾಷ್ಯ ನಾವು ನೋಡಿಬಿಟ್ರೆ ಒಂದು ವಾಕ್ಯ ಮಧ್ವಾಚಾರ್ಯ ತೆಗೆದುಕೊಂಡು ಎಷ್ಟು ಅಧಿಕರಣಗಳು ಇದರಲ್ಲಿ ಸೇರಿದೆ ಅಂತ ತುಂಬಿಸ್ತಾರಲ್ಲ. ಅನುವ್ಯಾಖ್ಯಾನ ಒಂದೇ, ಅನುಭಾಷ್ಯ ಒಂದೇ. ಯಾಕೆ? ಅನುವ್ಯಾಖ್ಯಾನ ಓದಿರಬೇಕು, ಅನುಭಾಷ್ಯ ಓದಬೇಕು. ರಾಘವೇಂದ್ರ ತೀರ್ಥರ ಟಿಪ್ಪಣಿ ಟೀಕೆ ಇಟ್ಕೋಬೇಕು, ಅದಕ್ಕೆ ತತ್ವಮಂಜರಿ ಅಂತ ಹೆಸರು, ಅದು ಇಟ್ಕೋಬೇಕು. ನೋಡಿ, ಒಂದು ವಾಕ್ಯ ತೆಗೆದುಕೊಂಡು ಅದಕ್ಕೆ ಅಲ್ಲಿ ಸಮನ್ವಯ, ಇಲ್ಲಿ ಸಮನ್ವಯ, ಇಲ್ಲಿ ಈ ಪದದಿಂದ ತಗೋಬೇಕು, ಇಲ್ಲಿ ಇದು ತಗೋಬೇಕು ಅಂತ ಅನುವೃತ್ತಿಗಳು ಇಷ್ಟೆಲ್ಲ ಮಾಡಿ ಅದನ್ನು ತಂದು ಕೂಡಿಸ್ತಾರೆ ಅಂದರೆ ಅದು ಸಾಮಾನ್ಯವಾದ ಒಂದು ಪಾಂಡಿತ್ಯ. ಇದು ಖಂಡಿತ ಆಗಲ್ರಿ. ಇದೆಲ್ಲ ಓದಿ, ಪುಸ್ತಕ ಓದಿ, ಆಮೇಲೆ ಮೊಬೈಲ್ಗಳೆಲ್ಲ ಕೇಳಿಬಿಟ್ಟು ಉಪನ್ಯಾಸ ಮಾಡ್ತಾರೆ, ಅದೆಲ್ಲ ಅಲ್ಲ. ಇದು ಕಷ್ಟ. ಶಾಸ್ತ್ರ ಓದಿಲ್ಲ ಅಂದರೆ ಬರೋದಿಲ್ಲ. ಅದು ನೋಡಿ, ಒಂದು ಸಾರಿ ಭಾಷ್ಯ ನೋಡಿ, ನೀವು ಸುಮ್ಮನೆ ಪಾರಾಯಣ ಮಾಡಿ ಸಾಕು. ನಿಮ್ಗೇನು ಅರ್ಥ ಆಗುತ್ತೋ ಆಗಲಿ, 1-2 ಸತಿ ಪಾರಾಯಣ ಮಾಡಿ ಸಾಕು, ನಿಮ್ಗೆ ಅರ್ಥ ಮಾಡಿಸ್ಬಿಡ್ತಾರೆ. ಆದರೆ ಅವನ ಭಕ್ತಿಯಿಂದ ಕೇಳಬೇಕು. ಯೋವ ದೀನವನಾಹ ಅನನ್ಯ ಶರಣೋ ಭಕ್ತಿ ಅಲಸೋ ಮಾದೃಶಃ ಸಿದ್ಧಿಂ ಯಾಂತೆ ತಥೋ ಬುಧಃ ಸಾಕ್ಷಾತ್ ಸುಧಾ ಸಾಕ್ಷಿಣಿ ಅಂತ ಹೇಳಿಬಿಡಿ. ಖಂಡಿತವಾಗಿ ಕೂಡ ನಿಮ್ಗೆ ಅದರಲ್ಲೆಲ್ಲ ಇಡೀ ಶಾಸ್ತ್ರ ಪ್ರಪಂಚವನ್ನೇ ತೆರೆದಿಟ್ಬಿಡ್ತಾರೆ. ಅಂತಹ ಒಂದು ಕಾರುಣ್ಯ ಉಳ್ಳವರು. ಅದಕ್ಕೆ ದಯಾ ಶಬ್ದದ ಮೇಲೆ ಆಲೂಚ್ ಪ್ರತ್ಯಯ ಬಂದರೆ ಪ್ರಮೇಯ ದೀಪಿಕಾ ಗೀತಾ ಭಾಷ್ಯದಲ್ಲಿ ಟೀಕಾರಾಯರು ಹೇಳುವಾಗ ಏನು ಹೇಳ್ತಾರೆ? ದಯಾ ಶಬ್ದದ ಮೇಲೆ ಆಲೂಚ್ ಪ್ರತ್ಯಯ ಬಂತು ಅಂದರೆ ಅವನಂತಹ ದಯಾಮಯ ಇನ್ನೊಬ್ಬರು ಇಲ್ಲ ಅಂತ ಅರ್ಥ ಅಂತೆ. ಅಷ್ಟೇ ಸಾಕಾಗಿತ್ತು. ಆದರೆ ವಾದಿಂದ ತೀರ್ಥರು ಅಲ್ಲ, ಯಾರು ಅಪ್ಪಣ್ಣಾಚಾರ್ಯ ಸ್ತೋತ್ರ ಮಾಡುವಾಗ ಏನು ಮಾಡಿದರು? ನಮೋ ಅತ್ಯಂತ ದಯಾಲುವೆ ಅಂತ ಅತ್ಯಂತ ಪದ ಬೇರೆ ಹಾಕಿಬಿಟ್ರು. ಅದೇನು ಅತ್ಯಂತ ದಯಾಲು ಅಂದರೆ ಏನು? ಅಂದರೆ ನನಗಿಂತಹ ದಯಾ ಬಂದಿದ್ದು ಯಾರಿಂದ ಗೊತ್ತಾ? ಯಾರಿಂದ ಹೇಳಿ? ವಾಯುದೇವರಿಂದ. ಪ್ರಾತಃ ಸಂಕಲ್ಪ ಗದ್ಯ ನೋಡಿ. ಪರಮದಯಾಳು ನಾಂ ಕ್ಷಮಾ ಸಮುದ್ರಾಣಾಂ ಭಕ್ತವತ್ಸಲಾನಾಂ ಭಕ್ತಾಪರ ಸಹಿಷ್ಣೂನಾಂ ಸ್ವಭಕ್ತಾನ್ ದುರ್ಮಾರ್ಗಾದ್ ಉದ್ದಿತ್ಯ ಸನ್ಮಾರ್ಗ ಸ್ಥಾಪಕಾನಾಂ
ಎಂತೆಂಥ ವಿಶೇಷಗಳು ಎಷ್ಟು ಹೇಳಿದರೂ ಅವರಿಗೆ ತೃಪ್ತಿ ಇಲ್ಲ. ಪರಮ ದಯಾಳು ಅಂದ್ರೇನು, ಭಕ್ತ ವತ್ಸಲ ಅಂದ್ರೇನು, ಭಕ್ತಾಪರ ಸಹಿಷ್ಣು ಅಂದ್ರೇನು, ಎಲ್ಲ ಒಂದೇನೆ, ಪರ್ಯಾಯ ಪದಗಳೇ, ಶಬ್ದಗಳು ಬೇರೆ, ಅರ್ಥ ಮಾತ್ರ ಒಂದೇ. ಅಂಬ, ಜನನಿ, ತಾಯಿ, ಅಮ್ಮ ಅಂದಾಗೆ ಅಷ್ಟೇ, ಎಲ್ಲ ಒಂದೇ. ಅವರ ಅನುಗ್ರಹದಿಂದ ನನಗೆ ನನ್ನಲ್ಲಿ ಇದ್ದಿದ್ದಕ್ಕಾಗಿಂತ ನನಗೆ ಒಂದು ಕಾರುಣ್ಯ ಬಂತು ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಹೇಗೆ ಬಂತು ಅದಕ್ಕೆ ಅವರು ಹೇಳ್ತಾರೆ, ಪರಮ ದಯಾಲುನ ಕ್ಷಮಾ ಸಮುದ್ರೇಣ ಭಕ್ತವತ್ಸರೇಣ ಭಕ್ತಾಪರ ಸಹಿಷ್ಣುನ ಅಂತ ಪರಮಾತ್ಮನಿಗೆ. ಹಾಗೆ ಅವನಲ್ಲಿ ಆ ಗುಣ ಇದ್ದಿದ್ದಕ್ಕಾಗಿ ಅದು ಪ್ರತಿಬಿಂಬರಾಗಿರ್ತಕ್ಕಂಥ ವಾಯುದೇವರಲ್ಲಿ ಬಂತು. ಅವರಿಗೆ ಪ್ರತಿಬಿಂಬ ನಾನು. ನರಸಿಂಹದೇವರು ಹೇಳ್ತಾರೆ, ಎಲ್ಲ ಭಕ್ತರು ಕೂಡ ನೀನು ನನ್ನ ಪ್ರತಿಬಿಂಬದಂತೆ ಇರು, ನಿನ್ನನ್ನು ಉಪಾಸನೆ ಮಾಡಿದ್ರೆ ನಿನಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲರಿಗೂ ಅನುಗ್ರಹ ಆಗುತ್ತೆ ಅಂತ. ಇದಕ್ಕೆ ಆ ಮನ್ರೋ ಇದ್ದಾನಲ್ಲ ಅವನೇ ಸಾಕ್ಷಿ. ಯಾಕೆಂದರೆ ಮನ್ರೋ ಬಗ್ಗೆ ನಮಗೆ ಒಂದು ಭಾಗ ಗೊತ್ತಷ್ಟೇ, ಇನ್ನೊಂದು ಭಾಗ ಗೊತ್ತಿಲ್ಲ. ಒಂದು ಭಾಗ ಯಾವುದು? ರಾಘವೇಂದ್ರ ತೀರ್ಥ ಅಂತ ಮಂತಾಕ್ಷಿಸ್ಕೊಂಡ, ಅದು ಅಷ್ಟು ಗೊತ್ತಷ್ಟೆ. ಆದರೆ ಪೂರ್ವದಲ್ಲಿ ಯಾಕೆ ಮಂತಾಕ್ಷಿಸ್ಕೊಂಡ ಅಂತ ಗೊತ್ತಿಲ್ವಲ್ಲ ನಮಗೆ. ಅದಕ್ಕೆ ಅದು ಹಿಂದೆ ಇನ್ನೊಂದು ಕಥೆ ಇದೆ. ಇವನು ಚೆನ್ನೈಗೆ ಬಂದ, ಆಗ ಮದ್ರಾಸ್ ಅಂತ ಕರೀತಾ ಇದ್ದು. ಆಗ ಅವನು ಅಸಿಸ್ಟೆಂಟ್ ಕಮಿಟಿಯನ್ನು ಹಾಕ್ಕೊಂಡು ಬಂದ. ಯಾವುದ್ಯಾವುದು ಮಠಗಳಲ್ಲಿ ಹೆಚ್ಚು ಆಸ್ತಿ ಪಾಸ್ತಿ ಇದೆ ಅದೆಲ್ಲ ಈಸ್ಟ್ ಇಂಡಿಯಾ ಕಂಪನಿ ಸೇರಿಸ್ಕೋಬೇಕು ಅಂತ ಅದಕ್ಕೆ ಬಂದವನು ತಿರುಪತಿಗೆ ಹೋದ. ಮೊದಲು ಅವನು ಹೋಗ್ತಾ ಇರೋ ಮ್ಲೇಚ್ಛ ಅವನು. ಆ ಮ್ಲೇಚ್ಛ ಆದ್ದರಿಂದ ಚಂಡಾಲ ಯವನಾದ್ಯೈಸ್ತು ನಾರೋಢುಮಪಿ ಶಕ್ಯತೆ ಪರ್ವತಃ ಪನ್ನಗೋತ್ತಮಃ. ಚಂಡಾಲರು ಯವನರು ಅಂಥವರು ಯಾರೂ ಕೂಡ ಭಕ್ತಿ ಇಲ್ಲದೇ ಇದ್ದವರು ಪರ್ವತ ಹತ್ತಲಿಕ್ಕೆ ಬಿಡೋದಿಲ್ಲ. ಇವನು ಸರಿಗೆ ಬಂದ ಅಲ್ಲಿ ಬೆಟ್ಟದತ್ತ. ಈಗ ನಮಗೆಲ್ಲ ಕಾರುಗಳು ತಪಾಸಣೆ ಮಾಡ್ತಾ ನೋಡ್ರಿ, ಅಲ್ಲಿ ಬಂದಾಗ ಸರಿಯಾಗಿ ಶ್ರೀನಿವಾಸ ದೇವರು ಆಗ ಪೂಜೆ ಮಾಡ್ತಾ ಇರ್ತಕ್ಕಂಥ ರಾಘವ ಭಟ್ಟರು ದೀಕ್ಷಿತರು ಅಂತ ಏನಿದ್ರು ಅವರ ವೇಷದಲ್ಲಿ ಬಂದ. 9.5 ಅಡಿ, ಮೈಯೆಲ್ಲ 3 ನಾಮ ವರ್ಣೆ ಮಾಡ್ಕೊಂಡಿದ್ದಾನೆ ಗೆಜಿಟೇರಲ್ಲಿ. ಬಂದು ಹೇಳ್ತಾನೆ, ನೀನು ಅಲ್ಲಿ ಹೋದ್ರೆ ಸಾಯ್ತಿ, ಅಲ್ಲಿ ಹೋಗಬೇಡ ಅಂತ. ಅಲ್ಲಿ ಹೋಗಬೇಡ, ನೀನು ಬೆಟ್ಟ ಹತ್ತು ಸಾಯ್ತಿ ನೀನು ಅಂತ. ಹೌದಾ, ಮತ್ತೆ ಏನೋ ಇಲ್ಲೇ ಇರು ಸಾಕು, ಬೆಟ್ಟ ಹೋಗಬೇಡ, ಇಲ್ಲೇ ನಮಸ್ಕಾರ ಹಾಕು ಅಂತ ಹೇಳ್ತಾರೆ. ಅಷ್ಟೇಳಿ ನೋಡ್ತಾನೆ, ಇಲ್ಲೇ ಇಲ್ಲ, ಮಾಯ ಆಗ್ಬಿಟ್ಟು. ಆಮೇಲೆ ಅವನು ಕೇಳಿದೆ ಮೀಟ್ ಮಾಡಿ, ನಾಯಲ್ಲಿ ಬಂದಿದ್ದಪ್ಪ ಕಗಡೆ, ನಂಗೆ ಪುರುಸೊತ್ತಿಲ್ಲಿದ್ದಿ ಕಗಡೆ ಬರಲಿಕ್ಕೆ ಅಂತ ಅವನಂದ. ಆಗ ನಂಗೆ ಗೊತ್ತಾಗಬೇಕಲ್ಲ, ಗೊತ್ತಾಗಲಿಲ್ಲ. ಹಿಂದೇನು ಮಾಡ್ತಾಯಿದ್ದು ಒಂದು 9 ಗಂಟೆ 10 ಗಂಟೆ ಅಷ್ಟೇ ಪೂಜೆ ಗೀಜೆ ಎಲ್ಲ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಆಮೇಲೆ ಪ್ರಾಣಿಗಳು ಹುಲಿಗಳು ಸಿಂಹಗಳೆಲ್ಲ ಬಂದ್ಬಿಡೋದು ಆಹಾರ ಪದಾರ್ಥಕ್ಕಾಗಿ. ಅದಿಲ್ಲಿ ಒಡೆಯದು ಮತ್ತು ಇದ್ದದ್ದು ಯಾವುದು ಲಡ್ಡುದು ಅದು ವಾಸನೆ ನೋಡಿಬಿಟ್ರೆ ಎಲ್ಲ ಪ್ರಾಣಿಗಳು ಬಂದ್ಬಿಡ್ತವೆ. ನಾವೆಲ್ಲ ಹೋಗೋದು ಯಾತಕ್ಕೆ ಅಂದರೆ ಶ್ರೀಮದ್ದೇ ನೋಡಲಿಕ್ಕೆಲ್ಲ, ಒಡೆ ವಾಸನೆಗೆ ಅದನ್ನು ತಿನ್ಲಿಕ್ಕೆ ಹೋಗೋದು ಅಷ್ಟೇ. ಆ ರೀತಿ ಇರುತ್ತೆ. ಬೆಟ್ಟ ಹತ್ತಾ ಇದ್ದಾಗ ವಾಸನೆ ಬಂದ್ಬಿಡುತ್ತೆ ಅದು. ನೀವು ಮಾಡಿದ್ರೆ ನೋಡೋಣ, ಅಲ್ಲಿ ಇಷ್ಟು ಜನ ಹೆಂಗಸರು ಗಂಡಸು ಇದ್ದಿರಲ್ಲ, ನಿಮ್ಗೆ ಏನು ಬೇಕು ವಸ್ತುಗಳು ಸರಬರಾಜು ನಾನು ಮಾಡಿಕೊಡ್ತೀನಿ, ಆ ಉಂಡೆ ನೀವು ಮಾಡಿಸ್ಬಿಡಿ ನೋಡೋಣ. ಖಂಡಿತ ಬರೋದಿಲ್ಲ. ಯಾಕೆಂದರೆ ಇದು ಇಲ್ಲಿ ಮಾತ್ರವಲ್ಲ, ಯಾರು ಅಡಿಗೆ ಅಲ್ಲಿ ಮಾಡಿದರೂ ಅಲ್ಲಿ ಉಂಡೆಗಳು ಮಾಡ್ತಾ ಇದ್ದಾರೆ ಅವರನ್ನೇ ವೈಯಾಲಿ ಕಾವಲಲ್ಲಿ ಒಂದು ಶಾಖೆ ಇದೆ. ಅಲ್ಲಿ ಬ್ರಹ್ಮೋತ್ಸವ ಮಾಡಿದರು. ಯಾವಾಗ 2012ರಲ್ಲಿ ಬ್ರಹ್ಮೋತ್ಸವ ಮಾಡಿದಾಗ ಅಲ್ಲಿ 3 ದಿವಸ ಉಪನ್ಯಾಸ ಕೂಡ ನಂದಿತ್ತಲ್ಲಿ. ಅಲ್ಲಿ ಹೋದಾಗ ಆ ಅಡಿಗೆಯವರು ಇದ್ದಾರಲ್ಲ, ಅವರು ಎಲ್ಲರಿಗೂ ಸುಮಾರು ಒಂದು 10-12 ಸಾವಿರ ಜನಕ್ಕೆ ಲಡ್ಡುಗಳು ಉಂಡೆಗಳು ವಡೆಗಳು ಎಲ್ಲ ಮಾಡಿದ್ದಾರೆ. ಅವರು ಏನೇನು ಕೇಳ್ತಾರೋ ಅವರು ಎಲ್ಲಿಗೆ ವಸ್ತು ಬರುತ್ತೋ ತೃಪ್ತಿಗೆ ಆ ಜಾಗದಿಂದಲೇ ವಸ್ತುಗಳು ತಂದಿರೋದು. ಆದರೆ ಎಲ್ಲರೂ ಬಾಯಲ್ಲಿ ಹಾಕ್ಕೊಂಡು ಅವರೇ ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರು. ಅವರು ನನ್ನ ಉಪನ್ಯಾಸಕ್ಕಿಂತ ಮೊದಲು ಅವರೇ ಹೇಳಿಬಿಟ್ರು, ನಾವು ಅಲ್ಲೇ ಅಡಿಗೆಯವರು ಮಾಡಿದ್ದು, ನಾವು ಮಾಡೋದು ಅಲ್ಲೇ ತಯಾರು ಮಾಡೋದು ಆಗಿದ್ದರೂ ಕೂಡ ಆ ರುಚಿ ಖಂಡಿತ ಬಂದಿಲ್ಲ. ಯಾಕೆಂದು ಕೇಳಿದ್ರೆ ಎಲ್ಲ ಸ್ಥಳಭೇದ, ಅದು ಕ್ಷೇತ್ರ. ಬೆಂಗಳೂರು ಮತ್ತು ಕ್ಷೇತ್ರವೇ, ಆದರೆ ಪರಮಕ್ಷೇತ್ರ ಏನಲ್ವಲ್ಲ. ಅದಕ್ಕೆ ಆಗಿಲ್ಲ ಅಂದರೆ ತಮ್ಮ ತಪ್ಪನ್ನು ಒಪ್ಕೊಂಡ್ರು ಅವರು. ಅಂದಮೇಲೆ ಆ ಜಾಗ ಅಂಥದ್ದು. ಅಲ್ಲೆಲ್ಲ ತಿಂಡಿ ಎಲ್ಲ ಕೊಟ್ಬಿಡ್ತಾರೆ. ಎಲ್ಲಿ ಕೆಳಗಡೆ ಬಂದು ತಿಂಡಿ ಕೊಡ್ತಾ ಇದ್ರಾಗ, ಮೇಲೆ ಪೂಜೆಯಲ್ಲೇ ಮಾಡಿ ಬಾಗಿಲು ಹಾಕ್ಬಿಟ್ಟು ಕೆಳಗಡೆ ಪ್ರಸಾದ ಕೊಡೋದು. ಅದಕ್ಕೆಲ್ಲರೂ ಬ್ರಾಹ್ಮಣರು ಅವರು ಎಲ್ಲ ಬಂದು ಯಥಾಶಕ್ತಿ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಈ ಮಧ್ಯದಲ್ಲಿ ಏನಾಯಿತು, ಅವರಿಗೆ ಈ ವೈಸ್ರಾಯಿ ಇದ್ದಲ್ಲ ಅವನು ಬಂದ, ಅಂದರೆ ತಾಮಸವಣ್ಣರು ಬಂದ. ಏನು ದೇವಸ್ಥಾನದ ಸಂಪತ್ತನ್ನು ಇಷ್ಟೊಂದು ವೇಸ್ಟ್ ಮಾಡ್ತಾ ಇದ್ದೀರಿ, ಪೋಲು ಮಾಡ್ತಾ ಇದ್ದೀರಲ್ಲ ಅಂತ. ಪೋಲೆಲ್ಲಿ ಮಾಡ್ತಾ ಇದ್ದೀವಪ್ಪ, ಇದು ಪ್ರಸಾದ ಎಲ್ಲ ಭಕ್ತರಿಗೆ ಹಂಚ್ತಾ ಇದ್ದೀವಿ ನಾವು ಅಂದರು. ಅದೆಲ್ಲ ಕೊಡಬಾರ್ದು, ಹಾಗೆಲ್ಲ ಕೊಡೋಗಿಲ್ಲ, ಇಷ್ಟಿಟ್ಟು ಯಾಕೆ ಮಾಡಿ ವೇಸ್ಟ್ ಮಾಡಬೇಕು ಅಂತ. ವೇಸ್ಟ್ ಅಂತಾನೇ ಇದ್ದ ಅವನು. ವೇಸ್ಟ್ ಅಲ್ಲ ಇದು, ದೇವರ ಪ್ರಸಾದ ಎಲ್ಲರೂ ಕೊಡೋದು ಇಲ್ಲಿ ಪದ್ಧತಿ ಅಂದರು. ಯಾಕೆ ಅವನಿಗೆ ತಲೆ ತಿರುಗಿತು. ಆ ಕೈಲಿ ಇಟ್ಕೊಂಡಿದ್ದಳ ಬ್ರಾಹ್ಮಣ ತಿನ್ನಲಿಕ್ಕೆ ಅಂತ ಎಲ್ಲ ಕೈ ಹೊಡೆದು ಕೆಳಗಡೆ ಹಾಕ್ಬಿಟ್ಟ. ಆ ಪ್ರಸಾದವನ್ನು ಕೆಳಗಡೆ ಬಿಡಿಸ್ಬಿಟ್ಟ. ನಾಳೆಯಿಂದ ಯಾರಾದರೂ ಈ ಪ್ರಸಾದ ಹಾಕಿದರೆ ನಿಮ್ಮನ್ನೆಲ್ಲ ನಾನು ಜೈಲಿಗೆ ಹಾಕಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟ.
ಅಷ್ಟು ಹೇಳ್ಕೊಳ್ಳೆ ಸರಿ ನೀವು ಉದ್ಧಾರ ಆಗಲ್ಲ ಹೋಗು ಅಂತ ಮನಸ್ಸಲ್ಲೇ ಬೈಕೊಂಡ್ರವರು ಅಷ್ಟೇ. ಬ್ರಾಹ್ಮಣ ಅಷ್ಟು ಹೇಳಿದ್ರೆ ಸಾಕು. ಆಯ್ತು ಆಗಿಬಿಟ್ಟು ಇನ್ನು ಆಮೇಲೆ ವಿಚಾರ ಮಾಡೋಣ ಅಂತ ಹೇಳಿಬಿಟ್ಟು ಮನೆಗೆ ಬಂದ. ಹಸಿವೆ ಆಗ್ತಾಯಿದ್ದು ಊಟ ಹಾಕು ಅಂದ. ಅನ್ನ ಬಡಿಸ್ಲಿಕ್ಕೆ ಹೋದರೆ ಅನ್ನ ಬಡಿಸಿದ್ರು ಅನ್ನ ಎಲ್ಲ ಹುಳುಗಳಾಗಿ ಕಾಣಿಸ್ತಾ ಇದೆ ಅವನಿಗೆ. ತಾಮಸ ಮಂಡ್ರೋಗಿ ಹೇಳ್ತಾರೆ ನಾನು ಅದಕ್ಕೆ ಒಂದು ಮುಖ ನೀವು ನೋಡಿದ್ದೀರಿ ಅಷ್ಟೇ, ಇನ್ನೊಂದು ಮುಖ ನೀವು ನೋಡಿಲ್ಲ. ಅದನ್ನು ಹೇಳ್ತಾ ಇರೋದು ಈಗ ಎಲ್ಲ ಹುಳುಗಳು ಕಾಣಿಸ್ತಾ ಇದೆ ಅವನಿಗೆ. ಅಂದರೆ ತಿನ್ನಲಿಕ್ಕೆ ಆಗ್ತಾಯಿಲ್ಲ. ಅವನ ಹೆಂಡತಿ ಮತ್ತು ಆರಾಮ ಊಟ ಮಾಡ್ತಾರೆ. ಊಟ ಮಾಡಿದ್ರಿಂದ ಎಲ್ಲ ಹುಳ ಹೋಗ್ತಾ ಇದ್ದಲ್ಲ ಅಂತಾನೆ. ಏನು ಮಾಡಿದ್ರೆ ಹೇಳಿ ಅಂತ ಕೇಳಿಲ್ಲ ಅವಳು. ಇದೆಲ್ಲ ನಡೆದಿದ್ದೆಲ್ಲ ಹೇಳ್ದೆ. ಅದೇ ತಪ್ಪು, ಹೋಗಿ ನಡ್ರಿ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಬಂದರು. ಆ ಬ್ರಾಹ್ಮಣ ಕ್ಷಮೆ ಕೇಳಿದ್ರು, ಊಟ ಹಾಕಿ ಅಂದರು. ಅದಕ್ಕೆ ಒಬ್ಬನ ಮೈ ಮೇಲೆ ಬಂದ ಶ್ರೀನಿವಾಸ, ನಾನು ಕೊಟ್ಟ ಊಟವನ್ನು ತಿರಸ್ಕಾರ ಮಾಡಿ ಕೆಳಕ್ಕೆ ಹಾಕಿದ್ದೀಯಲ್ಲ, ಇನ್ನು ನಾನು ಕೊಡೋದಿಲ್ಲ, ನಿಂಗೆ ಬೇಕಾದ್ರೆ ಮಂತ್ರಾಲಯಕ್ಕೆ ಹೋಗೋ, ಅಲ್ಲಿ ನಿಂಗೆ ಊಟ ಸಿಗತ್ತೆ ಅಂದ. ಯಾಕೆಂದ್ರೆ ಹರವರುಷ್ಟೇ ಗುರುಸ್ತ್ರಾತ ಗುರವರುಷ್ಟೇನ ಕಷ್ಟನ. ನಂಗೆ ಕೋಪ ಬಂದುಬಿಟ್ಟಿದೆ, ಗುರುಗಳ ಹತ್ರ ಹೋಗೋ ಅಂದ. ಅಲ್ಲಿ ಬಂದು ನೋಡ್ಕೊಳ್ಳಿಕ್ಕೆ ಅಂತ ಬಂದ. ಅಲ್ಲಿ ಕೂಡ ಕೇಳ್ದ, ಇದೆಲ್ಲ ಯಾರು ಸೇರಿದ್ದು ಏನು ಅಂತೆಲ್ಲ ಕೇಳ್ದ. ರೆಕಾರ್ಡೆಲ್ಲ ಕೊಡಿ ಅಂದ. ಅದನ್ನು ನಂಜನಗೂಡು ಇಟ್ಟಿದ್ದೇವೆ, ಗುರುಗಳು ನೋಡಿ ಬಿಂತಿರಿ ಬನ್ನಿ ಅಂದ. ಅವರೇನು ಒಳಗಡೆ ಕೂತಿದ್ದಾರೆ ಅಂದ್ಕೊಂಡ. ಅವನು ನೋಡಿ ಬೃಂದಾವನ ತೋರಿಸಿದ್ರು. ಎಲ್ಲಿ ಎಂದ. ಅದೇ ಅಂದ. ನೋಡ್ದ. ಹೀಗೆ ನೋಡಿದ ಕೂಡಲೇ ರಾಯರು ಕಾಣಿಸ್ಕೊಟ್ರು ನೋಡಿ. ದಿವ್ಯವಾದ ಮೂರ್ತಿ. ಅತ ಕದಾಚಿತ್ ಸಕಲ ಭುವನ ಭೂಷಾಯಮಾನ ಶಾರದೇಂದೋದಯ ದೀಪ್ಯಮಾನ ಮುಖಮಂಡಲ ಮಂಡಿತ ಹೇಮಗಾತ್ರಂ ಕುಂದ ಕುಡ್ಮಲ ದಂತ ಪಂಕ್ತಿ ವಿರಾಜಿತಂ ಚಂಪಕ ಸುಮನಾಸಿಕಾ ವಿಲಸಿತಂ ಖಂಜರೀಟವದಾಚರ ನೇತ್ರದ್ವಂದೋಪಶೋಭಿತಂ ದ್ವಾರಾವತಿ ಕಲಿತರಮ್ಯ ಮಹೋರ್ಧ್ವ ಪುಂಡ್ರಲಕ್ಷಣ ಲಕ್ಷಿತ ವೈಷ್ಣವದೀಕ್ಷಾದಕ್ಷಂ ಅರುಣ ಕಿರುಣಾನಕಾರ್ಯ ಕಾಷಾಯ ವಸ್ತ್ರಾಭ್ಯಾಂ ಅಲಂಕೃತಂ ಸರ್ವದಂತ ಸ್ವತಂತ್ರಂ ಶ್ರೀ ರಾಘವೇಂದ್ರಂ ಭಜೆ. ರಾಘವೇಂದ್ರ ನೋಡಿದವರು ಬರೆದಿದ್ದಿದ್ದು. ಅವರ ಮೂಗು, ಅವರ ಕಣ್ಣು, ಅವರ ಹಲ್ಲು, ಅವರ ವಸ್ತ್ರ, ಅವರ ಪಾದುಕೆ, ಇದನ್ನು ನೋಡಿದ ಕೂಡಲೇ ಅವರಿಗೆ ದಿವ್ಯವಾದ ಭಕ್ತಿ ಉಂಟಾಯಿತು. ನಮಸ್ಕಾರ ಮಾಡದ ಹ್ಯಾಟ್ ಕೆಳಗಡೆ ಇಟ್ಕೊಂಡ್ರು. ಆಮೇಲೆ ಇದೆಲ್ಲ ನಮಗೆ ಸೇರಿದ್ದಿದ್ದು, ಯಾವುದೂ ಇಲ್ಲಿ ನೀವು ಹಸ್ತಕ್ಷೇಪ ಮಾಡಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಹೋಗಿ ಬನ್ನಿರಿ ಅಂತ ಹೇಳಿಬಿಟ್ಟು ಕೈ ಹಿಡಿ ಅಂದರು. ಈಗ ಬಹುಶಃ ಆ ದ್ವಾರ ಇದು ನೋಡಿ, ಅಲ್ಲಿ ಅವನು ನಿಂತಿರೋದು. ಯಾಕೆಂದರೆ ಈಗಾದರೆ ಸಂಕುಚಿತ ಜಾಗ ಇದೀಗ, ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಹಾಗೆಲ್ಲ ಇದ್ದಿದ್ದು ಅಲ್ವಾ. 1939 ಏನೋ ಹೇಳ್ತಾ ಇರೋದು ನಾವು ಅದನ್ನು ಅಂತ ಹೇಳಿದ ಮೇಲೆ ಆ ಸಂದರ್ಭ ಇನ್ನೂ ಯಾವುದು ಕಟ್ಟಿದ್ದಿಲ್ಲ. ಹಳೇ ಚಿತ್ರ ನೋಡ್ರಿ, ಬರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಒಂದು ಕಟ್ಟೆ ಅಷ್ಟೇ ಅಡ್ಡ, ಇನ್ನೇನೂ ಇಲ್ಲ. ಮೊದಲು ಏನು ಕಟ್ಟಿಸಿದ್ದ ಅಷ್ಟೇ, ಈಗೆಲ್ಲ ಕಟ್ಟಿಸಿದ್ದಾರೆ. ಆಗ ದೂರ ಅಲ್ಲಿರಬೇಕಾಗಿತ್ತು, ದೂರಿಂದ ನೋಡಬೇಕು. ಅದಕ್ಕೆ ಅವನು ಹ್ಯಾಟ್ ಹಿಂಗೆ ಹಿಡಿದಂತ ನೋಡಿ. ಅವರು ಬೃಂದಾವನದಿಂದ ಕೈ ಉದ್ದ ಮಾಡಿ ಅವನ ಹ್ಯಾಟ್ಗೆ ಹಾಕಿದ್ದಾರೆ. ಎಷ್ಟು ಉದ್ದ ಆಗಿರ್ಬೇಕು ಲೆಕ್ಕ ಹಾಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕೊಳ್ಳಿ ಸಾಕು. ಅದನ್ನು ಕಣ್ಕೊತ್ಕೊಂಡು ಆಮೇಲೆ ತನ್ನ ಮಗಳಿಗೆ ಇವತ್ತಿನ ಅಡಿಗೆಯಲ್ಲಿ ಇದನ್ನು ಸೇರಿಸುವಂದ ಅವನೇ ಬರ್ಕೊಂಡಿದ್ದಾನೆ. ಎಲ್ಲ 250ನೇ ಕಾಲಮ್ 8 ಪೇಜು. ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಪುಸ್ತಕದಲ್ಲೂ ಇದೆ ಅದು. ಮಡ್ರಾಸ್ ಗೆದ್ದರೆ ಸ್ಪಷ್ಟವಾಗಿದೆ. ಅವನು ಹೋಗಿದ್ದು ಬಂದಿದ್ದು, ಅವನು ಹೇಳ್ಕೊಂಡಿದ್ದು ಮಾತೆಲ್ಲ ಇದೆ. ಆ ಕೆಂಪು ಅಕ್ಕಿ ಕೊಟ್ಟರು ಅಂತ ಹೇಳಿದ್ದಾರೆ. ಅವನು ರೆಡ್ ರೈಸ್ ಅಂತ ಅವ್ರು ಕೊಟ್ಟಿದ್ದಂತ. ಮಂತ್ರಾಕ್ಷತೆ ಅಲ್ಲಿಗೆ ಬರಲ್ಲ ಅವನಿಗೆ. ಹಾಗಾಗಿ ಇಷ್ಟಾದ ಮೇಲೆ ಅವನಿಗೆ ಊಟ ಮಾಡಿದ ಮೇಲೆ ಎಲ್ಲ ಸರಿಗಾಯ್ತು ನೋಡಿ. ಊಟ ಕಾಣ್ತು ಅಂದ್ರೇನು, ಅಲ್ಲಿ ಊಟ ಇದು ಮಾಡಿದ್ದಕ್ಕೆ ಅಂದ್ರೇನು, ಶ್ರೀನಿವಾಸ ದೇವರ ಮತ್ತು ರಾಘವೇಂದ್ರ ತೀರ್ಥರ ಇಬ್ಬರ ಕರುಣಾ ಕಟಾಕ್ಷಕ್ಕೆ ಪಾತ್ರನಾದವನು ತಾಮಸ ಮಂಡ್ರು. ಅಂದರೆ ಅವನ ಹೆಸರು ಮಾತ್ರ ತಾಮಸ, ಆದರೆ ನಿಜವಾಗಲೂ ಸಾತ್ವಿಕ. ನಾವು ನೋಡಿದ ಸಾತ್ವಿಕ ವೇಷ, ನೋಡಿದ ತಾಮಸ ವ್ಯವಹಾರ. ನಮಗೆಲ್ಲ ಅನುಗ್ರಹ ಮಾಡೋದಿಲ್ಲ. ಎಲ್ಲರಿಗೂ ಅಲ್ಲಿರೋರಿಗೆ ಆಶ್ಚರ್ಯ ಆಯಿತು. ಎಷ್ಟೋ ಸಾತ್ವಿಕರು ಇದರಲ್ಲಿ ಜುಟ್ಟು ಗಿಟ್ಟು ಬೆಳ್ಕೊಂಡು ಪಂಚೆ ಹಾಕೊಂಡು ಭರ್ಜರಿ ಹಾಕ್ಕೊಂಡಿದ್ರು. ಏನು ಯಾರ ಹತ್ರ ಮಾತಾಡ್ತಿದ್ದು ಇಂಗ್ಲೀಷಲ್ಲಿ ಅಂತ ಕೇಳಿದ್ರು. ಗುರುಗಳ ಹತ್ರ ಮಾತಾಡಿದೆ ಅಂದ. ನಮಗೆ ಕಾಣ್ತಾ ಇಲ್ವಲ್ಲ. ನಿಮ್ಮ ಕರ್ಮ ಹೋಗಿ, ನಮಗೆಲ್ಲ ಕಾಣಿಸ್ತಾರೆ. ನಮಗೂ ಪ್ರಶ್ನೆ ಬಂತು ಈಗ, ಅವರಿಗೆ ಕಾಣಿಸ್ತಿಲ್ಲ ಆ ಕಾಲದಲ್ಲಿ, ನಮಗೆಲ್ಲಿ ಕಾಣಿಸ್ತಾರೆ ರಾಯರು ಅಂತ. ಅವನಿಗೆ ಯಾಕೆ ಕಾಣಿಸಿದ್ರು ಪ್ರಶ್ನೆ ಬಂತಲ್ವ. ಅವನು ಯಾರು ಅಂದರೆ ಮುಚುಕುಂದ ಮಹಾರಾಜ. ಅವನು ಮುಚುಕುಂದ ಮಹಾರಾಜ ಇದ್ದಾಗ ಅವನು ದೇವತೆಗಳೆಲ್ಲ ಸಹಾಯ ಮಾಡಿ ಒಂದು ಸಾರಿ ಅವನು ಕೇಳ್ಕೊಂಡ, ಏನು ಬೇಕಪ್ಪ ನಿಮಗೆ ಅಂತ ಕೇಳಿದರು. ನಾವೊಂದು ಕೇಳ್ತೀನಿ ಕೊಡ್ತೀರಾ ಅಂತ. ಅವನಿಗೆ ನಿದ್ದೆ ಬೇಕಾಗಿತ್ತು ಅವನಿಗೆ. ಯಾಕೆಂದರೆ ಯುದ್ಧ ಮಾಡಿ ಮಾಡಿ ಸಾಕಾಗಿ ಒಂದು ದಿಂಬು ಸಿಕ್ಕಿದ್ರೆ ಸಾಕು ಅಂತಿತ್ತು. ಕೆಲವು ಏನು ಮಾಡ್ತಾರೆ, ಮನೇಲಿ ನಿದ್ದೆ ಬರೋದೇ ಇಲ್ಲ. ಇಲ್ಲಿ ಹೇಗಿದ್ದು ಮೆತ್ತಗಿರುತ್ತೆ ದಿಂಬು ಆರಾಧನೆಗೆ. ಹಿಂಗೆ ಹೊರ್ಕೊಂಬಿಟ್ರು ಅಂದರೆ ಏನು ಪರಮಾತ್ಮನ ಧ್ಯಾನದಲ್ಲಿ ಅಡಗಿದ್ದಾರೆ ಅಂತ ಅಂದ್ಕೋಬೇಕು ನಾವು. ಆ ರೀತಿ ಹೊರಟೋಗಿರ್ತಾರೆ ಅವ್ರಿಗೆ. ಅಂದ್ರೇನು, ನಿದ್ದೆ ಮಾಡೋದು ತಪ್ಪಲ್ಲ, ಜ್ಞಾನ ಕಾರ್ಯದಲ್ಲಿ ನಿದ್ರೆ ಮಾಡಬಾರ್ದು ಅಷ್ಟೆ. ಯಾಕೆಂದರೆ ಇದು ನಿದ್ರೆಯ ಜಾಗ ಅಲ್ಲ. ಇದು
ಉದ್ಬೋಧಕ ಜಾಗ ಇದು, ಏಳುವ ಜಾಗ. ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ. ಶ್ರುತಿ ಹೇಳೋದದೇ, ಅದು ಮಾಡಬೇಕು. ನಿದ್ರೆ ಕೇಳಿಕೊಳ್ಳಿ ಏನು ಮಾಡಿದ್ರು? ದೇವತೆಗಳ ಬೇದಾರ ಆಯಿತು. ಪಾಪ ಇಷ್ಟು ಸಹಾಯ ಮಾಡಿ ನಿದ್ರೆ ಕೇಳ್ತಾ ಇದ್ದಾರಲ್ಲ, ಅವ್ರಿಗೊಂದು ಭಯ ಬೇರೆ ಆಯಿತು. ಇನ್ನು ಮೋಕ್ಷ ಕೇಳ್ಬಿಟ್ರೆ ಗತಿ ಏನು ಅಂತ. ಅದಕ್ಕೆ ಅವರು ಹೇಳಿಬಿಟ್ರು, ವರಂ ವರೆಯ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ. ಮೋಕ್ಷ ಬಿಟ್ಟು ಏನು ಬೇಕು ಹೇಳೋಕೆ ಕೊಡ್ತೀನಿ ಅಂತ. ಯಾಕೆಂದರೆ ಏಕಯವ ಈಶ್ವರಸ್ತಸ್ಯ ಭಗವಾನ್ ಪುರುಷೋತ್ತಮ. ಪರಮಾತ್ಮ ಬಿಟ್ಟು ಇನ್ಯಾರು ಕೊಡ್ಲಿಕ್ಕೆ ಆಗಲ್ಲಪ್ಪ, ಅದನ್ನು ನೀವು ಕೊಡೋದು. ಸರಿ ಆಯಿತು. ಅದಕ್ಕೆ ಪರಮಾತ್ಮ ಕೇಳ್ಕೊಂಡ್ರು, ಸ್ವಾಮಿ ಅವನು ನಿದ್ದೆ ಕೇಳ್ತಾ ಇದ್ದಾನೆ, ಅವನಿದ್ದು ಯಾವುದಾದ್ರೂ ಲೋಕೋಪಕಾರ ಮಾಡಿಸೋಂದು ಆ ಈ ಕಾಲೆಯವನನ್ನು ಕೊಲಿಸಿಬಿಟ್ಟ ಪರಮಾತ್ಮ. ಈಗೇನಾಯಿತು, ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ದೇವತೆಗಳು ಕೇಳಿದ್ದೆಲ್ಲ ಕೊಡ್ತಕ್ಕಂಥ ದೇವತೆಗಳು ಕೇಳುವಾಗ ನಂಗೆ ನಿದ್ದೆ ಕೂಡ ಕೇಳ್ತಾರಾ? ಇಲ್ಲಿ ಬಂದುಬಿಟ್ಟಿದ್ದು ಆರಾಮ ನಿದ್ದೆ ಮಾಡ್ಬೋದಾಗಿತ್ತಲ್ಲ, ಉಪನ್ಯಾಸ ಬಂದುಬಿಟ್ಟಿದ್ದ ಆರಾಮ ನಿದ್ದೆ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ವರ ಕೇಳಬೇಕಾಗಿತ್ತು. ನೋಡಿ, ಕೇಳಬಾರ್ದು ವರವನ್ನು ನಾವು ಕೇಳಬಾರ್ದು ದೇವರ ಹತ್ರ. ಅಕಾಮೋವ ಸರ್ವಕಾಮೋವ ಮೋಕ್ಷಕಾಮ ಉದಾರದೀಹಿ ತೀವ್ರೇನ ಭಕ್ತಿಯೋಗ್ಯೇನ ಯಜೇತ ಪರಮಂ ಹರಿಂ ಅಂತ ಭಾಗವತ ಹೇಳುತ್ತೆ. ಕಾಮನೆ ಇರಲಿ, ಕಾಮನೆ ಇಲ್ಲದೆ ಹೋಗಲಿ, ಮೋಕ್ಷ ಕಾಮನೆ ಇರಲಿ, ಪರಮಾತ್ಮನನ್ನೇ ಕೇಳಬೇಕು. ನಿದ್ರೆನೇ ಯಾರು ಪರಮಾತ್ಮ ಕೇಳ್ತಾರ? ದೋಷ. ಆ ದೋಷಕ್ಕಾಗಿ ಮ್ಲೇಚ್ಛನಾಗಿ ಹುಟ್ಟಿದ ತಾಮಸನಾಗಿ, ಅದು ಸ್ವರೂಪ ಹೋಗಿಲ್ಲ. ಅದಕ್ಕಾಗಿ ಗುರುಗಳ ಮತ್ತು ಶ್ರೀಮದ್ದೇವರ ಅನುಗ್ರಹ ಆಗಿ ಅವನಿಗೆ ಒಳ್ಳೆಯ ಗತಿ ಆಯಿತು ಅಂತ ದಾಸರ ಪದ್ಯಗಳಿಂದ ನಾವು ತಿಳ್ಕೋಬೇಕು ನಾವು ಅದನ್ನು. ಹೀಗಾಗಿ ಇಷ್ಟು ಇದು. ಇನ್ನೆಲ್ಲ ಶ್ಲೋಕ ನಾವು ಓದ್ಬಿಡ್ತೇನೆ, ನಿಮಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಶ್ಲೋಕ ಬಂದವರೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಶ್ರೀಮದ್ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ. ಮಧ್ವಾಚಾರ್ಯರ ಗ್ರಂಥಗಳೇನಿದೆ ಅದು ಹೇಳಿಂದಲ್ಲ, ಒಂದು ಟೀಕೆ ಅದನ್ನು ಬರೆದರು. ಟೀಕಾಚಾರ್ಯ 17 ಗ್ರಂಥಗಳು ಬರೆದಿದ್ದಾರೆ. ಅದು ಭಾವದೀಪ ಭಾವದೀಪ ಭಾವದೀಪ. ಏನು ಭಾವದೀಪ ಅಂದರೆ? ಭಾವ ಅಂದರೆ ಟೀಕಾರಾಯರ ಭಾವವನ್ನು ದೀಪ ಬೆಳಗಿಸೋದು. ನ್ಯಾಯದೀಪ, ಯಾವುದಕ್ಕೆ ತರ್ಕದಾಡಿಕ ವ್ಯಾಖ್ಯಾನ, ನ್ಯಾಯದೀಪ ಅಂತ. ನ್ಯಾಯದೀಪ ಅಂದರೆ ಏನು? ನ್ಯಾಯ ತತ್ವಗಳಿರಲ್ಲ, ವೈಶೇಷಿಕ ಮತ್ತು ಕಾಣಾದ ಬರೆದು ಅವರ ತತ್ವಗಳು ಸರಿ ಇಲ್ಲ ಅಂತ ಬ್ರಹ್ಮತರ್ಕ ಸರಿಯಾಗಿದೆ ಅಂತ ತೋರಿಸುವ ಗ್ರಂಥ. ನ್ಯಾಯ ಅಂದರೆ ಬ್ರಹ್ಮತರ್ಕದ ನ್ಯಾಯಗಳು ಇಲ್ಲಿ ದೀಪನಗೊಳಿಸ್ತಾ ಇದ್ದಾರೆ ಅಂತ ನ್ಯಾಯದೀಪ ಅಂತ ಬರೋದು. ಇದನ್ನೇ ರಾಘವೇಂದ್ರ ಸ್ತೋತ್ರದಲ್ಲಿ ದೀಪ ಸಂಯೋಜನಾ ಜ್ಞಾನಂ ಪುತ್ರಾಭೋ ಭವೇ ಧ್ರುವಂ. ದೀಪವನ್ನು ಹಚ್ಚಿಬಿಡ್ರಿ ಪುತ್ರಾಭ ಆಗೋಗುತ್ತೆ ಅಂತ. ಮತ್ತು ಏನು ಕಷ್ಟ ರೀ? ಮದುವೆ ಮಾಡ್ಕೊಳ್ಳೋದೇ ಬೇಡ, ರಾಯರ ಮುಂದೆ ಹೋಗಿ 2 ದೀಪ ಹಚ್ಚಿಬಿಡೋದು. ಅವರೇ ಹೇಳಿದ್ದಾರಲ್ಲ, ದೀಪ ಸಂಯೋಜನಾತ್ ಜ್ಞಾನಂ ತಥಾ ಪುತ್ರಲಾಭ, 2 ಆಗುತ್ತೆ ಅಂತ ಹೇಳಿದ್ದಾರಲ್ಲ ಅಂತ. ಇಷ್ಟು ಮೂರ್ಖವಾಗಿ ಹೇಳಬಾರದು. ಯಾವತ್ತು ಟೀಕಾರಾಯರ ಗ್ರಂಥಗಳನ್ನು ಓದಿದವರಿಗೆ ಐಹಿಕ ಪಾರತ್ರಿಕ ಎಲ್ಲ ಫಲಗಳು ಇದ್ದೇ ಇದೆ. ಆದರೆ ಅದು ಅರ್ಥ ಆಗಬೇಕಾಗಿದ್ದ ನಮಗೆ ಭಾವದೀಪ ಇಟ್ಕೋಬೇಕು. ವಾದಿಂದ ತೀರ್ಥ ತುಂಬ ಚೆನ್ನಾಗಿ ಹೇಳ್ತಾರೆ. ಟೀಕಾರಾಯರ ತತ್ವಪ್ರಕಾಶಕ ಎಂಬುದಕ್ಕಂಥ ಒಬ್ಬ ಸ್ತ್ರೀ, ತತ್ವಪ್ರಕಾಶಕ ಒಬ್ಬ ಸ್ತ್ರೀ, ಸುಂದರ ಸ್ತ್ರೀ, ಅವಳು ಇದ್ದ ಸಭೆಯಲ್ಲಿ ಬರಬೇಕು, ನರ್ತನ ಮಾಡಲಿಕ್ಕೆ, ಡ್ಯಾನ್ಸ್ ಮಾಡಲಿಕ್ಕೆ ಬರಬೇಕು. ಒಳ್ಳೆಯ ರಂಗಮಂಟಪ ಇದೆ, ಬರಬೇಕು. ಆದರೆ ಮೈ ತುಂಬ ಬಟ್ಟೆ ಇಲ್ಲ, ಯಾರು ಕೊಳ್ಳೇ ಇಲ್ಲ ಬಟ್ಟೆ. ಅದಕ್ಕೆ ಬರಲೇ ಇಲ್ಲಂತವಳು. ರಾಘವೇಂದ್ರ ತೀರ್ಥರು ಭಾವದೀಪ ಎಂಬುದಕ್ಕಂಥ ಒಂದು ಒಳ್ಳೆ ರೇಷ್ಮೆಯ 18 ಮೊಳದ ಸೀರೆಯನ್ನು ಕೊಟ್ಟರು. ಅದು ಉಟ್ಕೊಂಡು ಆರಾಮವಾಗಿ ಬಂದು ನರ್ತನ ಮಾಡ್ತಾ ಇದ್ದಾಳೆ. ಅಂದರೆ ಅವ ಟೀಕಾರಾಯರ ಭಾವ ಗೊತ್ತಾಗಬೇಕಾಗಿದ್ದರೆ ಭಾವದೀಪ ಇರಬೇಕು ಅಂತ. ಆ ಪರಿಮಳ ಹೇಳುವಾಗಲೂ ಹಾಗೇನು, ಪರಿಮಳ ಅಂತ ಏನು ಅಂದ್ಕೊಂಡಿದ್ದಿ? ಪರಿಮಳ ಅಂದರೆ ತ್ವರತುಲ ರಸನಾ ರಂಗ ನೃತ್ಯ ಸ್ವಯಂಭೂ ಯೋಷ ಧಮ್ಮಿಲ್ಲವ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಈ ಒಂದು ಮಂಟಪ ಇದೆ, ಅದು ರಾಘವೇಂದ್ರ ತೀರ್ಥರ ನಾಲಿಗೆ ಎಂಬತಕ್ಕಂಥ ಒಂದು ರಂಗಮಂಟಪ. ಆ ಮಂಟಪದಲ್ಲಿ ಸರಸ್ವತಿ ದೇವಿ ಇದ್ದಾಳಲ್ಲ, ಅವಳು ನರ್ತನ ಶುರು ಮಾಡಿಲ್ಲಂತೆ. ಆ ನರ್ತನ ಶುರು ಮಾಡುವಾಗ ಮೈ ಮರ್ತೋದ್ಲು ಅವಳು. ಒಳ್ಳೆ ಜಾಗ ಸಿಕ್ಬಿಡ್ತಲ್ಲ, ಮೈ ಮರ್ತೋದ್ಲು. ಏನು ಆರಾಮಾಗಿ ಕುಣಿತಾ ಇದ್ದಾಳೆ. ಕುಣಿಯುವಾಗ ಅವಳು ಮುಡ್ಕೊಂಡಿರತಕ್ಕಂಥ ಪುಷ್ಪಗಳಿತ್ತಲ್ಲ, ದೇವಲೋಕದ ಪುಷ್ಪ, ಅದೆಲ್ಲ ಕಗಡೆ ಬಿದ್ದು ಅದರ ಪರಿಮಳವೇ ನಿಮ್ಮದು ಪರಿಮಳ. ಅಂದರೆ ಅಲ್ಲಿ ಹಾಗೆ ದೇವತೆಗಳ ಅಮೃತವನ್ನು ಸುಧಾ ಮೂಲಕವಾಗಿ ಸ್ವೀಕಾರ ಮಾಡೋದು ಹಾಗೆ ಪರಿಮಳವನ್ನು ಸ್ವೀಕಾರ ಮಾಡಲಿಕ್ಕೆ ಬ್ರಾಹ್ಮಣರೆಲ್ಲ ಕಾಯ್ತಾ ಇರ್ತಾರೆ ಎಂಬುದಾಗಿ ಎಲ್ಲರ ಅದ್ಭುತವಾದ ವ್ಯಾಖ್ಯಾನಗಳೇ. ಯಾಕಿಷ್ಟು ಅಂದರೆ ಯದ್ಭಾನೌ ಯತ್ಕೃಶಾನೌ ಯದಮೃತ ಕಿರಣೆ ಯದ್ಗರ್ಹೆ ಶೂದಿಶೇಷು ಜ್ಯೋತಿರ್ಯತ್ತಾರಕಾಸೌ ಪ್ರಥಿತ ಮನಿಷು ಯದ್ಯಚ್ಚ ಸೌದಾಮಿನೀಷು ಸಂಭೂಯಯಿತ ಸಮಸ್ತಂ ತ್ವದಮಿತ ಹೃದಯ ಆಕಾಶ ನಿರ್ಯತ್ ಪ್ರಕಾಶೆ. ರಾಘವೇಂದ್ರ ತೀರ್ಥರ ಬೃಂದಾವನ ನೋಡಿಕೊಳ್ಳಿ, ಈ ಕಲ್ಪನೆ ಬರಬೇಕು ನಮಗೆ. ಸೂರ್ಯನಲ್ಲಿ ಏನು ಬೆಳಕಿದೋ, ಚಂದ್ರನಲ್ಲಿ ಏನು ಬೆಳಕಿದೋ, ಅಗ್ನಿಯಲ್ಲಿ ಏನು ಬೆಳಕಿದೋ, ನಕ್ಷತ್ರಗಳಲ್ಲಿ, ತಾರೆಗಳಲ್ಲಿ, ಚಿಕ್ಕೆಗಳಲ್ಲಿ ಏನು ಜ್ಯೋತಿರ್ಮಂಡಲಗಳಿದೆ ಅದರಲ್ಲಿ ಏನೇನು ಬೆಳಕಿದೋ ಅದೆಲ್ಲವೂ ಕೂಡ ಇವರು ಬೃಂದಾವನ ಆಚೆ ಬರ್ತಾ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಪರಮಾತ್ಮ ಇದ್ದಾನೆ, ಅದಕ್ಕೋಸ್ಕರವಾಗಿ.
ವಾದಿಂದ ತೀರ್ಥರು ಇಂಥ ಒಂದು ಶ್ಲೋಕಾತ್ಮಕವಾದ, ಅವರ ಪರಿಚಯಾತ್ಮಕವಾದ, ಅವರ ಸ್ವರೂಪಾತ್ಮಕವಾದ, ಅವರದೇ ಒಂದು ರೂಪವಾದಕ್ಕಂಥ ಗ್ರಂಥಗಳನ್ನು ಅವರು ಅಲ್ಲಿ ವಿಚಾರ ಮಾಡಿ ಅವರು ಮುಂದೆ ಇಟ್ಟಿದ್ದಕ್ಕಾಗಿ ಬೃಂದಾವನ ತಲೆ ಅಲ್ಲಾಡಿಸ್ತು ಅಂತ ಹೇಳಿದ ಮೇಲೆ ರಾಘವೇಂದ್ರ ಸ್ವಾಮಿಗಳಾಗಲಿ ವ್ಯಾಸರಾಜರಾಗಲಿ ಸುಮ್ಮನೆ ತಲೆ ಅಲ್ಲಾಡಿಸೋದಿಲ್ಲ. ಈಗ ಎತ್ತುಗಳು ಕರ್ಕೊಂಬರ್ತಾರೆ ಮನೆ ಮುಂದೆ, ಮದುವೆ ಮಾಡ್ಕೊತೇವೆ ಅಂದರೆ ಈಗ ಅನ್ನತ್ತ ಅಂದರೆ ಅಷ್ಟೇ ಹೇಳ್ಕೊಟ್ಟಿದ್ದೆ ಅದಕ್ಕೆ. ಹಾಗೆ ತಲೆ ಅಲ್ಲಾಡಿಸೋದಲ್ಲ ಅದು. ವ್ಯಾಸಯೋಗಿ ಜೊತೆ ಹೇಳ್ತಾರೆ, ಶ್ಲಾಘ ಕಂಪನ ಮೇಕ ಶಿರಸಃ ಶ್ರೀ ವ್ಯಾಸಯೋಗೀಶರು. ವ್ಯಾಸರಾಜರು ಸಭೆಯಲ್ಲಿ ಕೂತಿದ್ದಾಗ ಒಬ್ಬ ಪಂಡಿತ ಏನಾಕೊಂಡೊಂದು ಉಪನ್ಯಾಸ ಮಾಡಿದಾಗ ವ್ಯಾಸರಾಜರು ತಲೆ ಅಲ್ಲಾಡಿಸ್ಬಿಟ್ರು ಅಂದರೆ ಅವನು ಕೊಡಬೇಕಾಗಿದ್ದೆಷ್ಟು ಅಂದರೆ ಮೇರೂಣಾಂಶತಮರ್ಹತಿ, 100 ಮೇರು ಪರ್ವತಗಳ ಬಂಗಾರದ ರಾಶಿ ಕೊಡಬೇಕು ಅಂತ ಹೇಳ್ತಾರೆ. ವ್ಯಾಸರಾಜ ಚಿತ್ರ ನೋಡಿ ಎಡಕೈ ಹಿಂಗೆ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ವರ್ಣನೆ ಮಾಡ್ತಾನೆ. ವ್ಯಾಸರಾಜ ಹಿಂಗೆ ಕೊಡ್ತಾ 5 ಬೆರಳುಗಳಿದೆ ನೋಡಿ, ಹಿಂಗೆ ಕೊಡ್ತಾ ಇದ್ದರೆ ಅವರು ಕೊಟ್ಟಿದ್ದಕ್ಕಂಥ ಸಂಪತ್ತು ನಿಂಗೆ 5 ಜನ್ಮಕ್ಕೆ ಸಾಕು ಅಂತ ಹೇಳುವಂತೆ ಇದಂತೆ. ಯಾಕೆಂದರೆ ವ್ಯಾಸರಾಜರನ್ನು ನೋಡಿ ಬಂದವನು, ನೋಡಿ ಹೇಳಿದವನು, ಅದನ್ನು ನೋಡಿದ್ದಾರೆ ವ್ಯಾಸರಾಜರು ಅಂದ ಮೇಲೆ ಅದರ ಶಕ್ತಿ ಎಷ್ಟು ಗೊತ್ತಾಗುತ್ತೆ. ಶ್ರೀಮದ್ ವಂಶಾಧಿಪ ಸಚ್ಚಿಶ್ಯೋರು ಗುಣೋಡದಪ, ಎಷ್ಟು ಜನ ಶಿಷ್ಯರು, ನಾವೆಲ್ಲ ಅವರ ಶಿಷ್ಯರೇ. ಶ್ರಿತ ಜಗದ್ಗೀರ್ವಾಣ ಸತ್ಪಾದಪ ಅಂದರೆ ಕಲ್ಪವೃಕ್ಷ. ಅವರು ಕಲ್ಪವೃಕ್ಷದ ನೆರಳಿಗೆ, ವೃಕ್ಷದ ನೆರಳು ಕೊಟ್ಟಿದ್ದ ನೋಡಿ. ವೃಕ್ಷ ಯಾವ ರೀತಿ ಅನೇಕ ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿರುತ್ತೋ ಹಾಗೆ ನಾವು ಕೂಡ ಪಕ್ಷಿಗಳೇ. ಯಾವ ಪಕ್ಷಿ ನಾವು? ಬಗಪಕ್ಷಿಗಳು. ಹೌದಾ? ಬಗಪಕ್ಷಿಗಳು ಅಲ್ಲ. ನಾವು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ. ಶುಕ್ಲ ಅಂದರೆ ವೇದಿವಾಸ ದೇವರ ಪಕ್ಷ, ಕೃಷ್ಣ ಅಂದರೆ ಕೃಷ್ಣ ಪಕ್ಷ, ಕೃಷ್ಣನ ಪಕ್ಷ. ನಾವು ಪಕ್ಷಿಗಳೇ. ಆ ಪಕ್ಷಿಗಳೆಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ ಅವರು. ಯಾಕೆಂದರೆ ಪಕ್ಷಿಗಳಿಗೆ ಗಿಡ ಬೇಕಲ್ಲ, ಅದಕ್ಕೆ ಗೀರ್ವಾಣ ಸತ್ಪಾದವ ಅತ್ಯರ್ಥಂ ಮನಸಾ ಕೃತ ಅಚ್ಯುತ ಜಪ. ಯಾವಾಗಲೂ ಜಪ ಜಪ ಜಪ. 1 ನಿಮಿಷ ಅವ್ರ ಬಾಯಿ ಸುಮ್ಮನೆ ಇದ್ದಿದ್ದು ಸರಿಯೇ. ಪಾಪಾಂಧಕಾರಾತಪಃ, ಪಾಪ ಎಂಬುದಕ್ಕಂಥ ಅಂಧಕಾರ, ಕತ್ತಲೆ ಇದ್ದರೆ ಏನು ಅಕ್ಷರ ಕಾಣಿಸೋದಿಲ್ಲ. ಇದ್ದಕ್ಕಿದ್ದಾಗೆ ಸೂರ್ಯ ಬಂದುಬಿಟ್ರೆ ಹಾಗೆ ಆ ಪಾಪ ಎಂಬುದಕ್ಕಂಥ ಅಂಧಕಾರಕ್ಕೆ ಆತಪ, ಸೂರ್ಯನ ಬೆಳಕು ಇದ್ದಂತೆ ರಾಘವೇಂದ್ರ ತೀರ್ಥರು. ಅಂಥವರು ಅನುಗ್ರಹ ಮಾಡಲಿ. ಇನ್ನೇ ಹೇಳಬೇಕು. ಕರ್ಮಂದೀಂದ್ರ ಸುಧೀಂದ್ರ ಅದೆಲ್ಲ ಹೇಳಾಯಿತು, ಆಶ್ರಮ ಕೊಟ್ಟಿದ್ದೆಲ್ಲ ಹೇಳಾಯಿತು. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರುಕರಾಂಬೋಜೋದ್ಭವ ಸಂತತಂ. ಯಾವತ್ತು ಯಾವ ಗುರುಗಳು ಆ ಶಿಷ್ಯನನ್ನು ಮುಂದೆ ಕೂಡಿಸ್ಕೊಂಡು ಅವರ ತಲೆ ಮೇಲೆ ಕೈ ಇಡ್ತಾರೋ ಆಗ ಅವರು ಕರಕಮಲ ಸಂಜಾತರು, ಸುಪುತ್ರರು. ಇವರು ಯಾರು? ವಿಜಯೇಂದ್ರ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ. ಬರೀ ಪುತ್ರಕ ಅಲ್ಲ, ವರಪುತ್ರಕ. ನಾವು ಬರೀ ಕುಪುತ್ರಕ, ನಾವು ಅವರ ವರಪುತ್ರಕ. ಹಾಗಾಗಿದ್ದಾರೆ. ಪ್ರಾಜ್ಯಧ್ಯಾನ ವಶೀಕೃತ ಆಗಲ ಜಗದ್ವಾಸ್ತವ್ಯ ಲಕ್ಷ್ಮೀದವ ಅಂದರೆ ಪ್ರಾಜ್ಯಧ್ಯಾನ ಶ್ರೇಷ್ಠವಾದ, ಅಂದರೆ ನಿಷ್ಕಾಮನೆಯಿಂದ ಕೂಡಿರತಕ್ಕಂಥ ಒಂದು ಧ್ಯಾನ ಮಾಡಿದ್ದರಿಂದ ಅವರು ಅಖಿಲ ಜಗದ್ದು ವಾಸ್ತವ್ಯನಾದ ಪರಮಾತ್ಮನನ್ನು ವಶ ಮಾಡಿಕೊಂಡಿದ್ದಾರೆ. ವಶ ಮಾಡ್ಕೊಳ್ಳೋದು ಅಂದ್ರೇನು? ಮಾಟ ಮುದ್ದು ಮಾಡಿ ವಶ ಮಾಡ್ತಾರೆ, ಹಾಗಲ್ಲ. ಅಂದರೆ ಇವರು ಏನು ಹೇಳಿದ್ರು ಕೂಡ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ ಪರಮಾತ್ಮ. ಸಚ್ಚಾಸ್ತ್ರಾತಿ, ನಮ್ಮ ಶಾಸ್ತ್ರಗಳೆಲ್ಲ ದೂಷಣೆ ಮಾಡತಕ್ಕಂಥ ಅನೇಕ ಮತಗಳು ಇದ್ದವು. ರಾಘವೇಂದ್ರ ತೀರ್ಥರು ಆಮೇಲೆ ಬಂದವರು ಅದೆಲ್ಲ ಅವರ ಗ್ರಂಥದಲ್ಲಿ ಬರೀತಾರೆ. ಅತ್ರಾಹ ಯಕ್ಕಶ್ಚಿತ್ ಅತ್ರ ಕೇನುಚಿತ್ ಪ್ರಲಪಿತಂ ಅಂತ ಹೇಳಿಬಿಟ್ಟು ಮಧ್ವಾಚಾರ್ಯರು, ಟೀಕಾರಾಯರು, ಪದ್ಮನಾಭ ತೀರ್ಥರು ಎಲ್ಲರೂ ಬಂದು ಹೋದ ಮೇಲೆ ಏನು ಆಕ್ಷೇಪಗಳಿತ್ತು ಅದು ಆಕ್ಷೇಪದಂತೆ ಇರುವುದು, ಆಕ್ಷೇಪವೇ ಅಲ್ಲ. ಅಂತಹ ಆಕ್ಷೇಪವನ್ನು ರಾಯರು ತೆಗೆದುಕೊಂಡು ಅದನ್ನು ಖಂಡನೆ ಮಾಡಿದ್ದಾರೆ. ಇದೆಲ್ಲ ಸಂಗ್ರಹ ಮಾಡಿ ವಾದಿಂದ ತೀರ್ಥರು ನವ್ಯ ದುರುಕ್ತಿ ಶಿಕ್ಷ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ನವ್ಯ ದುರುಕ್ತಿಗಳು ಅಂದರೆ ಆಮೇಲೆ ಹೊಸದಾಗಿ ಬಂದ ದುರುಕ್ತಿಗಳದು. ಸುದುಕ್ತಿಯ ಸದುಕ್ತಿ ಅಲ್ಲ, ಅದೆಲ್ಲ ವಿದೂಷಕ, ದೋಷಣೆ ಮಾಡತಕ್ಕಂಥವರು, ಅವರೆಲ್ಲರನ್ನೂ ಖಂಡನೆ ಮಾಡೋಕ್ಕಿರತಕ್ಕಂಥವರು. ಸಾಲಂಕಾರಕ ಎಷ್ಟು ಗ್ರಂಥ? ಸಾಲಂಕಾರಕ, ಕಾವ್ಯ, ನಾಟಕ ಕಲಾ, ಕಾಣಾದ ಪಾತಂಜಲ, ತ್ರೈಯರ್ಥ ಅಂದರೆ ವೇದತ್ರಯ ವಿವೃತಿ ಎಂಬತಕ್ಕಂಥ ಒಂದು ಗ್ರಂಥವನ್ನು ಮಧ್ವಾಚಾರ್ಯರು ಅವರ ಒಂದು ಯಾವುದು ಋಗ್ಭಾಷ್ಯ ಇದೆ, ಅದನ್ನು ಇಟ್ಕೊಂಡು ಅವರ ಮಗ ಒಬ್ಬರು ವ್ಯಾಖ್ಯಾನ ಬರೆದಿದ್ದಾರೆ. ಲಕ್ಷ್ಮೀನಾರಾಯಣಸ್ತವ ತನೇಮಣಿ ಸತ್ಸು ಸರ್ವೇಷು ಧನ್ಯೋ ಯಸ್ಮಾದ್ ಋಗ್ಭಾಷ್ಯ ಟೀಕಾ ತನುತರ ವಿವೃತೆ ಅಂಚಸಾತೃತಾಯ. ತಂದೆ ಬರೆದಿರತಕ್ಕಂಥ ಗ್ರಂಥಕ್ಕೆ ಮಗ ಟೀಕಾ ಬರೆಯೋದು, ಟಿಪ್ಪಣಿ ಬರೆಯೋದಿದೆ. ಇಲ್ಲಿ ಉಲ್ಟಾ ಮಗನು ಬರೆದಿರತಕ್ಕಂಥ ಏನು ಗ್ರಂಥ ಇದೆ ಟೀಕೆ ಅಂದರೆ ಟೀಕಾರಾಯರಿಗೆ ಒಂದು ಟಿಪ್ಪಣಿ ಬರೆದಿ, ಅದಕ್ಕೆ ಇವರು ವ್ಯಾಖ್ಯಾನ ಬರೆದಿದ್ದಾರೆ. ಮಂತ್ರಾರ್ಥ ಮಂಜರಿ ಅಂತ ಬರೀತಾರೆ. ರಾಮಚಾರಿತ್ರ್ಯ ಮಂಜರಿ, ಕೃಷ್ಣಚಾರಿತ್ರ್ಯ ಮಂಜರಿ, ಮಂತ್ರಾರ್ಥ ಮಂಜರಿ. ಇನ್ನೊಂದು ಮಂಜರಿ ಯಾವುದು?
ಹಾಗಾಗಿ 4 ಮಂಜರಿಗಳು. ಮಂಜರಿ ಎಂಬ ಶಬ್ದಕ್ಕೆ ತೆನೆಯಿಂದ ಕೂಡಿರತಕ್ಕಂಥ ಎಲೆ ಇರೋದಕ್ಕೆ ಮಂಜರಿ ಅಂತ ಹೇಳ್ತಾರೆ. ಇದನ್ನು ಛಲಾರಿ ಆಚಾರ್ಯರು ತಂತ್ರಸಾರ ವ್ಯಾಖ್ಯಾನಕ್ಕೆ ಬರೆದಿದ್ದಾರಲ್ಲ ಅದರಲ್ಲಿದೆ. ಅಂದ್ರೇನು, ಬಿಲ್ವ ಪತ್ರ ಇದಲ್ಲ ಅದನ್ನು ಪರಮಾತ್ಮನಿಗೆ ಹಾಕಿ ಅಂತ. ನಾವು ಬಿಲ್ಲುಪತ್ರ ಅಂದರೆ ನಾವು ಎಲ್ಲೂ ಕೂಡ ಬಿಲ್ಲುಪತ್ರ ಹಾಕೋದೇ ಇಲ್ವ, ನಮ್ಮ ದೇವರಿಗೆ ಹಾಕ್ತೀವ ನಾವು, ನಮ್ಮ ಪದ್ಧತಿ ಬಂದಿಲ್ಲ. ತಿರುಪತಿಯಲ್ಲಿ ಶುಕ್ರವಾರ ಬಿಲ್ಲುಪತ್ರ ಹಾಕ್ತಾರೆ ಎದೆಗೆ, ಲಕ್ಷ್ಮೀದೇವಿ ಅಂತ. ಬಿಲ್ವಪತ್ರ ಅಕ್ಷತೆ ದೇವಿ ದುರ್ಗೇಹಂ ಶರಣಾಗತಃ. ಅದು ಸರಿ, ಅದನ್ನು ನಾವು ಹಾಕಲ್ವಲ್ಲ ಅಂದರೆ ಅದಕ್ಕೆ ಅವರು ವ್ಯಾಖ್ಯಾನ ಬರೀತಾರೆ, ತುಳಸಿ ಮಂಜರೀಯಾತು ಬಿಲ್ಲುಪತ್ರೇತಿ ಗೀಯತೆ. ತುಳಸಿ ತೆನೆಯಿಂದ ಕೂಡಿರತಕ್ಕಂಥ ಎಲೆ ಇರುತ್ತಲ್ಲ ಅದಕ್ಕೇನೆ ಮಂಜರಿ ಅಂತ ಹೇಳ್ತಾರೋ, ಅದೇ ಬಿಲ್ಲು ಪತ್ರ, ಅದನ್ನು ಲಕ್ಷ್ಮೀದೇವಿದು ಅಭಿಮನ್ಯಮಾನವಾದದ್ದು, ಅದು ಪರಮಾತ್ಮನಿಗೆ ಹಾಕಿ ಅಂತ ಹೇಳ್ತಾರೆ. ಇಂಥ ಮಂಜರಿಗಳು ಅಲ್ಲದೆ ಅದು ಶ್ರೀಮತ್ ಸದ್ಗುರು ರಾಘವೇಂದ್ರದ ಕುರಿಯಾದ್ವ ಮಂಗಲಂ. ಇದೆಲ್ಲ ನಾ ಹೇಳಿದಂತೆ ಪ್ರಹ್ಲಾದರಾಜರಿಗೆ, ಬಾಕ್ಲಿಕರಾಜರಿಗೆ, ವ್ಯಾಸರ ಎಲ್ಲ ಅನ್ವಯ ಆಗುತ್ತೆ. ಸಾಲಂಕಾರಕ ಅದಾಯಿತು. ಆಮೇಲೆ ತ್ರಯರ್ಥ ವೇದತ್ರಯ ವಿವೃತ್ತಿ ಎಂಬ ಗ್ರಂಥ ಬರೆದಿದ್ದಾರೆ. ಬಹುಶಃ ನಮ್ಮ ದೌರ್ಭಾಗ್ಯದಿಂದ ಅದು ಸಿಕ್ಕಿಲ್ಲ ಅಂತ ಹೇಳಿದೆ, ನಾವು ಅದನ್ನು ಉಳಿಸ್ಕೊಳ್ಳಿಲ್ಲ. ನಿಜವಾಗ್ಲೂ ಅದು ಇರಬೇಕಾಗಿತ್ತು ತುಂಬ. ಯಾಕೆಂದರೆ ಗೀತಾ ವಿವೃತ್ತಿ ನಾವು ಕೇಳಿದ್ದೇವೆ, ಮಂತಾರ್ಥ ಮಂದಿರ ನೋಡಿದ್ದೇವೆ, ಎಷ್ಟು ಅಪೂರ್ವ ಅಂಶಗಳು ರಾಘೇಂದ್ರ ತೀರ್ಥ ಬರೆದಿದ್ದಾರೆ. ವಿಪ್ರಕ್ಷತ್ರ ಬಿಡಿಂಗ್ರಿ ಜಾತ ಮುಖರ, ಅದು ಕೂಡ ಹೇಳಾಯಿತು. ಪ್ರತಿಯೊಬ್ಬರೂ ಇರಬೇಕು ನೋಡಿ. ಮಂತ್ರಾಲಯಕ್ಕೆ ಹೋದರೆ ನಾವು ಹೋಗುವಾಗ ರಾಯರನ್ನ ದರ್ಶನ ಮಾಡಿ ಬಂದ ಮೇಲೆ ಜನರ ಮೇಲೆಲ್ಲ ಕಣ್ಣಿಟ್ಟಿರ್ತೀನಿ ನಾನು, ಯಾರ್ಯಾರು ಬಂದರು ಅಂತ. ಅಲ್ಲಿ ಅಡ್ಡ ಹಾಕೋರು ಬಂದಿರ್ತಾರೆ, ಉದ್ದ ಹಾಕೋರು ಬಂದಿರ್ತಾರೆ, ಅಕ್ಷತೆ ಅಂಗಾರ ಬಂದಿರ್ತಾರೆ, ಏನು ಹಣೆಗೆ ಇಲ್ಲದೇ ಇದ್ದವರೇ ಬಂದಿರ್ತಾರೆ, ಓತದ ಗಡ್ಡ ಬಂದಿರ್ತಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ರಾಯರು ಭಕ್ತರೆ, ಎಲ್ಲರೂ ಕೂಡ ಭಕ್ತಿಯಿಂದ ಹಾಕಿ ಹೊರಳಾಡ್ತಾರೆ, ಇದು ಮಾಡ್ತಾರೆ. ಎಲ್ಲರಿಗೂ ಫಲ ಸಿಗುತ್ತೆ. ನೀವು ಓದ ಗಡ್ಡ ಬಿಟ್ಟಿದ್ದೀರಿ, ನಿಂಗೆ ಕೊಡಲ್ಲ ಅಂತ ಅವರಲ್ಲ. ನೀವು ಬಂದು ನಮಸ್ಕಾರ ಹಾಕ್ದಿಲ್ಲ ಅಷ್ಟೇ, ನಿಂಗೆ ಗಡ್ಡ ತೊಗೊಂಡು ನಾವೇನು ಮಾಡೋಣ. ಹಾಗೆ ದಯಾಮಯರು ಅಂದರೆ ಅಲ್ಲಿ ಬಂದವರು ಯಾರಾದರೂ ಕೂಡ ಒಬ್ಬ ವ್ಯಕ್ತಿ ಏನು ನನಗೆ ಸಿಕ್ಕಿಲ್ಲ ಅಂತ ಅವನು ಹೇಳಿದ್ದು ಯಾರೋ ಒಬ್ಬರು ತೋರಿಸ್ಬಿಡಿ ನೋಡ್ರೆ, ಎಲ್ಲರೂ ಕೂಡ ಆಯ್ತಪ್ಪ ರಾಯರ್ತ ಬಂದಿದ್ದೆ, ಕೆಲಸ ಆಯಿತು, ಹೀಗೆ ಹೇಳೋರೆ ಅಂಥದ್ದು. ಹಾಗಾಗಿ ಅಂತಹ ವಿಪ್ರಕ್ಷತ್ರ ವಿಡಿಂಗಿ ಜಾತಮಕರ ಅನೇಕ ಪ್ರಜಾಸೇವಿತ. ಎಲ್ಲಿದ್ದಾರೆ ಇವರು? ರಂಗೋತ್ತುಂಗ ತರಂಗ. ರಂಗ ಅಂದರೆ ಮನೋಹರವಾದ ಅಂತ ಅರ್ಥ. ರಂಗ ಉತ್ತುಂಗ ತರಂಗಗಳು ಬರತಕ್ಕಂಥ, ಈಗ ನೋಡಬೇಕು ತರಂಗಗಳು ಅದರದ್ದು, ಈಗ ನೋಡಬೇಕಲ್ಲಿ ನದಿ ತರಂಗ ಮಂಗಲಕರ ಶ್ರೀ ತುಂಗಭದ್ರಾ ತಟ. ತುಂಗಾ ನದಿ, ಭದ್ರಾ ನದಿ ನೋಡು. ಅದಕ್ಕೆ ಆ ಪದ ಕೊಟ್ಟರು ಅಂದರೆ ಆ ನದಿ ಹುಟ್ಟಿದ್ದು ಹೇಗೆ ಗೊತ್ತಾ? ವಾದಿರಾಜು ತೀರ್ಥ ಪ್ರಬಂಧ ಹೇಳ್ತಾರೆ. ವರಾಹ ಪರ್ವತ ಅಂತಿದೆ, ಅದನ್ನು ಈಗ ಕುದುರೆ ಮುಖ ಅಂತಾರೆ. ವರಾಹ ಎಲ್ಲಿ, ಕುದುರೆ ಮುಖ ಎಲ್ಲಿ? ಹೋಗಿ ಹೈಗ್ರೀವ ಮುಖ ಅಂತಾನೆ ಹೇಳಬಾರ್ದು, ಅದಿಲ್ಲ, ಕುದುರೆ ಮುಖ ಅಂತ ಹೇಳ್ತಾರೆ. ಕುದುರೆ ಮುಖದಲ್ಲ ಕೆಲಸ. ಹೌದು, ನೀನು ಮುಖ ನೋಡಿ ಗೊತ್ತಾಯ್ತು ಬಿಡ್ರಿ ಅಂತಾರೆ ಅವ್ರು. ಯಾಕೆ ಅವನ ಮುಖ ಕುದುರೆ ಹಂಗೆ ಇರುತ್ತಂತೆ, ಅದಕ್ಕೆ. ಅಂದರೆ ಹಾಗಲ್ಲ, ವರಾಹ ಪರ್ವತ ಅದು. ವರಾಹ ಪರ್ವತ ಈ ಕೋರೆ ಹಲ್ಲುಗಳಿದಲ್ಲ, ಅಲ್ಲಿಂದ 2 ನದಿ ಬರುತ್ತೆ, ಒಂದು ತುಂಗ, ಒಂದು ಭದ್ರಾ. ಕೂಡ್ಲಿಗೆಲ್ಲ ಒಂದಾಗತ್ತೆ, ಅದು ತುಂಗಭದ್ರಾ ಆಯಿತು. ಅಂದರೆ ವರಾಹದೇವರ ಬಾಯಿಂದ ಬಂದಿರತಕ್ಕಂಥ ಇದಕ್ಕೂ ಕೂಡ ವಾದಿರಾಜ ಸ್ತೋತ್ರ ಮಾಡ್ತಾರೆ. ತುಂಗಭದ್ರೆ ನೀನು ಏನಮ್ಮ ಸ್ತೋತ್ರ ಮಾಡೋಣ? ತಟಿನೀಷು ತುಂಗಭದ್ರೆ ಸ್ವಾದೂದಕ ಸಂಕುಲ ಭವಸಿ ನೂನಂ ಕಸ್ಮಾತ್ ತೀರ್ಥಪದವಸೋ ಧಮಷ್ಠಯೋ ನೋಚೇತ್. ಎಲ್ಲ ನದಿಗಳನ್ನು ಕೂಡ ಪಾದದಿಂದ ಸೃಷ್ಟಿ ಮಾಡಿರತಕ್ಕಂಥ ಪರಮಾತ್ಮ ನಿನ್ನನ್ನು ಮಾತ್ರ ಬಾಯಿಲಾಗಿ ಸೃಷ್ಟಿ ಮಾಡಿದ. ಗಂಗಾ ಸ್ನಾನ, ತುಂಗ ಪಾನ ತಾನೆ ಕುಡದೇ ಕಳಿಸ್ಕೊಟ್ಟಿದ್ದಾನೆ ಬಿಡು. ಅಂತಹ ಸಿಹಿ ನೀರಿನ ನದಿಯ ದಂಡೆ ಮೇಲೆ ಇದ್ದೀರಿ ನೀವು. ತುಂಗಭದ್ರಾ ಪ್ರತ್ಯಸ್ಥ ದ್ವಿಜ ಪುಂಗವಾಲಯ ಲಸನ್ ಮಂತ್ರಾಲಯ ಆಕ್ಷೇಪರಿ. ಮಂತ್ರಾಲಯ ಅಂಬಿಕೆ ಅಂತ ಅವಳಿಗೆ ಹೆಸರು. ಮಂತ್ರಾಲಯ ಅಂಬಿಕೆ ಯಾಕೆ ಅಂದರೆ ಪರಮಾತ್ಮನ ಜೊತೆಗೆ ಮಂತ್ರವನ್ನು ಮಾಡಿ ಇಲ್ಲಿ ನಾನು ವಾಸ ಮಾಡ್ತೇನೆ ಅಂತ ಹೇಳಿದ ಮೇಲೆ ನೀ ಅಲ್ಲಿ ಹೋಗು, ನಾನು ಕೂಡ ಅಲ್ಲಿ ಬರ್ತೇನೆ ಅಂತ ಹೇಳಿದ್ರು. ಯಾಕೆಂದರೆ ಹಿಂದೆ ಅಲ್ಲಿ ನರಸಿಂಹದೇವರು ಅಲ್ಲಿ ಇದ್ದಿದ್ದೇ ಜಾಗ ಅದು. ಯಾಕೆಂದರೆ ಪ್ರಹ್ಲಾದರಾಜರು ಆ ಬೃಂದಾವನ ಇರುವ ಜಾಗದಲ್ಲಿ ಅವರು ಹೋಮವನ್ನು ಮಾಡಿದ್ದಾರೆ. ಈಗಲೂ ಕೂಡ ಒಂದು ಇತಿಹಾಸ ಹೇಳ್ತಾರೆ, ಆ ಜಾಗಕ್ಕೆ ವೆಂಕಣ್ಣ ಏನಿದ್ದಾನವನು ಭೂಮಿನ ತೋಡಬೇಕಲ್ಲ, ಹಳ್ಳ ಮಾಡಲಿಕ್ಕೆ ತೋಡಿದಾಗ ಬರೀ ಇದ್ಲುಗಳು ಬೂದಿಗಳು ಸಿಕ್ತು. ಅಂದರೆ ಯಾತಕ್ಕೋಸ್ಕರ ಪ್ರಹ್ಲಾದರಾಜ ಅಲ್ಲಿ ಕೃತಿಯುಗದ ಕಡೆಯಲ್ಲಿ ಯಜ್ಞ ಮಾಡಿಟ್ಟಿದ್ದ ಜಾಗ, ಅದಕ್ಕೆ ಆ ಜಾಗವನ್ನೇ ಆರಿಸ್ಕೊಂಡ್ರು. ಇನ್ನು ಅವರ ಶಿಲೆ ನೋಡಿದ್ರೆ, ಬೃಂದಾವನ ಶಿಲೆ ನೋಡಿದ್ರೆ ಮೊದಲೊಂದು ಶಿಲೆ ಸಾಲಿಗ್ರಾಮ ಶಿಲೆಯಲ್ಲಿ ಮಾಡಿದ್ದ, ಅದೇನಾಯಿತು ಇದು ವಾದಿಂದ ತಿತ್ರಿಗೆ ಅಂತ ಅವರು ಆದಮೇಲೆ 50 ವರ್ಷ ಆದಮೇಲೆ ಬಂದವರು ಅವರು. ಅವರಿಗೆ ಮೊದಲೇ ಮುಡುಪಾಗಿಟ್ಬಿಟ್ರು ಅವರಿಗೆ, ಅದು ಪಕ್ಕದಲ್ಲೇ ಕೂರಿಸ್ಕೊಂಡ್ರು. ನಿಮ್ಗೆ ಯಾವ ಕಲ್ಲು ಬೇಕು ಅಂತ ವೆಂಕಣ್ಣ ಕೇಳ್ದ. ಅಲ್ಲಿ ಚಿಕ್ಕ ಮಾದಾವರ ಅಂತಿದೆ, ಆ ಮಾದಾವರ ಹತ್ರ ಒಂದು ಕಲ್ಲಿದೆ, ಅದು ತೊಗೊಂಬ ಅಂತ. ಈ ಸತಿ ಹೋದ, ನೀವು ನೋಡಿ ಅದನ್ನು. ಯಾಕೆ ಅಂದರೆ ಅದು ಹೇಗೆ ಕಲ್ಲು ಅಂದರೆ ಇದು ನೋಡಿ, ಈ ಕಾರ್ಪೆಟ್ ಇದಲ್ಲ ಅಷ್ಟಿರತಕ್ಕಂಥದ್ದು. ಅದರಲ್ಲಿ ಸ್ವಾರಸ್ಯ ಏನಂದರೆ ಒಂದು ಭಾಗ ಕಪ್ಪು, ಇನ್ನೊಂದು ಭಾಗ ಬಿಳಿ ಕೆಂಪು ಹಾಗಿರ್ತಕ್ಕಂಥ ಕಲ್ಲು ಅದು. ಅದನ್ನು ತಂದು ತೊಗೊಂಬ ಅಂತ. ಯಾಕೆ ಸ್ವಾಮಿ ಆ ಕಲ್ಲು ಕೇಳ್ತಾ ಇದ್ದೀರಿ, ಇದು ಚೆನ್ನಾಗಿಲ್ವಾ ಅಂದ. ಇದು ಚೆನ್ನಾಗಿದೆ,
ಅದರಲ್ಲಿ 7 ಮುಹೂರ್ತ ರಾಮ ಸೀತೆ ಇಬ್ಬರು ಕೂಡ ಕಲ್ಲು ಮೇಲೆ ಕೂತಿದ್ರು. ಅದಕ್ಕೋಸ್ಕರ ಆ ಕಲ್ಲು ತಗೊಂಬ ಅಂದರು. ಭೂಮಿ ನೋಡಿದ್ರೆ ಪ್ರಹ್ಲಾದರಾದರು ನರಸಿಂಹದೇವರು ಕುರಿತು ಯಜ್ಞ ಮಾಡಿರತಕ್ಕಂಥ ಪ್ರದೇಶ, ಕಲ್ಲು ನೋಡಿದರೆ ರಾಮಚಂದ್ರದೇವರು ಕೂತಿರತಕ್ಕಂಥ ಪ್ರದೇಶ. ಇನ್ನು ಈ ಪ್ರದೇಶ ಇನ್ನು ಬೃಂದಾವನ ಬರೋಕ್ಕಿಂತ ಮೊದಲು ಸಾಲ್ವನ ತಮ್ಮ ಒಬ್ಬನಿದ್ದ, ಅನುಸಾಲ್ವ ಅಂತ ಅವನಿಗೆ ಹೆಸರು. ಅವನಿಗೆ ಅರ್ಜುನಿಗೆ ಯುದ್ಧ ನಡೀತು ಮಹಾಭಾರತದಲ್ಲಿ. ಆಗ ಅವನು ಆ ಬೃಂದಾವನ ಇದಲ್ಲ ಈಗ, ಆ ಜಾಗದಲ್ಲೇ ರಥ ನಿಲ್ಲಿಸ್ಕೊಂಡಿದ್ದ. ಅವನು ಏನು ಮಾಡಿದ್ರು ಕೂಡ ಅದು ಅರ್ಜುನಿಗೆ ಎಲ್ಲಿಕ್ಕಾಗ್ತಾ ಇಲ್ಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸ್ವಾಮಿ ನೀನು ಮುಂದೆ ಕೂತು ಕೂಡ ಇಂಥ ಅವನು ಸೋಲ್ತು, ಏನು ಅವನ ಶಕ್ತಿ ಎಂದ. ಅವನದೇನು ಶಕ್ತಿ ಇಲ್ಲ, ಜಾಗದ ಶಕ್ತಿ ತಾಳು ಅಂತ ಹೇಳ್ಬಿಟ್ಟು ಹಿಂದಕ್ಕೆ ಹೋದ ರಥ. ಮುಂದಕ್ಕೆ ಬಂದ, ಒಂದೇ ಬಾಣ ತಲೆ ತೆಗೆದ. ಹಾಗಾದರೆ ಜಾಗ ಅಂಥದ್ದು. ಇನ್ನು ಸಾಲಿಗ್ರಾಮ ಎಷ್ಟು? 1400 ಅಂತಾರೆ, 700 ಅಂತಾರೆ. ವಸ್ತುತ ನನ್ನ ಹತ್ರ ನಿರೂಪ ಅಂತ ಹೇಳಿದ್ನಲ್ಲ, ಅದು ನೀವು ಅಲ್ಲಿ ಹೇಳ್ತಾರೆ ಸುಮಾರು 20 ಲಕ್ಷ ಬಂಗಾರದ ಕಾಯಿನ್ನು ಕೊಟ್ಟು ಗಂಡಕಿಯಿಂದ 1700 ಸಾಲಿಗ್ರಾಮಗಳನ್ನು ತರಿಸಿ ಅದನ್ನು ಲಕ್ಷ್ಮಣ ಸಾಲಿಗ್ರಾಮ ಅಲ್ಲಿ ಇಟ್ಟಿದ್ದಾರೆ, ಸಂಪುಟ ಮಾಡಿ ಒಳಗಡೆ ಇಟ್ಟಿದ್ದಾರೆ. ಇನ್ನು ಒಳಗಡೆ ಯಾರೇ ಇದ್ದಾರೆ? ವಿಜಯದಾಸ ಸುಳಾದಿ. ವಿಜಯದಾಸರು ಬಂದು ನೋಡಬೇಕು ಅಂತ ಅವ್ರ ದರ್ಶನ ಕೊಳ್ಳೇ ಇಲ್ಲ. ಕಡೆಗೆ ಏನು ಮಾಡಿದ್ರು? ಸ್ವಾಮಿ ಇದೊಂದು ಹಾಡು ಮಾಡಿಬಿಡ್ತೇನೆ, ಆಮೇಲೆ ನಾವು ಹೋಗ್ತೇನೆ ಅಂತ. ಬರಲೇ ಇಲ್ಲ ಅವರು. ತಕ್ಷಣ ಏನು ಮಾಡಿದ್ರು? ಒಂದು ಶುರು ಮಾಡಿದ್ರು. ಈಗಾಗಲೇ ಒಂದು 10-15 ಹಾಡುಗಳು ಮಾಡಿದ್ರು ಪಾಪ ರಾಯರ ಮುಂದೆ. ಬರಲೇ ಇಲ್ಲ. ಸುಳಾದಿ ಮಾಡಿಬಿಟ್ಟು ಹೋಗ್ತೇನೆ ಅಂದರು. ಅಷ್ಟಂಗೆ ಶುರು ಮಾಡಬೇಕು. ಅಷ್ಟರಲ್ಲಿ ಆ ಬೃಂದಾವನ 2 ಭಾಗ ಆಯಿತು. ಮೂಲ ಬೃಂದಾವನ ಅಲ್ಲಿ ನೋಡಿದ್ರೆ ಮೇಲೆ ಮಧ್ವಾಚಾರ್ಯರು, ಅದರ ಕೆಳಗಡೆ ನೋಡಿದ್ರೆ ನಾರಾಯಣ ಪಂಡಿತಾಚಾರ್ಯರು, ತಿರುಗ ಪಂಡಿತಾಚಾರ್ಯರು, ವಾಮನ ಪಂಡಿತಾಚಾರ್ಯರು, ಅವರ ಕೆಳಗಡೆ ಪದ್ಮನಾಭತೀರ್ಥ, ಅಕ್ಷೋಭತೀರ್ಥ, ಮಾಧವತೀರ್ಥ ಎಲ್ಲರೂ ಇದ್ದರು. ಕೆಳಗೆ ಸುಧೀಂದ್ರ ತೀರ್ಥರು ರಾಯರ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಎಲ್ಲರೂ ಆಲಿಂದ ಒಂದು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಸರ್ವಯಾತ್ರಾ ಫಲಾಭಾಪ್ತ ಯಥಾಶಕ್ತಿ ಪ್ರದಕ್ಷಿಣಂ. ಇಲ್ಲಿ ಪ್ರದಕ್ಷಿಣೆ ಹಾಕಿಬಿಡಿ ರಾಯರಿಗೆ. ಎಲ್ಲ ಬೃಂದಾವನಗಳು ಕೂಡ ಒಂದೇ ಬಾರಿ ನೀವು ಹೋಗಿ ಪ್ರದಕ್ಷಿಣೆ ಹಾಕಿದ ಏನು ಫಲೋ ಆ ಫಲ ಬರುತ್ತೆ. ಇದೆಲ್ಲ ನಾನು ಹೇಳ್ತಾ ಇರೋದಲ್ಲ. ಸಾಕ್ಷಿ ಹಯಾಸ್ಯೋ ಅತ್ರಹಿ. ಹಯಗ್ರೀವ ದೇವರ ಸಾಕ್ಷಿ ಸಹಿ ಇದೆ ಅಲ್ಲಿ, ನೀವೇನು ಮಾತಾಡೋಂಗೂ ಇಲ್ಲ. ಹಾಗಾಗಿ ಅಂತಹ ಒಂದು ಬೃಂದಾವನ, ಇಂಥ ಜಾಗ. ಅದಕ್ಕೆ ರಂಗೋತ್ತುಂಗ ತರಂಗ ಮಂಗಲಕ ಶ್ರೀರುಂಗ ಭದ್ರಾಟ ಪ್ರತ್ಯಸ್ಥ ದ್ವಿಜ ಪುಂಗವಾಲೆ ಲಸನ್ ಮಂತ್ರಾಲಯಾಖ್ಯೆ ಪುರೇ. ನವ್ಯೇಂದ್ರೋಪಲ, ನವ್ಯ ನೂತನವಾದ ಅಂತರ್ಥ, ಶ್ರೇಷ್ಠವಾದ ಇಂದ್ರನೀಲ ಕರಿ ಕಲ್ಲು, ಆ ಉಪಲ ನೀಲ ಭವ್ಯ ಕರಸದ್ ಬೃಂದಾವನ ಅಂತರ್ಗತ. ಈಗ ಹೇಳಿದ್ನಲ್ಲ ಬೃಂದಾವನ ಅಂತರ್ಗತ. ಅಲ್ಲಿದ್ದಾರೆ, ಈಗಲೂ ಕೂಡ ಇದ್ದಾರೆ. 700 ವರ್ಷ ಅಲ್ಲಿರ್ತಾರೆ. ಈಗ ಅಲ್ಲಿ 354 ಆಯಿತು. ಇನ್ನು 356 ವರ್ಷ ಇದೆ ಅಂತ ತಿಳ್ಕೊಳ್ಳೋಣ. ಅಷ್ಟರಲ್ಲಿ ನಾವೇನಾದರೂ ಕೂಡ ಈ ಉಪನ್ಯಾಸಗಳು ಅದು ಎಲ್ಲ ಕೇಳಿ ಬರೀ ಊಟ ಮಾಡ್ಕೊಂಡು ಹೋಗೋದಲ್ಲ, ಸೇವೆ ಮಾಡಿಕೊಂಡು ಬಚಾವ್ ಆದ್ವಿ ಅಂದರೆ ಮೋಕ್ಷಕ್ಕೆ ಕೊಂಡೋಗ್ತಾರೆ. ಇಲ್ಲೇ ಅಂದರೆ ಸಂಸಾರ, ನಿತ್ಯ ಸಂಸಾರಿಗಳು ಭದ್ರ. ಇನ್ನೂ 354 ವರ್ಷ ಇದೆ. ಇನ್ನೂ 4 ಜನ್ಮ ಎತ್ತಿರಿ ಪರವಾಗಿಲ್ಲ. 80 ವರ್ಷ ಆಯಸ್ಸು ಲೆಕ್ಕ ಹಾಕ್ಕೊಳ್ಳಿ. 4 ಜನ್ಮ ಎದ್ದು ಕೂಡ ನೀವು ಹೋಗಲಿಲ್ಲ ಅಂದರೆ ಇನ್ನು ಆಮೇಲೆ ಹೇಳೋದೇ ಇಲ್ಲ ನೀವು. ಅದಕ್ಕೆ ಹುಷಾರಾಗಿರಿ. ಆಮೇಲೆ ಇದೊಂದು ವಿಶೇಷ. ಆಮೇಲೆ ವಿದ್ವದ್ರಾಜ, ಆ ಪಾದುಕೆ ಅಂಥದ್ದು ಅಂದರೆ ಎಲ್ಲ ರಾಜರುಗಳು, ರಾಘವೇಂದ್ರ ಈಗ ಹೇಳಿದ್ನಲ್ಲ, ರಘುನಾಥ ಭೂಪಾಲ ಅಂತ ಒಬ್ಬರಿದ್ದಾನೆ, ವಿಜಯ ರಾಘವ ನಾಯಕ ಅಂತಿದ್ದಾನೆ, ತಂಜಾವೂರು ಇದ್ದವನು. ಅವರೆಲ್ಲರೂ ಕೂಡ ತಮ್ಮ ರತ್ನ ಖಚಿತವಾದ ಕಿರೀಟವನ್ನು ಅವರ ಪಾದುಕೆಗಳಲ್ಲಿ ಇಟ್ಟು ಘಟ್ಟಿಸಿದ್ದು. ಅಂತಹ ಪಾದುಕೆಯನ್ನು ಧಾರಣೆ ಮಾಡಿದ್ದಾರೆ. ರಾಗಾಗೌಘ ಪಾದುಕದ್ವೈತರ ಪದ್ಮಾಕ್ಷ ಮಾಲಾದರ, ಪದ್ಮಾಕ್ಷ ಮಾಲೆಯನ್ನು ಹಾಕ್ಕೊಂಡಿದ್ದಾರೆ. ಭಾಸ್ವದ್ದಂಡ ಕಮಂಡಲು, ದಂಡ ಇದೆ, ಕಮಂಡಲು ಇದೆ. ಯಾವ ಸ್ವಾಮಿಗಳಿಗೆ ದಂಡ ಇರೋದಿಲ್ಲ ಅವರೇ ದಂಡ, ಅದಕ್ಕೋಸ್ಕರ ದಂಡ. ಉಜ್ವಲ ರಕ್ತಾಂಬರಾಡಂಬರ, ಒಳ್ಳೆ ಕಾಬಿಶಾಟಿ ಹಾಕ್ಕೊಂಡಿದ್ದಾರೆ. ಯದ್ ಬೃಂದಾವನ, ಇವರನ್ನು ಸೇವೆ ಮಾಡಿದ್ರೆ ನಮಗೇನು ಫಲ ಅಂತ ಅರ್ಥ ಮಾಡ್ಕೋಬೇಕು. ಯದ್ ಬೃಂದಾವನ ಸಪ್ರದಕ್ಷಿಣ ನಮಸ್ಕಾರಾಭಿಷೇಕ ಸ್ತುತಿ ಧ್ಯಾನಾರಾಧನ ಮೃದ್ವಿಲೇಪನ ಮುಖ ಅನೇಕೋಪಚಾರಾಂಸದ ಕಾರಂಕಾರಮಭಿಪ್ರಯಾಂತಿ ಚತುರೋ ಲೋಕ ಪುಮರ್ತಾಂಸದ. ನೋಡಿ ಹೆಂಗೆ ಹೇಳ್ತಾರೆ. ಯದ್ ಬೃಂದಾವನ ನೀವೆಲ್ಲ ಮಾಡ್ತಾ ಇರ್ತೀವಿ. ಯದ್ ಬೃಂದಾವನ ಸೇವೆ, ಪ್ರದಕ್ಷಿಣ, ಕ್ಷಿಣ ಒಂದೊಂದು ಅಕ್ಷರ. ಪ್ರಕರ್ಷೇಣ ಅನಿಷ್ಟಂ ಕ್ಷಿಣೋತಿ ಇತಿ ಪ್ರದಕ್ಷಿಣಂ. ಅಂತಹ ಪ್ರದಕ್ಷಿಣ, ನಮಸ್ಕಾರ ಮಾಡಬೇಕು. ಬೇರೆ ದೇವರ ಹತ್ರ, ವಾಯುದೇವರ ಹತ್ರ ಎಲ್ಲ ಹೋಗುವಾಗ ನಾವು ಎಲ್ಲ ಕಡೆ ಪ್ರದಕ್ಷಿಣೆ ಹಾಕೋಂಗಿಲ್ಲ. ಪ್ರದಕ್ಷಿಣೆ ಹಾಕಬೇಕು, ಅವರ ಬಲಭಾಗದಲ್ಲಿ ಬಂದು ನಾವು ನಮಸ್ಕಾರ ಮಾಡಬೇಕು ಅಷ್ಟೇ.
ಅಂದಮೇಲೆ ಯದ್ ಬೃಂದಾವನ ಪ್ರದಕ್ಷಿಣ ನಮಸ್ಕಾರ ಅಭಿಷೇಕ, ಏನು ಪಂಚಾಮೃತಿಕ ಅಭಿಷೇಕ ಎಲ್ಲ ಕೊಡ್ತಿರಲ್ಲ, ಪಂಚಾಮೃತಿಕ ಅಭಿಷೇಕ ಮಾತ್ರ ಕೊಡಿ ಅಷ್ಟೇ. ಲಿಸ್ಟ್ ಕೊಡಬೇಡಿ ರಾಯರಿಗೆ. ಏನು ಲಿಸ್ಟು? ನಮ್ಮ ಮಗಳಿಗೆ ಕೆಲಸ ಸಿಗಬೇಕು, ಒಳ್ಳೆ ಗಂಡ ಸಿಗಬೇಕು, ಅವ್ರಿಗೆ ಒಳ್ಳೆ ಮಕ್ಕಳಾಗಬೇಕು, ಅವನಿಗೊಳ್ಳೆ ಚೆನ್ನಾಗಿ ಓದಿರಬೇಕು. ಕೊಟ್ಟಿದ್ದು 50 ರೂಪಾಯಿ ಪಂಚಾಮೃತಕ್ಕೆ. ಲಿಸ್ಟ್ ನೋಡಿದ್ರೆ 10 ಲಕ್ಷದ್ದು. ರಾಯರು ಹೇಳ್ತಾರೆ, ಈ 50 ಜೊತೆಗೆ ಇನ್ನು 50 ರೂಪಾಯಿ ಕೊಟ್ಟು ನಾನೇ ನಿಂಗೆ ಕೊಡ್ತೀನಿ, ನಮ್ಮ ಸುದ್ದಿ ಬರಬೇಡ ಅಂತ. ಲಿಸ್ಟ್ ಕೇಳಬಾರದು. ಸ್ವಾಮಿ ನೀವು ಪ್ರೀತರಾಗಿ ನೀವು ಕೊಟ್ಟಿದ್ದ ದುಡ್ಡು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಅನುಗ್ರಹ ಮಾಡಿ ಅಷ್ಟೇ. ಯದ್ ಬೃಂದಾವನ ನಮಸ್ಕಾರ ಅಭಿಷೇಕ ಸ್ತುತಿ ಏನು ಬರಲ್ವಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಸಮೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇವ. ಅರ್ಥ ಮಾಡ್ಕೊಂಡು ಬರ್ರಿ. ರಾಘವೇಂದ್ರರು ಪೂಜ್ಯರು, ರಾಘವೇಂದ್ರಾಯ ಪೂಜ್ಯಾಯ. ಯಾಕೆ? ಸತ್ಯಧರ್ಮ ರಥತ್ವಾದೇವ. ಸತ್ಯಧರ್ಮ ರಥರಾದ್ದರಿಂದಲೇ ಅವರು ಪೂಜ್ಯರು. ಅಷ್ಟೇನಾ? ಮತ್ತು ನಮಗೇನ್ರಿ ಲಾಭ ಅಂದರೆ ಇನ್ನೊಂದು ರೀತಿಯ ಅರ್ಥ ಸತ್ಯಧರ್ಮ ರಥ ಅನ್ನಲಿಕ್ಕೆ. ಸತಿ ಅವರ ಹೆಂಡತಿ ಸರಸ್ವತಿ ಪೂರ್ವಾಶ್ರಮದವರು ಅಧರ್ಮರತಾಯದ ಸತ್ಯಧರ್ಮ, ಸತಿ ಅಧರ್ಮರತಾಯದ ಅಂದರೆ ಬಾವಿಲಿ ಬಿದ್ದು ಪ್ರಾಣತ್ಯಾಗ ಮಾಡ್ಕೊಳ್ತಕ್ಕಂಥ ಬ್ರಹ್ಮಹತ್ಯೆಗೆ ಒಳಗಾದಾಗ ಅಯಹ ಅಂದರೆ ಶುಭಾವಹ, ಅವಳಿಗೆ ಒಳ್ಳೆ ಗತಿ ಕೊಟ್ಟಿದ್ದೀರಿ. ಅಂದರೆ ನಾವು ಕೂಡ ಪಿಶಾಚಿಗಳಾಗಿದ್ದಾಗ ರಾಯಿರ್ತೀವಿ ಅಂದರೆ ನಮಗೂ ಅನುಗ್ರಹ ಮಾಡ್ತಾರೆ ಅಂತಾಯ್ತಲ್ಲ. ಹೀಗೆ ಯದ್ ಬೃಂದಾವನ ಸಪ್ರದಕ್ಷಿಣ ನಮಸ್ಕಾರ, ಧ್ಯಾನ, ಕೂತ್ಕೊಂಡು ಧ್ಯಾನ ಮಾಡೋದು, ಆರಾಧನಾ. ಈಗೆಲ್ಲ ಆರಾಧನೆ 3 ದಿವಸ ಇದೆ, ಜ್ಞಾನ ಕಾರ್ಯ ನಡೀತಾ ಇದೆ. ನಿಜವಾಗಲೂ ಕೆಲವು ಮಠಗಳೆಲ್ಲ ಇದೆ ಜ್ಞಾನ ಕಾರ್ಯ ನಡೆಯುತ್ತೆ. ಆದರೆ ನನಗೆ ಇಲ್ಲಿ ಉಪನ್ಯಾಸ ಕರೆದಿದ್ದಾರೆ ಅಂತ ಹೇಳ್ತಾ ಇರೋದಲ್ಲ, ನಿಮಗೆಲ್ಲ ಗೊತ್ತಿರೋ ವಿಚಾರವೇ ಅಷ್ಟೇ. ಇಲ್ಲಿ ಮಾತ್ರ 360 ದಿವಸವೂ ಕೂಡ ಜ್ಞಾನ ಕಾರ್ಯ ನಡೆಯುತ್ತೆ. ರಾಘವೇಂದ್ರ ತೀರ್ಥರು ಬಂದಿದ್ದು ಜ್ಞಾನ ಕಾರ್ಯಕ್ಕಾಗಿ. ಮೊದಲು ಊಟಕ್ಕಾಗಿ ಆಗಿದ್ದರೆ ಅವರು ಸನ್ಯಾಸ ತೊಗೊಂಬಿಡೋರು, ಬರಲಿಲ್ಲ. ವಿದ್ಯಾದೇವಿ ಹೇಳಿದ ಮೇಲೆ ಬಂದಿದ್ದು, ಆಮೇಲೆ ಜ್ಞಾನ ಕಾರ್ಯಕ್ಕಾಗಿ ಬಂದಿದ್ದು. ನೋಡಿ, ಇಷ್ಟು ಜ್ಞಾನ ಕಾರ್ಯ, ಇಷ್ಟು ಜನ ಕೇಳಿಬಿಟ್ರು ಒಂದು ಇನ್ನೇನು ಬೇಕು. ನಿಮ್ಮ ಪಕ್ಕದಲ್ಲೆಲ್ಲೋ ರಾಯರು ಕೂತೇ ಇರ್ತಾರೆ ನೋಡ್ರಿ. ಯಾಕೆ ಅಂದರೆ ಜ್ಞಾನ ಕಾರ್ಯಕ್ಕಾಗಿ ಬಂದವರು. ಅದಕ್ಕಾಗಿ ಭಾರೀ ಸಂತೋಷ ಅವರಿಗೆ ಜ್ಞಾನ ಕಾರ್ಯ ಅಂದರೆ. ಅದಕ್ಕೋಸ್ಕರ ನೀವು ಪ್ರದಕ್ಷಿಣ ನಮಸ್ಕಾರ ಹಾಕಿ, ಅದು ಸಾಮಾನ್ಯ ಜನರು ಮಾಡೋದು. ನೋಡಿ, ನಾನು ಕೂಡ ಒಂದು ಸಾರಿ ಚೆನ್ನಾಗಿ ಪ್ರದಕ್ಷಿಣೆ ಹೊರಳಾಡ್ಬಿಡ್ಬೇಕು ಅಂತ ಮಂತ್ರಾಲಯಕ್ಕೆ ಹೋದವನು ನಾನು. ಇಲ್ಲಿಂದ ಇಲ್ಲಿಗೆ ಹೋದೆ, ಆ ತಿಂದಿದ್ದೆಲ್ಲ ಬಾಯಿಗೆ ಬಂದ್ಬಿಡ್ತು, ತಲೆ ತಿರುಗಿ ಶುರು ಆಯಿತು. ತಿರ್ಗಿ ಆಮೇಲೆ ಒಂದು 5 ನಿಮಿಷ ಬಿಟ್ಟು ಆಮೇಲೆ ಹೋದೆ, ತಿರ್ಗಿ ಹಾಗೆ ಆಯಿತು. ಆಮೇಲೆ ಹೇಳಲಿಕ್ಕೆ ಆಗ್ತಾಯಿಲ್ಲ, ಬಿಟ್ಟೆ, ಇವ್ರಿಗೆ ಇಷ್ಟೇ ಇಲ್ಲ ಅಂತ. ಏನು ಬೇಕಾಯಿತು ಅವ್ರಿಗೆ? ಪರಿಮಳ ತೊಗೊಂಡೆ, ಸುಮ್ಮನೆ ಓದ್ತಾ ಕೂತ್ಕೊಂಡೆ. ಅದು ಅನುಗ್ರಹ. ಗೊತ್ತಿದ್ದವರು ಯಾವತ್ತು ಶಾಸ್ತ್ರಗಳು ಅವರ ಮುಂದೆ ಓದಬೇಕು. ಗೊತ್ತಿಲ್ಲದೆ ಯಾಕಂದ್ರೆ ಸಾಮಾನ್ಯ ಜನರು ಪಾಪ ಶಾಸ್ತ್ರ ಓದಬೇಕು ಅಂತ ಏನು ಮಾಡೋದು? ಅದಕ್ಕೋಸ್ಕರವಾಗಿ ಅವರು ಅವರ ಯಥಾಪ್ರಕಾರ ಶಾಸ್ತ್ರ ಹೇಳಿದೆ ಮಾಡೋದು ಕೂಡ ಅನುಗ್ರಹ ಮಾಡ್ತಾರೆ. ಅದಕ್ಕೆ ಧ್ಯಾನಾರಾಧನ ಮೃದ್ವಿಲೇಪನ, ಮೃತ್ತಿಕ ಎಂಬತಕ್ಕಂಥದ್ದು ಲೇಪನ ಮಾಡ್ಕೊಂಡಿವೆ. ಅಂದರೆ ಎಲ್ಲ ಕಥೆಗಳು ನಾವು ಕೇಳ್ತಾ ಇದ್ದೀವಿ. ಅಮೇರಿಕಾದಂತಹ ದೊಡ್ಡ ದೊಡ್ಡ ದೇಶಗಳಲ್ಲಿ ಅಲ್ಲಿ ಹೋಗಿದ್ದವರು, ಇಲ್ಲಿಂದ ವಲಸೆ ಹೋಗಿದ್ದವರು ಅಲ್ಲಿಗೆ, ಆ ಡಾಕ್ಟ್ರುಗಳು ಏನು ಎಲ್ಲ ಒಂದು ವೈಜ್ಞಾನಿಕ ಪರಿಕರಗಳನ್ನು ಕೂಡ ಕಂಡು ಹಿಡ್ಕೊಂಡವರು, ತಾವು ಪ್ರಯೋಗ ಮಾಡ್ತಾ ಇರೋರು. ಅಂತಹ ವ್ಯಕ್ತಿಗಳೂ ಕೂಡ ಅವರ ರೋಗ ವಾಸನೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ ಮೇಲೆ ಅವರ ತಂದೆ ಇಲ್ಲಿಂದ ಮೃತ್ತಿಗೆಯನ್ನು ತರಿಸ್ಕೊಂಡು ಅದನ್ನು ಕೂಡಿಸಿ ರೋಗ ವಾಸಿ ಮಾಡಿ ಆ ಡಾಕ್ಟರ್ ಹೋದಾಗ ನಮಗೆ ಆಶ್ಚರ್ಯ. ಏನು ಕೊಟ್ರಿ ಅಂದರೆ ರಾಯರ ಮೃತ್ತಿಗೆ ಕೊಟ್ಟಿದ್ದಷ್ಟೇ ಅಂತ ಹೇಳಿದ ಮೇಲೆ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ. ಅಂದರೆ ನಿಜವಾದ ರಾಘವೇಂದ್ರ ತೀರ್ಥರ ಬೃಂದಾವನದ ಮೃತ್ತಿಕೆ ಅಲ್ಲಿಂದ ಇಲ್ಲಿ ಬಂದಿದ್ದಕ್ಕೆ ಇಷ್ಟು ಕೆಲಸ ಮಾಡ್ತಾ ಇದೆ. ಅಂದರೆ ಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಕೇವಲ ಒಂದು ಕೂದಲು 106 ವರ್ಷ ಇದ್ದು ಪಾಂಡವ ರಾಜ್ಯಭಾರ ಕೊಟ್ಟು 50 ಲಕ್ಷ ಜನ ಭೂಭಾರ ಹರಣ ಮಾಡಿ ಅಂತರ ವೈಕುಂಠಕ್ಕೆ ಹೋಯ್ತದು ಅಂತ ಹೇಳಿದ ಮೇಲೆ ಆ ಮೂಲ ಬೃಂದಾವನಕ್ಕೆ ಎಷ್ಟು ಶಕ್ತಿ ಇರಬೇಕು ನೋಡಿ. ಅವರೇ ಇರೋದಲ್ಲಿ, ಅವರು ಇರುವ ಮೃತ್ತಿಗೆ ತಂದಿಲ್ಲಿ ಇಟ್ಟಿದ್ದಕ್ಕೇನೆ ಇಷ್ಟೊಂದು ವೈಭವ, ಇಷ್ಟೊಂದು ಇದು ನಿರಂತರ ಜ್ಞಾನ ಕಾರ್ಯ ನಡೀತಾ ಇದೆ ಅಂತ ಹೇಳಿದ ಮೇಲೆ ಇನ್ನು ನಿಜವಾಗಲೂ ಗುರುರಾಜ ಅಸೋಸಿಯೇಷನ್ನೇ ಅಲ್ವಾ. ಗುರುರಾಜರ ಒಂದು ಸನ್ನಿಧಾನ ವಿಶೇಷವಾಗಿ ಇರುವುದು. ಈಶಾನ ಅಂದ್ರೇನು? ಅವರ ದೃಷ್ಟಿ ಅಂತ ಅರ್ಥ. ಅವರ ದೃಷ್ಟಿ ಇದ್ರೆ ಸಾಕು. ಹಾಗಾದರೆ ಕಾರಂಕಾರಂ ಅಭಿಪ್ರಾಂತಿ ಜನರೋ ಲೋಕಾಪಮರ್ತಾನ್ ಸದಾ. ಕಡೆಯದು ವೇದವ್ಯಾಸ ಮುನೀಶ ಮಧ್ವೈತಿರಾಟ್. ವೇದವ್ಯಾಸ ದೇವರು ಮುನೀಶರಾದ ಮಧ್ವಾಚಾರ್ಯರು. ಅಲ್ಲದೆ ಟೀಕಾರ್ಯ ವಾಕ್ಯ ಅಮೃತಂ. ಇದೆಲ್ಲವೂ ಕೂಡ ವಾಕ್ಯಗಳು ಅಮೃತ. ಅದನ್ನು ಜ್ಞಾತ್ವ ಚೆನ್ನಾಗಿ ಅಧ್ಯಯನ ಮಾಡಿದರು ಮೊದಲು. ಆ ಮಧ್ಯದಲ್ಲಿ ಆಗಿರತಕ್ಕಂಥ ಯಾವುದ್ಯಾವುದು ಅದ್ವೈತ ಮತಾದಿಗಳು ಇದ್ದವು, ಅದೆಲ್ಲವನ್ನು ಕೂಡ ವಿಮರ್ಶೆ ಮಾಡಿದ್ರು. ರಾಯರು ಯಾರನ್ನೂ ಕೂಡ ಬೈದಿಲ್ಲ. ಅದಕ್ಕೆ ರಾಯರನ್ನು ಬೈದವರು ಯಾರೂ ಇಲ್ಲ.
ಎಲ್ಲಾದರೂ ತೋರಿಸಿರೋಣ, ರಾಯರನ್ನ ಬೈದೋರು ಯಾರನ್ನು ತೋರಿಸಿರೋಣ. ನಮ್ಮ ಕರ್ನಾಟಕದ ಮಹಾಮಂತ್ರಿಗಳಿದ್ದಾರಲ್ಲ, ಅವರು ಕೂಡ ರಾಯರ ಭಕ್ತರು ಅಂತ ಹೇಳಿದ ಮೇಲೆ ಇನ್ನು ಹೇಳೋದು ಏನಿದೆ? ಯಾಕೆಂದರೆ ಒಂದು ಸಾರಿ ಉಡುಪಿ ಕೃಷ್ಣಕ್ಕೆ ಹೋದಾಗ ಕೃಷ್ಣನ್ ನೋಡದೆ ಬಂದ ಮಹಾನುಭಾವ. ಆದರೆ ಮಂತ್ರಾಲಯಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ, ಬುದ್ಧಿ ನೀವೇ ಅನುಗ್ರಹ ಮಾಡಬೇಕು ಅಂತ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇನ ಕಷ್ಟನ. ಎಲ್ಲದಕ್ಕೂ ನಮಗೆ ಬೇಕು. ಗುರುಗಳನ್ನು ಹಿಡಿದು ಬಿಟ್ಟರೆ ಎಲ್ಲಿ ದೂರ ಬೇಕು ಕರ್ಕೊಂಡು ಹೋಗ್ತಾರೆ, ಅದು ಅವ್ರಿಗೆ ಗೊತ್ತು. ಅದಕ್ಕೆ ಹೊಸ ಅತಿ ಮಾಡಿ ಅವರೇ ನಾನು ಹೊಗಳಂತೇನು ಹೇಳಿಲ್ಲ. ಆಮೇಲೆ ಆಯಿತಾ, ವಸ್ತುತ ರಾಯರ ಮಹಿಮೆ ಇದು. ವೇದವ್ಯಾಸ ಮುನೀಶ ಮಧ್ಯ ಟೀಕಾರ ವಾಕ್ಯಾಮೃತಂ ಜ್ಞಾತ್ವ ಅದ್ವೈತಮತಂ ಹಾಲಾಹಲ ಸಮಂ ತ್ಯಕ್ತ್ವ ಸಮಾಖ್ಯಾಪ್ತೆ. ಅಂದರೆ ಸಮಾಖ್ಯ ಅಂದರೆ ಮೋಕ್ಷ ಅಂತ ಅರ್ಥ. ಅದನ್ನು ಕೊಡಿಸ್ಲಿಕ್ಕಾಗಿ ಸಂಖ್ಯಾವತ್ಸುಕದಾಂ, ಸಂಖ್ಯಾ ಅಂದರೆ ಸಮ್ಯಕ್ಖ್ಯಾತಿ, ಸಮೀಚೀನವಾದ ಜ್ಞಾನವುಳ್ಳಂತಹ ಪಂಡಿತರು, ಅವರ ಒಂದು ಸುಖದಾಂ, ಅವರಿಗೆ ಸಂತೋಷ ಉಂಟು ಮಾಡತಕ್ಕಂಥ ದಶೋಪನಿಷದಾಂ, ಅದು ಉಪಲಕ್ಷಣ 10 ಉಪನಿಷತ್ತಿನ ವ್ಯಾಖ್ಯಾನ ಬರೆದಿದ್ದಾರೆ. ಖಂಡಾರ್ಥ ಅಂತ ಅದಕ್ಕೆ ಹೆಸರು, ಅದು ಬರೆದಿದ್ದಾರೆ. ಇಂತಹ ಸಮಾಖ್ಯಾಮದ ಶ್ರೀಮದ್ ಸದ್ಗುರು ರಾಘವೇಂದ್ರೇತ ಗುರಿಯಾದ್ರವಂ ಮಂಗಳಂ. ಆಮೇಲೆ ಶ್ರೀಮದ್ ವೈಷ್ಣವ ಲೋಕದಾನಕ. ಇಷ್ಟು ಜನ ಕೂತಿದ್ದಿರಲ್ಲ, ಇಷ್ಟೊತ್ತು ಕತೆ ಕೇಳಿದ್ರಲ್ಲ, ನೀವೆಲ್ಲ ಶ್ರೀಮದ್ ವೈಷ್ಣವರೇ. ನೀವು ಯಾರೇ ಇರಲಿ, ರಾಘವೇಂದ್ರ ತೀರ್ಥರ ಮುಂದೆ ಕೂತ್ಕೊಂಡು ಅವರ ಮಹಿಮೆ ನೀವು ಕೇಳಿದ್ರಿ ಅಂದರೆ ನಿಮ್ಮ ಜಾತಿ ಯಾವುದೇ ಇರಲಿ ಬೇಕಾದ್ರೆ ನೀವೀಗ ವೈಷ್ಣವರೇ, ವಿಷ್ಣು ಭಕ್ತರೇ. ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಕೂಡ ನೀನು ಜಾತಿ ನೋಡಿ ಅವರು ಅಲಂಕಾರ ಕೊಟ್ಟಿದ್ದಲ್ಲ, ಜಾತಿ ನೋಡಿ ನಿನ್ನ ದೇವರಲ್ಲಿ ಎಷ್ಟು ಭಕ್ತಿ ಇದೆ ಅಂತ ನೋಡಿ ಕೊಟ್ಟವರು. ಆದ್ದರಿಂದ ಶ್ರೀಮದ್ ವೈಷ್ಣವ ಲೋಕಕ್ಕೆ ಜಾಲಕಕ್ಕೆ ಗುರು. ಯಾಕೆಂದರೆ ಅಜ್ಞಾನ ಪರಿಹಾರ ಮಾಡತಕ್ಕಂಥ ಗುರುಗಳು. ಶ್ರೀಮತ್ ಪರಿವಿರಾಟ್ ಬರುಹು, ಪರಿವಿರಾಟ್ ಅಂದರೆ ಸನ್ಯಾಸಿಗಳು, ಅವರೆಲ್ಲ ಸಾಕ್ತಾ ಇದ್ದಾರೆ. ಈಗ ನೋಡಿ ಸುಬುಧೇನ್ ತೀರ್ಥರು ಒಂದು ಸತಿ ನಾನು ಕೇಳಿದೆ, ಏನು ಸ್ವಾಮಿ ಎಲ್ಲ ಸ್ವಾಮಿಗಳು ಇಲ್ಲಿ ಬಂದು ಇರ್ತಾರಲ್ಲ ಚಾತುರ್ಮಾಸದಲ್ಲಿ ಅಂತ. ರಾಘವೇಂದ್ರ ಸ್ವಾಮಿಗಳು ಎಲ್ಲ ಸನ್ಯಾಸಿಗಳಿಗೂ ಕೂಡ ಆಶಯ ಕೊಡಬೇಕು. ಕಲ್ಪವೃಕ್ಷ ಅವರು ಆ ನೆರಳನ್ನು ನೋಡಿ ಬರ್ತಾರೆ, ನಾವು ಬೇಡ ಅನ್ಲಿಕ್ಕಾಗತ್ತೆ, ಬರಲಿ ಬಿಡಪ್ಪ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ರೂಮೇ, ಪ್ರತ್ಯೇಕ ಅಡಿಗೆ, ಪ್ರತ್ಯೇಕ ಸ್ಥಾನಾದಿ ವ್ಯವಸ್ಥೆಗಳು ಆ ಸ್ವಾಮಿಗಳಿಗೆ. ಚಾತುರ್ಮಾಸ್ಯದಲ್ಲಿ ಚಾತುರ್ಮಾಸ್ಯ ಅಂತ ಹೆಸರು 4 ಜನ ಸ್ವಾಮಿಗಳು ಕಡಿಮೆ ಇಲ್ಲದೆ ಇರ್ತಾರಲ್ಲ. ಅಂದ್ರೇನು? ಶ್ರೀಮತ್ ಪರಿವಿರಾಟ್ ಬರುಹು ಶಾಸ್ತ್ರೇ ದೇವಗುರುಹು. ಇವರ ಪಾಂಡಿತ್ಯ ನೋಡಿಬಿಟ್ರೆ ರಾಘವೇಂದ್ರ ವಿಜಯ ಹೇಳುತ್ತೆ, ಯಾರು ವಿದ್ಯಾರ್ಥಿತಾಂ ಆದರಾತ್, ಬೃಹಸ್ಪತ್ಯಾಚಾರ ವಿದ್ಯಾರ್ಥಿಪ ನಿಮ್ಮ ಮುಂದೆ ಅಂದ್ಬಿಡ್ತಾರಂತೆ. ಆಮೇಲೆ ಶಾಸ್ತ್ರೇ ದೇವಗುರುಹು ಶಿತಾಂ ಅಮರತರುಹು, ಯಾರು ಆಶಯ ಪಡೀತಾರೆ ಅವರಿಗೆ ಅಮರತರು, ಕಲ್ಪವೃಕ್ಷರು. ಪ್ರತ್ಯೂಹ ಗೋತ್ರಸ್ವರುಹು, ಪ್ರತ್ಯೂಹ ಅಂದರೆ ವಿಘ್ನಗಳು, ಪಾಪಗಳು, ಅದೇ ಗೋತ್ರ. ಅದನ್ನು ಸ್ವರು ಅಂದರೆ ಕತ್ತಿ, ಕತ್ತಿ ಹಿಡ್ಕೊಂತೀವಲ್ಲ ಅದು ಅಂದರೆ ವಜ್ರಾಯುಧ ಅಂತ ಅರ್ಥ. ಚೇತೋತೀತ ಶಿರುಹು, ಆದರೆ ಎಲ್ಲರಿಗೂ ಸಿಗೋದಿಲ್ಲ ಅವರು. ಚೇತಃ ಅತೀತ ಶಿರುಹು ತಥಾ ಅಜಿತ ಬರುಹು, ಅಜಿತ ಅಂದರೆ ಪರಮಾತ್ಮ, ಅವರನ್ನೇ ಉರಿಯತೆ ಪಡ್ಕೊಂಡವರು. ಸತ್ಸೌಖ್ಯ ಸಂಪತ್ ಕುರುಹು, ಎಲ್ಲರಿಗೂ ಸತ್ ಸೌಖ್ಯ, ಸತ್ ಸಂಪತ್ತು, ಕೆಟ್ಟ ಸಂಪತ್ತು ಕೊಡೋದಿಲ್ಲ ಅಂಥವರು. ಇಂತಹ ರಾಘವೇಂದ್ರ ತೀರ್ಥರು ಮಂಗಳ ಉಂಟು ಮಾಡಲಿ. ಕಡೆಗೆ ಎಸ್ ಸಂಧ್ಯಾ, ಸಂಧ್ಯಾ ಕಾಲದ ಸರಿ ಕೂತಿದ್ದೀರಿ, ಮಂಗಳಾಷ್ಟಕ ಕೇಳಿದ್ದೀರಿ. ಎಸ್ ಸಂಧ್ಯಾಸು ಅನಿಶಂ, ಯಾವಾಗಲೂ ಸಾಯಂಕಾಲ. ಗುರೋಹೋ ವ್ರತಿಪತೇಹೇ, ವ್ರತಿಗಳಿಗೆ ಪತಿಯಾದ, ವ್ರತ ಮಾಡುವವರಲ್ಲಿ ಪತಿಯಾದ ಈ ಗುರೋಹೋ ಸನ್ಮಂಗಲಸ್ಯ ಅಷ್ಟಕಂ, 8 ಶ್ಲೋಕ ಹೇಳಿದ್ನಲ್ಲ. ಅಷ್ಟಕ ಅಂದರೆ 8 ಅಂತ ಅರ್ಥ. ಇನ್ನೊಂದು ಅರ್ಥ ಏನು ಗೊತ್ತಾ? ಅಶು ವ್ಯಾಪ್ತವು, ಅಷ್ಟ ಅಂದರೆ ವ್ಯಾಪ್ತವಾದ ರಾಯರ ಮಹಿಮೆಗಳನ್ನು ತುಂಬಿರತಕ್ಕಂಥ ಇದು ಅಷ್ಟಕ. ಸದ್ಯ ಪಾಪ ಕೇಳಿದ್ರಲ್ಲ, ಇನ್ನು ಮನೆಗೆ ಹೋಗಿ ಪಾಪ ಪರಿಹಾರ ಅಲ್ಲ, ಇಲ್ಲೇ ಪಾಪ ಕಳೆದೋಯ್ತು ನಿಮಗೆ, ಇನ್ನು ಹೊಸದಾಗಿ ನಾಳೆಯಿಂದ ಏನು ಬೇಕೋ ಪಾಪ ಮಾಡ್ಬೋದು ಅಂತ ಅನ್ಕೋಬೇಡಿ. ಪಾಪಹರಂ ಸ್ವಸೇಬಿ ವಿದುಷಾಂ ಭಕ್ತೈವ, ಆದರೆ ಭಕ್ತಿಯಿಂದ ಶ್ರವಣ ಮಾಡಬೇಕು. ಭಾಷ್ಯದಂ ಭಕ್ತಿ ಹೇಳಬೇಕು. ಭಕ್ತಿಯ ವಕ್ತಿ, ಈ ಶ್ಲೋಕವನ್ನು ಯಾರು ಹೇಳ್ತಾರೆ, ಸುಸಂಪದಂ, ಎಲ್ಲ ಸಂಪತ್ತು ಒಳ್ಳೆಯದು. ಶುಭ ಪದಂ, ಒಳ್ಳೆಯ ಸ್ಥಾನಮಾನ. ದೀರ್ಘಾಯುರಾರೋಗ್ಯಕಂ, ದೀರ್ಘವಾದ ಆಯುಷು, ಆರೋಗ್ಯ, ಕೀರ್ತಿ, ಅದೆಲ್ಲ ನಮ್ಗೆ ಬಂದಿದೆ ನೋಡ್ರಿ. ನಮಗೆ ಎಲ್ಲ ರಾಯರ ಅನುಗ್ರಹ ಬಂದಿರೋದು. ಆದರೆ ಪುತ್ರ ಕಲತ್ರ ಬಾಂಧವ ಸಿರ್ಹನ್, ಆಮೇಲೆ ಆಮೇಲೆ ಕೀರ್ತಿ ಪ್ರಯಾತಿ ಧ್ರುವಂ. ಶ್ರೀಮತ್ ಸದ್ಗುರು ರಾಘವೇಂದ್ರೇತ ಕುರಿಯಾಧ್ರುವಂ ಮಂಗಳಂ. ಹೀಗಾಗಿ ಈ ಒಂದು ರಾಘವೇಂದ್ರ ತೀರ್ಥರ ಆರಾಧನಾ ಪ್ರಯುಕ್ತವಾಗಿ ಈ ಒಂದು ಶ್ರೀಮಠದಲ್ಲಿ ಮಂಗಳಾಷ್ಟಕವನ್ನು ಹೇಳುವ ನೆಪದಲ್ಲಿ ರಾಘವೇಂದ್ರ ತೀರ್ಥರ ಒಂದು ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿ ಹೇಳಿದ್ದೇನೆ. ಇದರಿಂದ ರಾಘವೇಂದ್ರ ತೀರ್ಥ ಗುರುವಂತರ್ಗದಾದ ಮೂಲ ರಾಮಚಂದ್ರ ದೇವರು ನಿಮ್ಮೆಲ್ಲರಿಗೂ
ವಿಶೇಷವ ಅನುಗ್ರಹ ಮಾಡಲಿ. ಹಾಗೆ ನಮಗೂ ಕೂಡ ಇಂಥ ಜ್ಞಾನ ಕಾರ್ಯದಲ್ಲಿ ಹೆಚ್ಚೆಚ್ಚು ತೊಡಗಿಸುವಂತೆ ಮಾಡಲಿ. ಈ ಸಂಸ್ಥೆ ಎಂಬತಕ್ಕಂಥದ್ದು ಇತೋಪಿ ಅತಿಶಯವಾಗಿ ಮುಂದೆ ಬಂದು ಅಭಿವೃದ್ಧಿ ಪಡಲಿ. ಆದರೆ ವಸ್ತುತಃ ನಮ್ಮ ಮಠದ ಬೃಂದಾವನ ಇಷ್ಟೇ ಇರೋದು, ಚಿಕ್ಕ ಬೃಂದಾವನ. ಆದರೆ ವಾಮನನಾಗಿರೋದಷ್ಟೇ, ಆಮೇಲೆ ತ್ರಿವಿಕ್ರಮನಾಗಿ ಬೆಳೆದಿದ್ದರು ಅಂತ ಹೇಳಿದ ಮೇಲೆ ವಾಮನ ತ್ರಿವಿಕ್ರಮ ಅವನ ವಿಶೇಷ ಅನುಗ್ರಹ ಈ ಮಠಕ್ಕೆ ಇನ್ನೂ ಹೆಚ್ಚು ಇರಲಿ. ಹಾಗೆ ನಮ್ಮ ಶಿವಸ್ಫೂರ್ತಿ ಆಗಿರ್ಬೋದು ಅಥವಾ ಎಲ್ಲ ಪದಾಧಿಕಾರಿಗಳಿದ್ದಾರೆ, ನಮ್ಮ ಆಚಾರಂಗೂ ಯಾವಾಗಲೂ ಈ ಮಠದಲ್ಲಿ ಅವರು ಒಂದು ಅವಿಭಾಜ್ಯ ಅಂಗಾಗಿದ್ದಾರೆ. ಅವರು ಇದ್ದುಬಿಟ್ರು ಅಂದರೆ, ನಮ್ಮ ಆಚಾರ್ಯ ಇದ್ದುಬಿಟ್ರು ಅಂದರೆ ಪೌರೋಹಿತ್ಯ, ಆಮೇಲೆ ಯಾವುದು ಉಪನ್ಯಾಸ, ಪಾಠ ಅಂದರೆ ಪಾಠ. ಯಾರು ಬರಲಿಲ್ವ ಆಚಾರ್ಯರು ಅವರೇ ಪೂಜೆ ಮಾಡಕ್ಕೆ ಬಿಡ್ತಾರೆ. ಆಲ್ ಇನ್ ಒನ್ ರಾಘವೇಂದ್ರ ಸ್ವಾಮಿಗಳು ಇದ್ದ ಹಾಗೆ. ಅವರು ಹೇಗೆ ಎಲ್ಲ ಗುರುಗಳು ಅವರಲ್ಲಿದ್ದಾರೋ ಹಾಗೆ ಅವರಿದ್ದರು ಅಂತ ಹೇಳ್ತಾ ಇರೋದಿಲ್ಲ. ನಾನು ಮೊದಲಿಂದ ನೋಡಿದ್ದೇನೆ, ಅದನ್ನು ಹೇಳ್ತಾ ಇದ್ದೇನೆ ಅಷ್ಟೇ.